ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ದಿನಾಂಕ 15/8/2021 ಇವತ್ತು ನಮ್ಮ ಶುಗರ್ ಕೇನ್ ಕಲ್ಪವೃಕ್ಷ ಹಾಗೂ ಸಂಜೀವಿನಿ ಸಂಜಯ್ ಮಾನ್ಯವ್ರ ಗ್ರೂಪ್ ಹಾಗೂ ಹಾಲಪ್ಲಸ್ ಅವರ ಒಂದು ಸಹಯೋಗದೊಂದಿಗೆ ಇದು 10ನೇ ಎಪಿಸೋಡ್ 10ನೇ ಕಾರ್ಯಕ್ರಮ. ಆನ್ಲೈನ್ ಒಂದು ಎಕರೆಗೆ 100 ಟನ್ ಅಧಿಕ ಬೆಳೆಯುವ ಒಂದು ಆನ್ಲೈನ್ ತರಬೇತಿ ಕಾರ್ಯಕ್ರಮದಲ್ಲಿ ಇದು 10ನೇ ಮೀಟಿಂಗು. ಅದಕ್ಕೆ ಈ 10ನೇ ಮೀಟಿಂಗ್ಗೆ ತಮ್ಮೆಲ್ಲ ರೈತರ ಒಂದು ಸ್ವಾಗತ ಕೋರಿ ಇವತ್ತಿನ ವಿಷಯ ಕಬ್ಬಿನಲ್ಲಿ ನೀರು ಬಳಕೆ, ಸರಿಯಾದ ಬಳಕೆ, ಹನಿ ನೀರಾವರಿ, ಡ್ರಿಪ್ ಇರಿಗೇಷನ್, ರಸವಾರಿ ಬಳಕೆ ಮತ್ತು ಆಟೋಮೇಷನ್. ಇದು ಒಂದು ವಿಷಯ. ಮತ್ತೊಂದು ಎರಡನೇ ವಿಷಯ ರೈತರಲ್ಲಿ ಕಬ್ಬಿನಲ್ಲಿ ರೈತರ ಸಮಸ್ಯೆಗಳು. ಇದು ಎರಡು ವಿಷಯ ಇದೆ ಇವತ್ತು. ನೀರಿನ ಬಳಕೆ ಇದಕ್ಕೆ ಗಿರೀಶ್ ಹಾಲಪ್ಪ, ಕೃಷಿ ವಿಜ್ಞಾನಿ, ಜೈನ್ ಇರಿಗೇಷನ್ ಲಿಮಿಟೆಡ್ ಇವರು, ಹಾಗೂ ಶ್ರೀ ಚಿದಂಬರ್ ಜೋಶಿ, ಮ್ಯಾನೇಜರ್ ಜೈನ್ ಇರಿಗೇಷನ್, ಇವರು ಜಾಯ್ನ್ ಆಗಿದ್ದಾರೆ. ಇನ್ನು ಮುಂದೆ ನಮ್ಮ ಚಿದಂಬರ್ ಜೋಶಿ ಅವರು ತಮ್ಮ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೇವೆ. ಎಲ್ರಿಗೂ ಶರಣಾರ್ಥಿಗಳು. ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ದಿನನೂ ಹೌದು. ಎಲ್ರಿಗೂ ಇವತ್ತು 70ನೇಯ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಮಿತ್ರರೇ, ಇವತ್ತಿನ ವಿಷಯ ಈಗಾಗಲೇ ಮಂಡನೆ ಹೇಳಿದ್ದಾರೆ, ಏನು ನಾವು ಮಾಡ್ಲಿಕ್ಕಿದ್ದೀವಿ ಅಂತ ಹೇಳಿ. ಇದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ನಾನು ಎಲ್ರಿಗೂ ಜ್ಞಾಪಿಸ್ಕೋಬೇಕು ಮಾಡ್ತೇನೆ. ಅವಳ ಪ್ರಾಚೀನ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಕೃಷಿ ನಿಸರ್ಗದೊಟ್ಟಿಗೆನೆ ಒಟ್ಟೊಟ್ಟಾಗಿ ಬೆಳ್ಕೊಂಬಂದಂಥ ಒಂದು ಅಭ್ಯಾಸ. ಇದರರ್ಥ ನಾವು ಬೆಳಿಗ್ಗೆ ಹಾಸಿಗೆಯಿಂದ ಏಳಬೇಕಾದ್ರೂ ಸಹಿತ ನಾವು 3 ಪ್ರಾರ್ಥನೆಗಳನ್ನು ಸಾಮಾನ್ಯವಾಗಿ ಮಾಡ್ಕೊಂಡು ಹೇಳ್ತೇವೆ. ಒಂದು, ಭೂತಾಯಿಗೆ ಸ್ಪರ್ಶ ಮಾಡಬೇಕಾದ್ರೆ ಅವಳ ಕ್ಷಮೆ ಕೇಳ್ಕೊಂಡು ಹೇಳ್ತೇವೆ. ಎರಡನೇದು, ನೀರು ಕೊಡುವಂಥ ಮೂಲಗಳಾದಂಥ ನದಿ ಮೂಲಗಳಿಗೆ ನಾವು ನಮಸ್ಕಾರ ಮಾಡ್ತೇವೆ, ನೆನೆಸ್ಕೊಳ್ತೇವೆ. ಹೀಗೆ ಮೂರನೇದು, ನಮ್ಮ ಕೃಷಿಗೆ ಸಂಬಂಧಪಟ್ಟಂತಹ ಬಲರಾಮ್ ದೇವರಿಗೆ ನಾವು ನಮನ ಮಾಡಿಕೊಂಡು ನಮ್ಮ ಕೃಷಿ ಕಾರ್ಯಕ್ರಮವನ್ನು ಮಾಡ್ಕೊಳ್ತೇವೆ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಕಳೆದ ಹಲವಾರು ವರ್ಷಗಳಿಂದ ಏರುತ್ತಿರುವಂಥ ಜನಸಂಖ್ಯೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ನಗರದ ಅಭಿವೃದ್ಧಿಗಳಿರ್ಬೋದು, ಇತರೆ ಕಾರಣಗಳಿಗಾಗಿ ನಮ್ಮಲ್ಲಿರುವಂತಹ ನೈಸರ್ಗಿಕ ಮೂಲಗಳ ಮೇಲೆ ಖಂಡಿತವಾಗಿ ಒಂದು ದೊಡ್ಡ ಒತ್ತಡ ಬಂತು. ಕೃಷಿಗೆ ಒಳ್ಳೆಯ ಜಮೀನು ಬೇಕು, ಕೃಷಿ ಯೋಗ್ಯ, ಸಾಗುವಳಿ ಯೋಗ್ಯ ಜಮೀನು ಬೇಕು. ಇದ್ರ ಜೊತೆಗೆ ಉತ್ತಮವಾದಂಥ ನೀರು ಬೇಕು, ಹಾಗೂ ಇತರೆ ಮೂಲ ಸೌಕರ್ಯಗಳು. ನೈಸರ್ಗಿಕವಾಗಿ ನಮಗೆ ಯಥೇಚ್ಛವಾಗಿ ಸೂರ್ಯನ ಬೆಳಕು ಸಿಗ್ತಾ ಇದೆ, ಗಾಳಿ ಸಿಗ್ತಾ ಇದೆ. ಇವತ್ತಿಗೂ ಅಂಥ ದೊಡ್ಡ ಪ್ರಮಾಣದ ಪೊಲ್ಯೂಷನಿನ ಅಥವಾ ಪ್ರದೂಷಣದ ಒಂದು ಆತಂಕ ನಮ್ಮಲ್ಲಿ ಎದುರಾಗಿಲ್ಲ. ಆದರೆ ನೀರು ಮತ್ತು ಜಮೀನು ಖಂಡಿತವಾಗಿ ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಗೊಳಗಾಗಿದ್ದಾವೆ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ನಾವು ಕೃಷಿ ಕ್ರಾಂತಿ ಮಾಡಿದ್ವಿ 62ನೇ ದಶಕದಿಂದ. ಸ್ವಾವಲಂಬಿಗಳಾಗಬೇಕು ಅಂತಿತ್ತು, ಸ್ವಾವಲಂಬಿಗಳಿದು ಆದ್ವಿ. ಈ ಎಲ್ಲದರ ಮಧ್ಯೆ ಯಾವಾಗ ನಾವು ಸ್ವಾವಲಂಬನೆ ಹತ್ರ, ಕೃಷಿಯಲ್ಲಿ ಆಹಾರ ಧಾನ್ಯಗಳ ಸ್ವಾವಲಂಬನೆ ಹತ್ರ ನಾವು ಮುಖ ಮಾಡಿದ್ವು, ಆವಾಗಿಂದ ಇವತ್ತಿನವರೆಗೆ ಸಾಮಾನ್ಯ 60 ವರ್ಷಗಳ 6 ದಶಕಗಳ ಕಾಲ ಅನೇಕ ರೀತಿಯ ಪ್ರಯೋಗಗಳಿಗೆ ನಮ್ಮ ಕೃಷಿ ಜಮೀನನ್ನ, ನೀರಾವರಿ ಮೂಲಗಳನ್ನ ಒಳಪಡಿಸ್ತಾ ಬಂದಿದ್ದೀವಿ. ಮಿತ್ರರೇ, ಇದು ಒಂದು ಆತಂಕದ ವಿಚಾರನೂ ಹೌದು. ಇವತ್ತು ನೋಡಿ, ಗಂಗೆ ಎಲ್ರಿಗೂ ಪಾವನ ಮಾಡಬೇಕಾದಂತಹ ನದಿ ಅವಳಿಗೆ ಪಾವನ ಆಗಬೇಕಾದಂತಹ ಪರಿಸ್ಥಿತಿ ತಂದಿಟ್ಟಿದ್ದೀವಿ. ಇದರರ್ಥ ಯಥೇಚ್ಛವಾಗಿ ನೀರು ಕೊಡುವಂತಹ ನೀರಾವರಿ ಮೂಲಗಳನ್ನು ಸಹಿತ ನಾವು ಇಷ್ಟು ಕಲುಷಿತ ಮಾಡಿಬಿಟ್ಟಿದೀವಲ್ಲ, ಯಾವುದೇ ಕಾರಣದಿಂದ ಬಳಕೆ ಅಸಾಧ್ಯ ಅನ್ನುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇದು ಸಾಲದಾಗಿ ಬೋರ್ವೆಲ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ, ಬಾವಿಗಳಂತೂ ಬತ್ತೋಗ್ಬಿಟ್ಟು, ಮಳೆ ಅಕಾರಣ ಆಗ್ತಾ ಇತ್ತು, ಕಾಲಕ್ಕೆ ಸರಿ ಬರ್ತಾ ಇಲ್ಲ, ಬಂದ್ರೆ ಜೋರಾಗಿ ಒಂದೇ ಸಲ ಬರೋದು. ಹೀಗೆ ಅನೇಕ ಕಾರಣಗಳಿಂದ ಭೂಮಿಯ ಒಡಲಾಳದಿಂದ ಸಹಿತ ನಾವು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ತೀವಿ ನಾವು, ಆ ರೀತಿ ನೀರನ್ನು ತಕೊಳ್ತಾ ಬಂದ್ವಿ. ಇದೆಲ್ಲದರ ಮಧ್ಯ ಗೊಬ್ಬರಗಳ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ ಇಷ್ಟು ವಿಪರೀತ ಮಾಡ್ಕೊಂಡ್ ಬಂದಿವಲ್ಲ. ಮುಂದಿನ ಸ್ಲೈಡ್ಗಳಲ್ಲಿ ನಾನು ಪ್ರೆಸೆಂಟ್ ಮಾಡ್ಲಿಕ್ಕಿದ್ದೀನಿ ಕೆಲವು ವಿಚಾರಗಳನ್ನ. ಭೂಮಿ ಓಪನ್ ಮಾಡ್ರಿ. ಎಸ್ ಸರ್, ಎಸ್ ಸರ್. ಅದಲ್ಲ ಓಕೆ. ಓಕೆ, ವಿಜಿಬಲ್? ಎಸ್ ಸರ್. ಫುಲ್ ಸ್ಕ್ರೀನ್ ಕರಿಯ, ಫುಲ್ ಸ್ಕ್ರೀನ್. ಓಕೆ ಸರ್. ಓಕೆ, ಇದೆಲ್ಲದರ ಮಧ್ಯೆ ನಾವು ಈ ಕೃಷಿಗೆ ಯೋಗ್ಯವಾದಂಥ ಭೂಮಿಗೆ ಹಾಕಿರುವಂಥ ರಾಸಾಯನಿಕಗಳು ಇಷ್ಟು ವಿಪರೀತವಾಗಿ ಬೆಳ್ಕೊಂಬಂದ್ವಲ್ಲ.
ಸವಳು ಜೋಳದ ಪ್ರಮಾಣ ಹೆಚ್ಚಾಯಿತು, ಸಾಗುವಳಿ ಜಮೀನು ಕಡಿಮೆ ಆಯಿತು, ಇಂಡಸ್ಟ್ರಿಯಲೈಸೇಷನ್ ಇಂದ ಅರ್ಬನೈಸೇಷನ್ ಇಂದ ಭೂಮಿ ಮೇಲೆ ಒತ್ತಡ ಬಂತು, ಪಾಲ್ಗಳು ಹೆಚ್ಚಾದವು, ಇರುವಂಥ ಚಿಕ್ಕ ಜಮೀನು, ಅತ್ಯಂತ ಕಡಿಮೆ ಸಿಗ್ತಾ ಇರುವಂತಹ ನೀರಿನ ಮೂಲ, ಇವುಗಳ ಆಧಾರದಲ್ಲಿ ಇವುಗಳನ್ನು ನೆಚ್ಕೊಂಡು ನಾವು ಇವತ್ತು ಅತಿ ಹೆಚ್ಚಿನ ಉತ್ಪಾದನೆ ಮೇಲೆ ಗಮನ ಇಡಬೇಕಾಗಿದೆ. ನಮ್ಮಲ್ಲಿ ಬದಲಾದಂತಹ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದ್ವಿ. ಮುಂಚೆ ನಮ್ಮಲ್ಲಿ ನಮ್ಮ ಅಜ್ಜಂದಿರ ಕಾಲ ಇರ್ಬೋದು, ಮುತ್ತಾತನ ಕಾಲ ಇರ್ಬೋದು, ನಾವು ನಮ್ಮ ಜೀವನ ಶೈಲಿ ಯಾವ ರೀತಿ ಇತ್ತು, ಈಗ ಏನು ನಾವು ಮಾಡ್ತಾ ಇದ್ದೀವಿ, ಅಜಗಜಾಂತರ ವ್ಯತ್ಯಾಸ ಇದೆ. ಈ ಜೀವನ ಶೈಲಿಯನ್ನು ಪೂರೈಕೆ ಮಾಡೋದಕ್ಕೋಸ್ಕರ ನಮಗೆ ಸ್ವಾಭಾವಿಕ ಹೆಚ್ಚಿನ ಒಂದು ಸಂಪನ್ಮೂಲ ಹಣಕಾಸಿನ ವ್ಯವಸ್ಥೆ ಬೇಕು. ಹಣಕಾಸಿನ ವ್ಯವಸ್ಥೆ ಬೇಕು, ಒಳ್ಳೆ ಉತ್ಪಾದನೆ ಆಗಬೇಕು. ಒಳ್ಳೆ ಉತ್ಪಾದನೆ ಆಗಬೇಕು, ಇರುವಂಥ ಸಂಪನ್ಮೂಲಗಳನ್ನೇ ಯಥೇಚ್ಛವಾಗಿ ಸರಿಯಾಗಿ ಸಂಪದ್ಭರಿತವಾಗಿ ಬಳಸಬೇಕು. ಈ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ತಗೊಂಡಾಗ ನೋಡಿ, ವಿದ್ಯುತ್ತು ಕೊರತೆ ಇರುವಂಥದ್ದು, ನೀರು ಅತ್ಯಂತ ಕೊರತೆ ಇರುವಂಥದ್ದು, ಅತಿ ಹೆಚ್ಚು ಸಿಕ್ಕರೂ ಸಹಿತ ಬಳಕೆಗೆ ಯೋಗ್ಯ ಇರಲಾರದಂಥದ್ದು, ಅತಿ ಹೆಚ್ಚು ನಾವು ಕೊಟ್ಟು ಸಹಿತ ಭೂಮಿಯನ್ನು ಹಾಳು ಮಾಡಿರುವಂಥದ್ದು. ಮೂರನೇದು ವಿದ್ಯುತ್ತು, ಇದು ನಮಗೆ ಅತ್ಯಂತ ಕಡಿಮೆ ಅವಕಾಶ ಕೊಡ್ತಾ ಇರುವಂಥದ್ದು. ಯಾವಾಗ ಬೇಕು ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇರೋದ್ರಿಂದ ಅದು ನಾವು ಯಥೇಚ್ಛವಾಗಿ ಬಳಸಲಿಕ್ಕೂ ಆಗ್ತಾ ಇಲ್ಲ. ಈ ಮೂರು ನಮ್ಮ ಕೈಯಲ್ಲಿ ಇರಲಾರದಂಥ ವಸ್ತುಗಳು ಎಷ್ಟಿದಾವೆ, ಅವುಗಳನ್ನ ಸರಿಯಾದ ರೀತಿಯಿಂದ ವ್ಯವಸ್ಥಿತವಾಗಿ ಬಳಸುವಂತಹ ಅನುಕೂಲವಾದಂತಹ ವ್ಯವಸ್ಥೆ ನಾವು ಮಾಡ್ಕೊಳ್ಳಿಕ್ಕೆ ಇವತ್ತೊಂದು ನಮ್ಮ ಹತ್ರ ಒಂದು ಟೂಲ್ ಇದೆ, ಒಂದು ಅವಕಾಶ ಇದೆ. ಅದೇ ಅಂತ ಹೇಳಿದ್ರೆ ಮೈಕ್ರೋ ಇರಿಗೇಷನ್, ಅದರ ಅರ್ಥ ಸೂಕ್ಷ್ಮ ನೀರಾವರಿ ಪದ್ಧತಿ, ಅದರಲ್ಲೂ ಮುಖ್ಯವಾಗಿ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿ. ಮಿತ್ರರೇ, ಹನಿ ನೀರಾವರಿ ಪದ್ಧತಿ ಕೇವಲ ನೀರು ಉಳಿತಾಯ ಮಾತ್ರಕ್ಕೆ ಅಲ್ಲ, ಇದು ಅನೇಕ ಬಗೆಯಿಂದ ಅನೇಕ ರೀತಿಯಿಂದ ರೈತರಿಗೆ ತಮ್ಮಲ್ಲಿರುವಂತಹ ಲಿಮಿಟೆಡ್ ಸಂಪನ್ಮೂಲಗಳನ್ನ ರಿಸೋರ್ಸ್ಗಳನ್ನ ಬಳಸ್ಕೊಂಡು ಅತ್ಯಂತ ಹೆಚ್ಚು ಉತ್ತಮವಾದಂತಹ ಇಳುವರಿ ಪಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕಳೆದ 50 ವರ್ಷಗಳಿಂದ ಭಾರತದಲ್ಲಿ ಜೈನ್ ಇರಿಗೇಷನ್ ಇರ್ಬೋದು, ಇತರೆ ಹಲವಾರು ಕಂಪನಿಗಳು ಇದನ್ನ ಜನರಿಗೆ ಜಾಗೃತಿ ಮೂಡಿಸಿ ಮಾಡ್ಕೊಂಡ್ ಬಂದಿದ್ದಾವೆ. ಇವತ್ತಿನ ನಮ್ಮ ವಿಷಯ ಹನಿ ನೀರಾವರಿ ಬಳಕೆಯಿಂದ ಕಬ್ಬಿನಲ್ಲಿ ನೀರು ಹಾಗೂ ರಸಗೊಬ್ಬರಗಳ ಸದ್ಬಳಕೆ ಹಾಗೂ ಇಳುವರಿಯಲ್ಲಿ ಹೆಚ್ಚಳ ಅನ್ನುವಂಥದ್ದು. ನನ್ನೊಟ್ಟಿಗೆ ನಾನು CA ಜೋಶಿ, ನನ್ನೊಟ್ಟಿಗೆ ನನ್ನ ಸಹಕಾರಿ ಸಹೋದ್ಯೋಗಿ ಆದಂತ ಗಿರೀಶ್ ಹಾಲಪ್ಪ ಅವರು ಇರ್ತಾರೆ. ಮಿತ್ರರೇ, ಇದೊಂದು ಸ್ಲೈಡ್ ನೋಡ್ತಾ ಇದ್ದೀರಿ. ನಾವು ಸಾಮಾನ್ಯವಾಗಿ ಈ ರೀತಿ ನೀರು ಹಾಸುವಂತ ಪದ್ಧತಿ ನೋಡಿದೀವಿ, ಕಾಲುವೆ ಮುಖಾಂತರ ಹಾಸ್ತೀವಿ. ಇಲ್ಲಿ ನೋಡ್ರಿ ಯಾವ ರೀತಿ ನೀರು ಹಾಕ್ತಾ ಇದೀವಿ ನಾವು ಅಂತೇಳಿ. ಇದು ಸಾಮಾನ್ಯ ತಿಳ್ಕೊಳ್ಳೋನು ವಾರಬಂದಿ ಪದ್ಧತಿಯಲ್ಲಿ ಹಾಕ್ತಾ ಇದೀವಿ ಅಂದ್ರೆ ವಾರಕ್ಕೊಮ್ಮೆ ಅಥವಾ ವಾರಕ್ಕೆ 2 ಸಲನೋ ಅಥವಾ 10 ದಿನಕ್ಕೆ 2 ಸಲನೋ, ಈ ರೀತಿ ಒಂದು ಉದಾಹರಣೆ ತಗೊಂಡ್ರೆ ನಾ ಒಂದು ವಾರದ ಉದಾಹರಣೆ ಕೊಡ್ತೀನಿ ನಿಮ್ಗೆ. ವಾರಕ್ಕೆ ನಾವು ಒಂದ್ಸಲ ನೀರು ಬಿಟ್ಟಾಗ ಈ ರೀತಿ ನೀರು ಹಾಸಿ ಕಬ್ಬಿನಲ್ಲಿ ನಾವು ಬೆಳೆ ತಗೊಳಕ್ ಪ್ರಯತ್ನ ಮಾಡಿದಾಗ ಏನಾಗಬಹುದು ಅಂತ ಹೇಳಿ ಪರಿಸ್ಥಿತಿ ತಮಗೆಲ್ಲ ಗೊತ್ತಿರುವಂಗ, ಒಂದು ಬೆಳೆ ಅತ್ಯಂತ ವ್ಯವಸ್ಥಿತವಾಗಿ ಬೆಳಿಬೇಕು ಅಂತ ಹೇಳಾದ್ರೆ ಅದಕ್ಕೆ ನೀರು ಅದು ಇದರ ರೂಪದಲ್ಲಿ ಮಾಯಿಶ್ಚರ್ ರೂಪದಲ್ಲಿ, ರಸಾವರಿ ಅದರರ್ಥ ಪೋಷಕಾಂಶಗಳು, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು ಇವೆಲ್ಲ ಇದ್ದಾಗ ಮಾತ್ರ ಸರಿಯಾದ ಹೀರುವಿಕೆ ಬೇರುಗಳಿಂದ ಮುಖಾಂತರ ಆಗ್ತದೆ. ಒಳ್ಳೆಯ ಬೆಳಕು ಸಿಕ್ಕರೆ ಎಲೆಗಳು ಚೆನ್ನಾಗಿ ಆಹಾರ ಉತ್ಪಾದನೆ ಮಾಡುತ್ತವೆ, ಹಾಗೆ ನಮಗೆ ಒಳ್ಳೆಯ ಬೆಳವಣಿಗೆ ಮತ್ತು ಒಳ್ಳೆಯ ಇಳುವರಿ ಸಾಧ್ಯತೆ ಇರ್ತದೆ ಕಬ್ಬಿನಲ್ಲಿ. ಇದನ್ನು ಗಮನಕ್ಕೆ ತಗೊಂಡಾಗ ಈ ರೀತಿ ನೀರು ಹಾಸಿದಾಗ ವಾರಕ್ಕೊಮ್ಮೆ ಏನಾಗ್ಬಹುದು, ನಮಗ್ ಬಹಳ ಸಮಾಧಾನ ಇರ್ತದೆ. ಸಾಕಷ್ಟು ನೀರು ಕೊಟ್ಟೆ, ಕಂಡಾಪಟ್ಟಿ ನೀರು ಬಿಟ್ಟೆ ಅಂತ ಹೇಳಿ ಒಂದು ದೊಡ್ಡ ಸಮಾಧಾನ ಆಗ್ತದೆ. ಆದ್ರೆ ಆ ಜಮೀನಲ್ಲಿ ಆ ಬೆಳೆಗೆ ಅದು ಖರೇನ ಏನು ಸಂತೋಷ ಕೊಟ್ಟೋದು, ಆ ಬೆಳೆ ಅದರಿಂದ ಸಫೋಕಟ್ ಆಗ್ಯೋದು ಅಥವಾ ಉಸಿರುಗಟ್ಟಿದಂಥ ವಾತಾವರಣದಲ್ಲಿ ಇದೆಯೋ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ನಾವು ಎಲ್ಲರೂ ಬಲ್ಲಿದಂಗ ಮಣ್ಣು ಇದು ನಿರ್ಜೀವ ವಸ್ತು ಅಲ್ಲ, ಅತ್ಯಂತ ಸಜೀವ ವಸ್ತು. ಅದರಲ್ಲಿ ಸಾವಿರಾರು ಚಟುವಟಿಕೆಗಳು ನಡೀತಾ ಇರ್ತಾವ. ಆ ಮಣ್ಣಿನಲ್ಲಿ ಇರುವಂತಹ ಗಾಳಿ, ಯಾವಾಗ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನಿಲ್ಲಿಸ್ತೀವಲ್ಲ, ನೀರು ಗುರುತ್ವಾಕರ್ಷಣೆ ಶಕ್ತಿಯಿಂದ ಕೆಳಗಡೆ ಇಳಿತಾ ಹೋಗ್ತದೆ, ಬಸಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಬಸಿಯುವಂತ ಹಂತದಲ್ಲಿದ್ದಾಗ ಗಾಳಿ ಅಲ್ಲಿಂದ ರಿಪ್ಲೇಸ್ ಆಗ್ತದೆ, ಅಲ್ಲಿಂದ ಖಾಲಿ ಆಗ್ತದೆ. ಇದು ಯಾವಾಗ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪೂರ್ತಿ ಗಾಳಿ ಖಾಲಿ ಆಗುತ್ತೋ ಆವಾಗ ಆ ಬೇರಿಗೆ ಉಸಿರುಗಟ್ಟಿದಂಥ ವಾತಾವರಣ ನಿರ್ಮಾಣ ಆಗ್ತದೆ. ನಮಗೇನು ಸಮಾಧಾನ, ನೀರು ಭಾಳ ಕೊಟ್ವಿ, ಆ ಗಿಡಕ್ಕೇನು ಉಸಿರುಗಟ್ಟಿದ ವಾತಾವರಣ. ಆವಾಗ ಆ ಗಿಡ ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಬಳಸಲಿಕ್ಕೆ ಅಥವಾ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ಈ ರೀತಿಯಾದಂಥ ಅವಸ್ಥೆ ಈ ವಾರದಲ್ಲಿ ಮೊದಲ 2 ದಿನ ಅಥವಾ 3 ದಿನ ಆಗ್ಬೋದು. ಅದರ ನಂತರ
ಹೆಚ್ಚಿನ ಅಂಶ ಆವಿಯಾಗಿ ಹೋಗ್ಬೋದು, ಬಸದ್ ಹೋಗ್ಬೋದು, ಹಿಂಗೆ ಹೋಗ್ಬೋದು. ಈಗ ಒಂದು ಹದ ಪ್ರಮಾಣದಲ್ಲಿ, ಒಂದು ಸಮ ಪ್ರಮಾಣದಲ್ಲಿ ಫೀಲ್ಡ್ ಕ್ಯಾಪಾಸಿಟಿ ಅಥವಾ ವಾಪ್ಸಾ ಸ್ಥಿತಿ ಬರುತ್ತೆ. ಈ ವಾಪ್ಸಾ ಸ್ಥಿತಿ ಬಂದಾಗ ಬೇರಿಗೊಂದು ಖುಷಿ ಆಗ್ತದೆ, ಗಿಡಕ್ಕೊಂದು ಖುಷಿ ಆಗ್ತದೆ. ಅಡ್ಡಿ ಇಲ್ಲ, ಈಗ ನಮಗೆ ಬೇಕಾದಂತದ ಮಾಯಿಶ್ಚರ್ ಲೆವೆಲ್ ಅದ, ಈಗ ಇಲ್ಲಿ ನಮಗೆ ಬೇಕಾದಂತ ಆರ್ದ್ರತೆ ಅದ, ಭೂಮಿಯಲ್ಲಿ ಸಾಕಷ್ಟು ಗಾಳಿ ಆಡ್ತಾ ಇದೆ, ಪೋಷಕಾಂಶಗಳು ಎಷ್ಟಿದಾವು ಲಭ್ಯ ಅವುಗಳನ್ನ ಹಿಡ್ಕೋತೀನಿ ಅಂತೇಳಿ ಅದು ಹಿಡ್ಕೊಳಿಕ್ ಸ್ಟಾರ್ಟ್ ಮಾಡ್ತದೆ. ಇದು ನೆಕ್ಸ್ಟ್ 2 ದಿನ ನಡಿಬಹುದು. ಇನ್ನು ಮುಂದಿನ 2 ದಿನದಾಗ ಉಳಿದಂತ ನೀರಿನ ಏನ ಅಂಶಗಳು ಉಳ್ಕೊಂಡಿರ್ತಾವ ಅದೆಲ್ಲ ಆರಿ ಹೋಗ್ಬಿಡ್ತದ, ಹಿಂಗೆ ಹೋಗ್ಬಿಡ್ತದ. ಅವಾಗ ಕೊನೆ 2 ದಿನ ಅದು ಉಪವಾಸ ಬೀಳ್ತದೆ. ಮೊದಲೇ 2 ದಿನ ಅತಿ ಹೆಚ್ಚಾಗಿದ್ದಕ್ಕೆ ಉಪವಾಸ ಬೀಳ್ತದೆ. ನಡಬರ್ಕಿನ 2 ಅಥವಾ 3 ದಿನ ಅದಕ್ಕೆ ಒಂದು ಸಮೋಚಿತವಾದ ಆಹಾರ ಮತ್ತು ಪೋಷಕಾಂಶಗಳು, ನೀರು ಸಿಗ್ತದ. ಕೊನೆ 2 ದಿನ ಅಥವಾ 3 ದಿನ ಅದಕ್ಕೆ ಏನೂ ಸಿಗ್ಲಾರ್ದು ಉಪವಾಸ ಬೀಳ್ತದೆ. ಈ ಪದ್ಧತಿಯಿಂದ ನಾವು ಮಾಡಿದಾಗ ಸಾಮಾನ್ಯವಾಗಿ ಕಬ್ಬಷ್ಟೇ ಹಾಕಿ ಯಾವುದೇ ಬೆಳೆ ಇರಲಿ, ಅಲ್ಲಿ ವ್ಯವಸ್ಥಿತವಾದಂತಹ ಒಂದು ಏಕ ಪ್ರಕಾರದ ಬೆಳವಣಿಗೆ ಸಾಧ್ಯ ಆಗುವುದಿಲ್ಲ. ಎಲ್ಲಿ ವೆಜಿಟೇಟಿವ್ ಗ್ರೋತ್ ಅಥವಾ ಬೆಳವಣಿಗೆನೇ ಕುಂಠಿತ ಆಗ್ತದೆ, ಅಲ್ಲಿ ಒಳ್ಳೆಯ ರೀತಿಯಿಂದ ನಾವು ಇಳುವರಿ ಅಪೇಕ್ಷೆ ಮಾಡುವುದು ತಪ್ಪಾಗ್ತದೆ. ಈ ಒಂದು ಬ್ಯಾಕ್ಗ್ರೌಂಡ್ ನೋಡಿದಾಗ ಮೂಲ ವಿಷಯಕ್ಕೆ ಹೋಗಕ್ಕಿಂತ ಮುಂಚೆ ಇತರೆ ಕೆಲವು ವಿಷಯ ನೋಡೋಣ. ಇದು ನೋಡ್ರಿ, ಗೊಬ್ಬರ ಚಲೋ ವಿಧಾನ, ಇದಿನ್ನು ಬಹಳ ಚಲೋ. ಇನ್ನು ಕೆಲವೊಂದ್ ಕಡೆ ನನ್ನ ಕಡೆ ಇಂಥದ್ದು ಫೋಟೋ ಅದಾವ, ಗೊಬ್ಬರ ಚೀಲನ ಹೆಗಲ ಮೇಲೆ ಹಾಕೊಂಡು ಹೆಂಗ್ ನಮ್ ಪಕ್ಕಿ ಹೊಡ್ಕೊಂಡು ಹೋಗ್ಬಿಡ್ತಾರ ಸುರ್ಕೋತ. ಈ ರೀತಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರ ಹಾಕುವಂತ ಪದ್ಧತಿ. ಗೌಡ್ರ ಎಷ್ಟ್ ಹಾಕ್ಯಾರೋ 4 ಚೀಲ ಯೂರಿಯಾ, ಅವಾಗಿ 8 ಚೀಲ, ಎಷ್ಟ್ ತೆಗದಾರ? 40 ಟನ್ ತೆಗದಾರ, 50 ಟನ್ ಬರ್ಬೇಕ. ಈ ಕ್ಯಾಲ್ಕುಲೇಷನ್ ಯಾವುದು ಅದಕ್ಕೊಂದು ವೈಜ್ಞಾನಿಕ ಆಧಾರ ಇಲ್ಲ. ಆ ಮಣ್ಣಿನ ಮೇಲೆ, ಆ ಜಮೀನ್ ಮೇಲೆ ನಾವು ಏನ್ ಅತ್ಯಾಚಾರ ಮಾಡ್ತೀವಿ ಅದ್ರ ಬಗ್ಗೆ ಗಮನ ಇಲ್ಲ. ಇದು ಒಂದಲ್ಲ, ಕಳೆದ ಹಲವಾರು ದಶಕಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇದರ ಅರ್ಥ ಅತ್ಯಂತ ಹೆಚ್ಚು ನೀರಿನ ಒಂದು ಬಳಕೆ, ಅತ್ಯಂತ ಹೆಚ್ಚು ರಾಸಾಯನಿಕಗಳ ಬಳಕೆ, ಇವೆರಡೂ ಸೇರ್ಕೊಂಡು ಭೂಮಿಯಂತೂ ಹಾಳು ಮಾಡೇ ಬಿಟ್ವಿ ನಾವು. ಬೆಳೆನೂ ತಗೊಳ್ಳಿಲ್ಲ, ಇಳುವರಿ ಮಟ್ಟಾನು ಒಂದ್ ಹಂತಕ್ಕೆ ಹೋಗ್ಬಿಟ್ಟು ನಿಂತು ಬಿಡ್ತು. ಹೆಚ್ಚಿನ ಇಳುವರಿ ಅಪೇಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಖರ್ಚುಗಳು ನಿಲ್ತಾ ಇಲ್ಲ, ಜೀವನ ಶೈಲಿ ನಿಲ್ತಾ ಇಲ್ಲ. ಮಾಡೋದೇನು? ನಮ್ಮ ಗುರಿ ಅಂತೂ 100 ಟನ್ ತೆಗಿಬೇಕು ಕಬ್ಬು ಎಕರೆಕ. ಒಂದೇ ಒಂದು ಇದಕ್ಕೆ ಆಧಾರ ಹನಿ ನೀರಾವರಿ. ಇದನ್ನ ಮಾಡಿದಾಗ ಮಾತ್ರ ಇದರಿಂದ ಎಲ್ಲಾ ಇದು ಡೆಟ್ ಟ್ರ್ಯಾಪ್ ಅಂತ ಹೇಳ್ತೀವಿ ನಾವು, ಡೆಟ್ ಟ್ರ್ಯಾಪ್ ಇಂದ ಹೊರ ಬರ್ಲಕ್ ಸಾಧ್ಯ ಅದ. ಇಲ್ಲಿ ನೋಡ್ರಿ, ನಾವು ಈ ರೀತಿ ಬದಲಾವಣೆ ತಗೋಬೇಕು. ಹರಿ ನೀರಾವರಿ, ಹಾಯ್ ನೀರಾವರಿಯಿಂದ ನಾವು ಹನಿ ನೀರಾವರಿಗೆ ಶಿಫ್ಟ್ ಆಗಬೇಕು. ಚೆಲ್ ಗೊಬ್ಬರದಿಂದ ನಾವು ರಸಾವರಿ ಮಾಡ್ಕೋಬೇಕು. ಅಂದ್ರೆ ನೀರಲ್ಲಿ ಕರಗುವಂತಹ ಎಲ್ಲಾ ರಾಸಾಯನಿಕಗಳನ್ನಿರ್ಬೋದು ಅಥವಾ ಸಾವಯವ ಗೊಬ್ಬರ ಇರ್ಬೋದು, ಯಾವುದು ಸಂಪೂರ್ಣವಾಗಿ ನೀರಲ್ಲಿ ಕರಗತ್ತೋ ಅಂತವುಗಳನ್ನ ನಾವು ರಸಾವರಿ ಮುಖಾಂತರ, ಹನಿ ನೀರಾವರಿ ಮುಖಾಂತರ ಮಾತ್ರ ಕೊಡುವಂತ ವ್ಯವಸ್ಥೆ ಬಂದಾಗ ನಾವು ಅತ್ಯಂತ ಹೆಚ್ಚಿನ ಇಳುವರಿ ಅಪೇಕ್ಷೆ ಪಡಬಹುದು. ಈ ಬದಲಾವಣೆ ಇವತ್ತಿನ ಕಾಲದ ಗರಜು ಹೌದು. ಇದು ಅತ್ಯಂತ ನಾಜೂಕಿನ ಸ್ಥಿತಿಯಲ್ಲಿ ನಾವು ಪಾಸ್ ಆಗ್ತಾ ಇದೀವಿ. ಈಗ ಮಿತ್ರರೇ, ಬಹಳ ನಾವು ಕೇರ್ಫುಲ್ ಆಗಿ ಇದನ್ನ ಅಭ್ಯಾಸ ಮಾಡ್ಕೋಬೇಕು. ನಾವು ಈಗೇನಾದ್ರೂ ಬದಲಾವಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಆಹಾರದ ದೊಡ್ಡ ಸಮಸ್ಯೆನಂತೂ ಕೊಟ್ಟು ಹೋಗ್ತೀವಿ. ಈ ರೀತಿ ನೀರು ಬಿಡೋದು, ಗೊಬ್ಬರ ಹಾಕೋದು, ಇವೆಲ್ಲವುಗಳನ್ನ ನಾವು ಬದಲಾವಣೆ ಮಾಡ್ಕೊಂಡೇ ಹೋಗ್ಬೇಕು. ಇದನ್ನ ಹೇಳ್ತಾ, ಈ ಕಬ್ಬಿನಲ್ಲಿ ಒಳ್ಳೆ ಉತ್ಪಾದನೆ ಬರಬೇಕು ಅಂತ ಹೇಳಿದ್ರೆ ನಮಗ ಒಳ್ಳೆ ತಳಿ ಬೀಜ ಬೇಕು, ಸಮರ್ಪಕ ಭೂಮಿಯ ತಯಾರಿ ಮಾಡ್ತೀವಿ ನಾವು, ಸಮತೋಲಿತ ರಸಗೊಬ್ಬರಗಳ ಬಳಕೆ, ನೀರಿನ ನಿರ್ವಹಣೆ, ಅಂತರ್ ಬೇಸಾಯ ಕ್ರಮ, ಸಂರಕ್ಷಣಾ ಕ್ರಮಗಳು ಹಾಗೂ ಕುಳೆ ಮಾಡ್ತಾ ಇದ್ರೆ ಕುಳೆಯ ಬಗ್ಗೆ ಒಂದು ವ್ಯವಸ್ಥಿತವಾದಂತ ಅಭ್ಯಾಸ ಪೂರ್ವಕವಾದಂತಹ ಒಂದು ಗಮನ ಕೊಟ್ರೆ ಕಬ್ಬಿನಲ್ಲಿ ಖಂಡಿತವಾಗಿ ನಾವು 100 ಟನ್ ಪ್ರತಿ ಎಕರೆ ಕನ್ಸಿಸ್ಟೆಂಟ್ಲಿ ಸಸ್ಟೈನೇಬಲ್ ಮ್ಯಾನರ್ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಅದ. ಇದನ್ನ ಮತ್ತೆ ನಾವು ಪ್ರೂವ್ ಮಾಡ್ಕೊಂಡ್ ಬಂದಿದೀವಿ. ಸಂಜೀವ್ ಮಾನೆ ಸಾಹೇಬ್ರು, ಡಾಕ್ಟರ್ ಸಂಜೀವ್ ಮಾನೆ ಸಾಹೇಬ್ರು ಇದಕ್ಕೊಂದು ಒಳ್ಳೆ ಉದಾಹರಣೆ. ಹಲವಾರು ರೈತರು ಇದ್ದಾರೆ, ಹಲವಾರು ರೈತರು ಅವರ ಒಂದು ಆದರ್ಶ ತಗೊಂಡು ಬಹಳಷ್ಟು ಜನ ಇವತ್ತು ನಾವು 100 ಟನ್ ನಾವು ಅತ್ಯಂತ ಕಡಿಮೆ ಖರ್ಚಲ್ಲಿ, ಅತ್ಯಂತ ಕಡಿಮೆ ಸಂಪನ್ಮೂಲ ಬಳಕೆಯಿಂದ ಭೂಮಿಯನ್ನು ಹಾಳು ಮಾಡದೇನೆ, ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತೇನೆ ಉತ್ಪಾದನೆ ತಗೊಳ್ತಾ ಇದ್ದೀವಿ. ನಮಗೆ ಈ ರೀತಿ ಕಬ್ಬಿನ ಅವಶ್ಯಕತೆ ಇದೆ. ಇವತ್ತು ನೋಡ್ರಿ ಎಷ್ಟು ಸುಂದರವಾಗಿ ಕಬ್ಬು ಬೆಳೆದದ, ಹನಿ ನೀರಾವರಿ ಬೆಳೆದಂತ ಕಬ್ಬು. ಮಿತ್ರರೇ, ಇದು ಮಣ್ಣಿನಲ್ಲಿ ನಾನು ಈ ಮುಂಚೆನೆ ಹೇಳಿದಂಗ ಇದೊಂದು ಅತ್ಯಂತ ಸಜೀವ ಇರುವಂತಹ, ಲವಲವಿಕೆ ಇರುವಂತಹ, ಜೈವಿಕ ಪದಾರ್ಥಗಳು ಹೆಚ್ಚಿರುವಂತಹ, ಜೀವ ಪದಾರ್ಥಗಳು, ಸಾಕಷ್ಟು ಕ್ರಿಮಿಕೀಟಗಳು, ಎರೆಹುಳುಗಳು ಇರುವಂತಹ ಒಂದು ವಸ್ತು, ಒಂದು ಜೀವ ವಸ್ತು ಅಂತ ಹೇಳ್ತೇನೆ ನಾನು. ಇದು ಸಾಧಾರಣ ವಸ್ತು ಅಲ್ಲ, ಇದು ಸತ್ತಂತ ವಸ್ತು ಅಲ್ಲ. ಮಣ್ಣು, ಇದಕ್ಕೆ ನಾವು ತಾಯಿ ಅಂತ ಬೇಳ್ಕೊತೀವಿ, ಭೂಮಿ ತಾಯಿ ಅಂತ ಹೇಳ್ತೀವಿ. ಅದನ್ನ ನಾವು ಅದೇ ಸ್ವರೂಪದಲ್ಲಿ ನೋಡ್ಕೋಬೇಕು, ಅಷ್ಟೇ ನಾವು ಅದಕ್ಕೆ ಯೋಗ್ಯತೆ ಕೊಡಬೇಕಾಗ್ತದೆ.
ಇಲ್ಲಿ ನೋಡ್ರಿ, ಅದರಲ್ಲಿ ಯಾವ ರೀತಿ ಇದ್ರ ಮಣ್ಣಿನ ಕಾಂಪೋಸಿಷನ್ ಅದು ಉತ್ತಮ ಅಂತ ಹೇಳ್ತೀವಿ ನಾವು. ಅದರಲ್ಲಿ 48 ಭಾಗ ಮಣ್ಣಿನ ಪದಾರ್ಥ ಇರ್ತದೆ, ಅದರಲ್ಲಿ ಲವಣಾಂಶಗಳು ಸೇರ್ಕೊಂಡಿರ್ತಾವ. 2 ಭಾಗ ಆರ್ಗ್ಯಾನಿಕ್ ಮ್ಯಾಟರ್ ಇರ್ತದೆ, ಸಾವಯವ ಪದಾರ್ಥ. 25 ಭಾಗ ಗಾಳಿ ಇರ್ತದೆ, 25 ಭಾಗ ನೀರು. ಇದು ಹಸಿಯ ಸ್ವರೂಪದಲ್ಲಿ ಇರ್ತದೆ. ಹಸಿಯ ಸ್ವರೂಪ ಅಂತ ಹೇಳಿದ್ರೆ ಮಾಯಿಶ್ಚರ್ ಕಂಟೆಂಟ್ ಅಲ್ಲಿ ಇರ್ತದೆ, ಆರ್ದ್ರತೆ ಅಂತ ಹೇಳ್ಬೋದು, ಮಣ್ಣಿನಲ್ಲಿರುವಂತಹ ಆರ್ದ್ರತೆ. ಇನ್ನು ಕಬ್ಬು ತಮಗೆಲ್ಲ ಗೊತ್ತಿರುವಂಗ ಇದು ಸಕ್ಯಾರಮ್ ಆಫೀಸ್ನಾರಮ್ ಅಂತ ಹೇಳ್ತೀವಿ ನಾವು ವೈಜ್ಞಾನಿಕ ಭಾಷೆಯಲ್ಲಿ. ಹುಲ್ಲಿನ ಜಾತಿಗೆ ಸೇರಿದಂತ ಒಂದು ಸಸ್ಯ. ಇದರ ಬೇರಿನ ಬೆಳವಣಿಗೆ ಸಾಧಾರಣವಾಗಿ ಯಾವ ರೀತಿ ಇರ್ತದೆ ಅನ್ನುವಂತಹ ಒಂದು ಸ್ಲೈಡ್ ಇದು. ಇದು ಹೆಚ್ಚಾಗಿ ಮಾಯಿಶ್ಚರ್ ಅನ್ನ ಅಥವಾ ನೀರಿನ ಪಸೆಯನ್ನ, ನೀರಿನ ಹಸಿಯನ್ನ ಜಮೀನಿಂದ ಎಷ್ಟು ಆಳದಿಂದ ಹೀರ್ಕೋತದ. ಸಾಮಾನ್ಯವಾಗಿ ನೋಡ್ರಿ, ಕಬ್ಬು 40ರಿಂದ 70% ಬೇರಿನ ಪ್ರಮಾಣ ಮೊದಲ 20ರಿಂದ 30 ಸೆಂಟಿಮೀಟರ್ ಅಂತ ಹೇಳಿದ್ರೆ ಹತ್ರ 1 ಫೂಟಿನ ಒಂದು ಆಳದಲ್ಲಿ ಅಥವಾ 1ರಿಂದ 1.5 ಫೂಟಿನ ಅಗಲದಲ್ಲಿ ಮಾತ್ರ ಹೆಚ್ಚಾಗಿರ್ತದೆ. ಅದರ ಅರ್ಥ 70ರಿಂದ 80 ಪಾಲು ಈ ಸೂಕ್ಷ್ಮ ಬೇರುಗಳೇನಿರ್ತಾವ, ಯಾವು ಈ ಪೋಷಕಾಂಶಗಳನ್ನ ನೀರನ್ನ ಹೀರ್ಕೊಳ್ತಾವ, ಅವುಗಳು ಕಬ್ಬಿನಲ್ಲಿ ಮೊದಲ 1ರಿಂದ 1.5 ಫೂಟ್ ಅಗಲ ಆಳದಲ್ಲಿ ಮಾತ್ರ ಹೆಚ್ಚಾಗಿ ಸಿಗ್ತಾವ. ಇದನ್ನ ನಾವು ಗಮನಕ್ಕೆ ಇಟ್ಕೊಂಡ್ರೆ ನಾವು ಕೊಡುವಂತ ವ್ಯವಸ್ಥೆ, ನೀರು ಕೊಡುವಂತ ವ್ಯವಸ್ಥೆ ಇರ್ಬೋದು, ಪೋಷಕಾಂಶಗಳನ್ನ ಲವಣಾಂಶಗಳನ್ನ ಕೊಡುವಂತ ವ್ಯವಸ್ಥೆ ಇರ್ಬೋದು, ಇದರಲ್ಲಿ ಕೇಂದ್ರೀಕೃತ ಮಾಡ್ಕೊಂಡದಾದ್ರೆ ನಮ್ಮ ಭೂಮಿ ಹಾಳಾಗುವುದಿಲ್ಲ. ಕೊಟ್ಟಂತ ಎಲ್ಲಾ ಸಂಪನ್ಮೂಲಗಳು ಸರಿಯಾಗಿ ಆ ಗಿಡಕ್ಕೆ ಸಿಗ್ತಾವ. ಇನ್ನು ಮಿತ್ರರೇ, ಮುಖ್ಯವಾಗಿ ಹೇಳೋದಂತ ಹೇಳಿದ್ರೆ ಮಣ್ಣಿನಲ್ಲಿ ಸಾಮಾನ್ಯವಾಗಿ ನಾವು 3 ನಮೂನಿ ಮಣ್ಣುಗಳು ಇದಾವ ಅಂತ ಹೇಳ್ತೀವಿ. ಒಂದು ಈ ಎರಿಭೂಮಿಗಳು, ಹೆವಿ ಸಾಯಿಲ್ಸ್ ಅಂತ ಹೇಳ್ತೀವಿ, ಎಲ್ಲಿ ಈ ಕ್ಲೇ ಪಾರ್ಟಿಕಲ್ಸ್ ಏನಿರ್ತಾವ ಅವು ಹೆಚ್ಚಿನ ಅಂಶದಲ್ಲಿ ಇರ್ತಾವ, ಅಂದ್ರೆ ಉಸ್ಕಿನ್ ಪಾರ್ಟಿಕಲ್ ಕಡಿಮೆ ಇರ್ತಾವ. ಎರಡನೇದು ಸ್ಯಾಂಡಿ ಸಾಯಿಲ್ಸ್ ಅಂತ ಹೇಳ್ತೀವಿ, ಅಥವಾ ಮರಳು ಮಿಶ್ರಿತ ಜಮೀನುಗಳು ಅಥವಾ ಉಸುಕ್ ಮಿಶ್ರಿತ ಜಮೀನುಗಳು. ಇಲ್ಲಿ ಮಣ್ಣಿನ ಪದಾರ್ಥ ಕಡಿಮೆ ಇರ್ತದೆ, ಉಸ್ಕಿನ ಪದಾರ್ಥ ಹೆಚ್ಚು ಇರ್ತದೆ. ಮೂರನೇದು ಮೀಡಿಯಂ ಸಾಯಿಲ್ಸ್ ಅಥವಾ ನಾವು ಮೆಕ್ಕಲು ಮಣ್ಣು ಅಂತ ಹೇಳ್ಕೋಬಹುದು. ಇಲ್ಲಿ ಎಲ್ಲಾ ರೀತಿಯ ಒಂದು ಕಾಂಪೋಸಿಷನ್ ಅತ್ಯಂತ ಉತ್ಕೃಷ್ಟ ಪ್ರಮಾಣದಲ್ಲಿ ಇರ್ತದೆ. ಇದು ಮಣ್ಣು, ಉಸುಕು ಮತ್ತು ಇತರೆ ಸಾವಯವ ಪದಾರ್ಥ ಒಂದು ಸರಿಯಾದ ಬೆಸುಗೆಯಲ್ಲಿ ಸೇರಿರುವಂತಹ ಮಣ್ಣಿದು. ಇದು ಯಾಕೆ ನಮ್ಮ ಮಾಹಿತಿ ಬೇಕು? ನಾವು ನೀರನ್ನು ಕೊಟ್ಟಾಗ ನೀರು ಏನು ಹರಿತದ, ಅದು ಮೇಲ್ಗಡೆ ಕಾಣುವಂಗೆ ಹರಿತಿರ್ಬೋದು ಅಥವಾ ಭೂಮಿಯಲ್ಲಿ ಇಂಗಿದಾಗ ಹೋಗ್ತಾ ಇರುವಂತದ್ದು ಕ್ಯಾಪಿಲರಿ ಫೋರ್ಸ್ ಅಲ್ಲಿ ಹೋಗ್ತದೆ ಅಂತ ಹೇಳ್ತೀವಿ ನಾವು. ಆ ಕ್ಯಾಪಿಲರಿ ಫೋರ್ಸ್ ಅಲ್ಲಿ ನೀರು ಹರಡುವಿಕೆ ಏನಿದೆಯಲ್ಲ, ಬೇರೆ ಬೇರೆ ಜಮೀನುಗಳಲ್ಲಿ ಬೇರೆ ಬೇರೆ ತಿಳಿಯುತ್ತದೆ. ಈ ಹೆವಿ ಸಾಯಿಲ್ಸ್ಗಳಲ್ಲಿ ಅಥವಾ ಎರಿಭೂಮಿ ನಾವೇನು ಹೇಳ್ತೀವಿ, ಬ್ಲ್ಯಾಕ್ ಕಟನ್ ಸಾಯಿಲ್, ಬಿಸಿ ಸಾಯಿಲ್ಗಳಲ್ಲಿ ಇದು ಸಾಮಾನ್ಯವಾಗಿ ಆಳಕ್ಕೆ ಕಡಿಮೆ ಹೋಗ್ತದೆ, ಅಗಲಕ್ಕೆ ಹೆಚ್ಚು ಹೋಗ್ತದೆ. ಸ್ಯಾಂಡಿ ಸಾಯಿಲ್ಸ್ ಅಥವಾ ಉಸುಕು ಮಿಶ್ರಿತ ಜಮೀನಲ್ಲಿ ಇದು ಆಳಕ್ಕೆ ಹೆಚ್ಚು ಹೋಗ್ತದೆ, ಅಗಲಕ್ಕೆ ಕಡಿಮೆ ಹೋಗ್ತದೆ. ಆದ್ರೆ ಸಮ ಪ್ರಮಾಣದಲ್ಲಿ ಇರುವಂತಹ ಮೀಡಿಯಂ ಸಾಯಿಲ್ಸ್ ಅಥವಾ ನಾವು ಮೆಕ್ಕಲು ಮಣ್ಣು ಅಂತ ಏನು ಹೇಳ್ತೀವಿ, ಅದರಲ್ಲಿ ಅಗಲ ಆಳ ಸಾಮಾನ್ಯವಾಗಿ ಏಕರೂಪವಾಗಿ ಹೋಗ್ತದೆ. ಅದನ್ನ ನಾವು ಅಂಡಾಕೃತಿ ನೋಡ್ಬೋದು, ಅಥವಾ ನಾವು ಉಳ್ಳಾಗಡ್ಡಿ ಆಕಾರ ಏನ್ ಬರ್ತದಲ್ಲ, ಬಲ್ಬ್ ಶೇಪ್, ಆ ರೀತಿ ಆಗ್ತದೆ. ಈ ಮಾಹಿತಿ ನಮಗೆ ಇದಕ್ಕೆ ಬೇಕು. ನಾಳೆಗೆ ನಾವು ಡ್ರಿಪ್ಪರ್ ಸಿಲೆಕ್ಷನ್ ಏನ್ ಮಾಡ್ತೀವಿ ಅಥವಾ ಡ್ರಿಪ್ ಲೈನ್ ಏನ್ ಸಿಲೆಕ್ಷನ್ ಮಾಡ್ತೀವಿ, ಇದನ್ನ ಎಷ್ಟು ಲೀಟರ್ ನೀರು ಕೊಡಬೇಕು, ಎಷ್ಟು ಅಂತರದಲ್ಲಿ ಡ್ರಿಪ್ಪರ್ಗಳನ್ನು ಇಡಬೇಕು, ಯಾಕೆ ಇಡಬೇಕು ಅನ್ನುವಂತ ಅಭ್ಯಾಸಕ್ಕೋಸ್ಕರ ಇದು ಅಗತ್ಯ. ಮಿತ್ರರೇ, ತಮಗೆಲ್ಲ ಗೊತ್ತಿರುವಂಗ ಭಾರತದಲ್ಲಿ ಈ ಕಬ್ಬು ಅನ್ನುವಂಥದ್ದು ಕೇವಲ ಇವತ್ತು ಸಕ್ಕರೆ ಉತ್ಪಾದನೆಗೆ ಮಾತ್ರ ಸೀಮಿತವಾಗಿ ಉಳಿಲಿಲ್ಲ. ಇದು ಒಂದು ಎನರ್ಜಿ ಕ್ರಾಪ್ ಅಂತ ಹೇಳ್ತಾರೆ. ಎನರ್ಜಿ ಕ್ರಾಪ್ ಇದಕ್ಕೋಸ್ಕರ ಇದನ್ನು ಕಲ್ಪವೃಕ್ಷನೂ ಅನ್ಬೋದು. ಬಹಳಷ್ಟು ವರ್ಷ ನಾವು ಬರೀ ತೆಂಗಿನಕಾಯಿ ಮಾತ್ರ ಕಲ್ಪವೃಕ್ಷ ಅಂತ ಹೇಳ್ತಾ ಇದ್ವಿ. ಕಬ್ಬು ನಿಜಾಂಶದಲ್ಲಿ ಒಂದು ಕಲ್ಪವೃಕ್ಷ. ಇದರ ಒಂದು ಭಾಗನೂ ವೇಸ್ಟ್ ಹೋಗೋದಿಲ್ಲ. ಎಲ್ಲವೂ ಸಹಿತ ಒಂದಿಲ್ಲ ಒಂದು ಸ್ವರೂಪದಲ್ಲಿ ನಮ್ಗೆಲ್ಲರಿಗೂ ಒಳ್ಳೆಯ ಒಂದು ಪ್ರಯೋಜನ ಆಗ್ತಾ ಇರುವಂತದ್ದು. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ತರ ಭಾರತದಲ್ಲಿ ಬೆಳೀತದೆ. 2ನೇ ಭಾಗ ಮಹಾರಾಷ್ಟ್ರ ಇದೆ. 3ನೇ ಸ್ಥಾನದಲ್ಲಿ ನಾವಿರ್ತೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನ ಉತ್ತರ ಕರ್ನಾಟಕ ಚೆನ್ನಾಗಿ ಬೆಳೀತಾರೆ. ಇಲ್ಲಿ ರಿಕವರಿನೂ ಚೆನ್ನಾಗಿ ಬರ್ತದೆ, ಕಬ್ಬಿನ ಇಳುವರಿ ಚೆನ್ನಾಗಿ ಬರ್ತದೆ. ಸಾಮಾನ್ಯವಾಗಿ ಹೆಚ್ಚಾಗಿ ಬೆಳೆಯುವಂತ ಕ್ಷೇತ್ರಗಳು ಕರ್ನಾಟಕದಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಾಪುರ, ಕಲಬುರಗಿ. ಇದನ್ನ ಬಿಟ್ರೆ ಮಧ್ಯ ಕರ್ನಾಟಕದಲ್ಲಿ 2-3 ಜಿಲ್ಲೆಗಳು, ದಕ್ಷಿಣ ಕರ್ನಾಟಕದಲ್ಲಿ 3-4 ಜಿಲ್ಲೆಗಳು. ಇಷ್ಟು ಸೇರ್ಕೊಂಡ್ರೆ ಹತ್ರ ಒಂದು 86 ಕಾರ್ಖಾನೆಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದಾವ. ಇದನ್ನ ಬಿಟ್ಟು ಸಾಕಷ್ಟು ಪ್ರಮಾಣದ ಬೆಲ್ಲದ ಗಾನಗಳು ಕೆಲಸ ಮಾಡ್ತಾವ. ಇದು ಜಿಲ್ಲಾವಾರು ಒಂದು ಅಂದಾಜು ಕೊಟ್ಟದ್ದು, ಎಷ್ಟು ಹೆಕ್ಟರ್ ಪ್ರದೇಶ ನಮ್ಮಲ್ಲಿ ಇದೆ ಇವತ್ತು ಅಂತ ಹೇಳಿ.
ನಮ್ಮ ಅಂದಾಜ್ ಪ್ರಕಾರ ಹತ್ರ 4 ಲಕ್ಷ ಹೆಕ್ಟರ್ ಜಮೀನು ಕರ್ನಾಟಕದಲ್ಲಿ ಆನ್ ಆನ್ ಎವರೇಜ್ ಯಾವಾಗ್ಲೂ ಪ್ರತಿ ವರ್ಷ 4 ಲಕ್ಷ ಹೆಕ್ಟರ್, ಅದರ ಅರ್ಥ ಹತ್ರ 10 ರಿಂದ 11 ಲಕ್ಷ ಎಕರೆ ಜಮೀನು ಕಬ್ಬಿನ ಬೇಸಾಯದಲ್ಲಿ ಇರುವಂತದ್ದು. ಇಳುವರಿ ನೋಡಿದಾದ್ರೆ ಟನ್ ಅಲ್ಲಿ 42 ಟನ್ ಆನ್ ಆನ್ ಎವರೇಜ್ ಅಥವಾ 88 ಟನ್ ಪ್ರತಿ ಹೆಕ್ಟರಿಗೆ ಬೀಳ್ತಾ ಇರುವಂತ ಸರಾಸರಿ ಇದು. ಇನ್ನು ನಾವು 100 ಟನ್ ತೆಗಿಬೇಕು, ಹೆಂಗ್ ತೆಗಿಬಹುದು? ಉತ್ತಮ ಬೀಜ ಆಯ್ಕೆ ಮಾಡ್ಕೊಂಡ್ವಿ, ಉತ್ತಮ ತಳಿನೂ ತಗೊಂಡ್ವಿ, ಭೂಮಿನೂ ಚೆನ್ನಾಗಿ ರೆಡಿ ಮಾಡ್ಕೊಂಡ್ವಿ, ನಮ್ಮಲ್ಲಿ ಉಳಿದೆಲ್ಲ ಸೌಕರ್ಯಗಳನ್ನು ಮಾಡ್ಕೊಂಡ್ವಿ. ಆದ್ರೂ ಸಹಿತ 100 ಟನ್ ಬರೋಕ್ ಸಾಧ್ಯತೆ ಇಲ್ಲ. ಕಾರಣ ಇಷ್ಟೇ ಅದ, ಪ್ರತಿ ಬೆಳೆಗೆ ಯಾವ ಹಂತದಲ್ಲಿ ಎಷ್ಟು ನೀರು, ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕು ಅದನ್ನ ನಾವು ಸಾಂಪ್ರದಾಯಿಕ ವಿಧಾನದಲ್ಲಿ ಖಂಡಿತವಾಗಿ ಕಬ್ಬು ಬೆಳೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹನಿ ನೀರಾವರಿ ಒಂದೇ ಅದಕ್ಕೆ ಅತ್ಯಂತ ಯೋಗ್ಯವಾದಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಆಧಾರ. ಇದೊಂದು ಗಣಿತದ. ಡಾಕ್ಟರ್ ಮಾನೆ ಸಾಹೇಬ್ರು ಇದ್ರ ಬಗ್ಗೆ ನಿಮಗೆ ವಿಶಾಲವಾಗಿ ಹೇಳ್ತಾರೆ, ವಿವರವಾಗಿ ಹೇಳ್ಬೋದು. ಸಾಮಾನ್ಯವಾಗಿ ಒಂದು ಹೆಕ್ಟರಿಗೆ 1,50,000 ಸಂಖ್ಯೆಯ ಕಬ್ಬುಗಳು ಬೇಕು ಅಂತ ಹೇಳ್ತೀವಿ ನಾವು. ಅದರ ಅರ್ಥ ಎಕರೆಗೆ ನಾವು ಹಿಡ್ಕೋಬಹುದು ಸಾಮಾನ್ಯ 55,000 ಕಬ್ಬು ಮಿಲೇಬಲ್ ಕೇನ್ಸ್, ಕಾರ್ಖಾನೆಗೆ ನಾವು ಕಳಿಸ್ತೀವಿ ಮಿಲೇಬಲ್ ಕೇನ್. ಸಾಮಾನ್ಯವಾಗಿ ಎಕರೆಕ್ಕೆ 50 ರಿಂದ 55,000 ಕಬ್ಬು ಬೇಕು, ಅಷ್ಟು ನಾವು ಬೆಳಿಬೇಕು. ಇನ್ನು ಅದನ್ನ ನಾವು 1 kg ಬೆಳೆದು 58 ಟನ್ನು, 2 kg ಬೆಳೆದು 110 ಟನ್ನು. ಇದನ್ನ ಪೈಲ್ವಾನ್ ಮಾಡೋದು ಹೆಂಗ, ಅದು ಮಹತ್ವದ ಕೆಲಸ ಅದ. ಇನ್ನು ನೀರು ಎಷ್ಟು ಬೇಕಾಗಬಹುದು? ಹಾಯಿ ನೀರು ಮಾಡಿದ್ರೆ ಎಷ್ಟು ಹೋಗ್ತದೆ ನೀರು, ಹನಿ ನೀರಾವರಿ ಮಾಡಿದ್ರೆ ಎಷ್ಟು ಹೋಗ್ತದೆ? 1 ಹೆಕ್ಟೇರ್ ಅದ್ ನಾನೊಂದು ಉದಾಹರಣೆ ಕೊಡ್ತೀನಿ ನಿಮಗ. ಸಾಮಾನ್ಯ 1 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಹಾಯಿ ನೀರಾವರಿ ಮಾಡಿದ್ದಾದ್ರ 25,400 ಮೀಟರ್ ಕ್ಯೂಬ್, 1 ಮೀಟರ್ ಕ್ಯೂಬ್ ಅಂತ ಹೇಳಿದ್ರೆ ಹತ್ರ 1,000 ಲೀಟರ್ ನೀರು, ಇಷ್ಟು ಪ್ರಮಾಣದ ನೀರನ್ನು ನಾವು ಬಳಸ್ತಾ ಇರ್ತೀವಿ. ಅದೇ ನಾವು ಹನಿ ನೀರಾವರಿ ಮಾಡಿದ್ದಾದ್ರ 12,000 ಮೀಟರ್ ಕ್ಯೂಬ್ ನೀರನ್ನ ಮಾತ್ರ ಬಳಸ್ತಾ ಇರ್ತೀವಿ. ಇಲ್ಲಿ ನೋಡ್ರಿ, ಅರ್ಧಕ್ಕಿಂತ ಹೆಚ್ಚಾಗಿ ನಾವು ನೀರನ್ನ ಕಡಿಮೆ ಬಳಸ್ತೀವಿ. ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅತ್ಯಂತ ವ್ಯವಸ್ಥಿತವಾಗಿ ಬಳಸ್ತೀವಿ. ಇದು ಬಹಳ ಯೋಗ್ಯವಾದಂತ ಶಬ್ದ ಆಗ್ಬೋದು. ಹನಿ ನೀರಾವರಿ ಮತ್ತು ಹಾಯಿ ನೀರಾವರಿ ವ್ಯತ್ಯಾಸ ಏನಾಗ್ತದೆ? ಈ ಗ್ರೀನ್ ಚಾರ್ಟ್ ಏನ್ ಕಾಣ್ತಾ ಇದೆ ನಿಮಗೆ, ಈ ಚಾರ್ಟ್ ಅಲ್ಲಿ 2 ಲೈನ್ ಕಾಣ್ತಾವ. ಒಂದು ಕೆಂಪ್ ಲೈನ್ ಅದ, ಇದು ಹಾಯಿ ನೀರಾವರಿ ಪದ್ಧತಿಯಿಂದ ನಾವು ನೀರ್ ಕೊಟ್ಟಂತ ವಿಧಾನದಲ್ಲಿ ಆಗುವಂತ ಭೂಮಿ ಮೇಲಿನ ಪರಿಣಾಮ, ಹಸಿ ಹೆಂಗ್ ಉಳಿತದ, ನೀರ್ ಎಷ್ಟು ಉಳಿತದ ಭೂಮಿಯಲ್ಲಿ ಅನ್ನುವಂಥದ್ದು. ಈ ಮಧ್ಯದಲ್ಲಿ ನೀಲಿ ಬಣ್ಣದೇನು ಲೈನ್ ಕಾಣ್ತದ, ನೀಲಿ ಬಣ್ಣದ ಲೈನು, ಇದು ಹನಿ ನೀರಾವರಿ ಪದ್ಧತಿಯಲ್ಲಿ ಪ್ರತಿದಿನ ನಾವು ನೀರಾವರಿ ಕೊಡ್ತೀವಿ, ಹನಿ ನೀರಾವರಿಯಿಂದ ನೀರನ್ನ ಪೂರೈಸ್ತೀವಿ. ಅದರಲ್ಲಿ ಹೇಗೆ ನಾವು ವಾಪ್ಸಾ ಸ್ಥಿತಿಯನ್ನು ಕಾಯ್ಕೊಳ್ತೀವಿ, ಫೀಲ್ಡ್ ಕೆಪಾಸಿಟಿಯನ್ನು ಕಾಯ್ಕೊಳ್ತೀವಿ, ನೀರು ಮತ್ತು ಇತರೆ ಗಾಳಿ ಈ ಪ್ರಮಾಣವನ್ನು ಸಮಸ್ಥಿತಿಯಲ್ಲಿ ಹೆಂಗೆ ಇಟ್ಕೊಳ್ಳಕ್ ಪ್ರಯತ್ನ ಆಗ್ತದೆ ಅನ್ನುವಂಥದ್ದನ್ನ ಬಹಳ ವ್ಯವಸ್ಥಿತವಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಅನುಭವನೂ ತಗೊಂಡಿದೀವಿ. ಇದರ ಆಧಾರದಲ್ಲಿನೇ ಇಳುವರಿ ಹೆಚ್ಚು ಬರ್ತಾ ಇರುವಂಥದ್ದು. ಇದೇ ಅತ್ಯಂತ ಮಹತ್ವದ್ದು. ಇಳುವರಿ ಯಾಕೆ ಹೆಚ್ಚು ಬರ್ತದೆ ಕಬ್ಬಿನಲ್ಲಿ ಹನಿ ನೀರಾವರಿ ಮಾಡಿದ ನಂತರ? ಇದ್ರ ಕಾರಣ ವಾಪ್ಸಾ ಸ್ಥಿತಿ ಯಾವಾಗ್ಲೂ ಒಂದೇ ಸ್ವರೂಪದಲ್ಲಿ ಇರ್ತದೆ, ಹೆಚ್ಚಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇದನ್ನ ವ್ಯವಸ್ಥಿತವಾಗಿ ನಾವು ಮೇಂಟೈನ್ ಮಾಡಿದ್ರಿಂದ ಕೊಟ್ಟಂತಹ ಪೋಷಕಾಂಶಗಳು, ನೀರು ವ್ಯವಸ್ಥಿತವಾಗಿ ಹೀರಲ್ಪಡ್ತಾವ. ಹಂಗಾದ್ರ ಹನಿ ನೀರಾವರಿ ಅಂದ್ರೆ ಏನು? ಸ್ವಲ್ಪ ವಿಶಾಲವಾಗಿ ತಿಳ್ಕೊಳ್ಳೋಣ. ಇದೊಂದು ನೀರಾವರಿ ಪದ್ಧತಿ. ಇದರ ಮುಖಾಂತರ ನೀರು ಮತ್ತು ನೀರಲ್ಲಿ ಕರಗುವಂತರ ಎಲ್ಲಾ ರೀತಿಯ ರಸಗೊಬ್ಬರಗಳನ್ನ ಅಥವಾ ಪೋಷಕಾಂಶಗಳನ್ನ ಇದರ ಮುಖಾಂತರ ಕೊಡ್ತೀವಿ. ಇದನ್ನ ಆ ಬೆಳೆಗೆ ಬೇರೆ ಬೇರೆ ಹಂತದಲ್ಲಿ, ಈಗ ನಾಟಿ ಮಾಡಿದಾಗ, ಬೆಳವಣಿಗೆ ಹಂತಿದಾಗ, ಮ್ಯಾಚುರಿಟಿ ಸ್ಟೇಜ್ ಅಲ್ಲಿ, ಕಟಾವು ಬರುವಂಥದ್ದು, ಹೀಗೆ ಆ ಬೆಳೆಯ ಅನೇಕ ಹಂತದಲ್ಲಿ ಅದಕ್ಕೆ ಬೇಕಾಗುವಷ್ಟು ಪ್ರತಿ ಹಂತಕ್ಕೆ ತಂದೆ ಆದಂತ ಬೇಡಿಕೆ ಬೇರೆ ಅದ. ಆ ಬೇರೆ ಬೇರೆ ಆದಂತ ಬೇಡಿಕೆಯನ್ನು ನಾವು ಈ ಹನಿ ನೀರಾವರಿಯಲ್ಲಿ ಯೋಗ್ಯ ರೀತಿಯಿಂದ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ. ಬೆಳೆಯುವ ಹಂತಕ್ಕಿದ್ದಾಗ ಕಡಿಮೆ ಬೇಕು, ಬೆಳವಣಿಗೆ ಹಂತಕ್ಕಿದ್ದಾಗ ಹೆಚ್ಚಾಕೋದು ಬರ್ತದೆ, ಮ್ಯಾಚುರಿಟಿ ಲೆವೆಲ್ ಇದ್ದಾಗ ಅತ್ಯಂತ ಹೆಚ್ಚು ಇರ್ತದೆ, ಕಟಾವು ಹಂತ ಬಂದಾಗ ಮತ್ತೆ ಕಡಿಮೆ ಆಗ್ತದೆ. ಈ ಎಲ್ಲಾ ಪದ್ಧತಿಯನ್ನ ನಾವು ಹನಿ ನೀರಾವರಿ ಮಾತ್ರ ಮಾಡಕ್ಕಾಗ್ತದೆ. ಅದಕ್ಕೆ ನಾವೇನ್ ಹೇಳ್ಬೋದು, ಆ ಬೆಳೆಗೆ, ಕಬ್ಬು ಬೆಳೆಗೆ ಎಷ್ಟು ಬೇಕೋ, ಯಾವ ಸಮಯದಲ್ಲಿ ಬೇಕೋ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನೀರು ಮತ್ತು ಪೋಷಕಾಂಶಗಳನ್ನ ಪೂರೈಕೆ ಮಾಡುವಂತಹ ವ್ಯವಸ್ಥೆ. ಇದನ್ನ ಸಾಮಾನ್ಯವಾಗಿ ನಾವು
ಒಂದು ನೆಟ್ವರ್ಕ್ ಆಫ್ ಪೈಪ್ಸು, ಲ್ಯಾಟ್ರಲ್ಸು, ಫಿಲ್ಟರ್ಸು ಇವುಗಳ ಮುಖಾಂತರ ಮಾಡ್ತೀವಿ. ಇದೊಂದು ಒತ್ತಡ ಆಧಾರದಲ್ಲಿ ಅಥವಾ ಪ್ರೆಷರೈಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಸ್ವಲ್ಪ ಪ್ರಮಾಣದ ಇದಕ್ಕೆ ಒತ್ತಡ ಬೇಕಾಗ್ತದೆ, ಪ್ರೆಷರ್ ಬೇಕಾಗ್ತದೆ, ಅವಾಗ ಮಾತ್ರ ಇದು ವ್ಯವಸ್ಥಿತವಾಗಿ ಚಾಲನೆ ಆಗ್ತದೆ. ಹನಿ ನೀರಾವರಿಯಲ್ಲಿ ಮಿತ್ರರೇ ಮುಖ್ಯವಾಗಿ ಏನೇನು ಭಾಗಗಳು ಬರ್ತಾವ ಇದನ್ನ ನಾವು ತಿಳ್ಕೊಳ್ಳೋದು ಬಹಳ ಗರಜಿರ್ತದೆ. ಒಂದು ನೀರಾವರಿ ಮೂಲ ಅಂತೂ ಬೇಕು. ಕಬ್ಬು ಇದು 12 ತಿಂಗಳು ಬೆಳೆಯುವಂತ ಬೆಳೆ, ವಾರ್ಷಿಕ ಬೆಳೆ. ಹಾಗಾಗಿ 12 ತಿಂಗಳು ವ್ಯವಸ್ಥಿತವಾಗಿ ನೀರು ಪೂರೈಕೆ ಖಾತ್ರಿ ಆಗ್ಬೇಕು. ನಮಗೆ ಎಷ್ಟು ಬೇಕು ನಾವು ಹೇಳಿದ್ವಿ, ಒಂದು ಹೆಕ್ಟರಿಗೆ 12,000 ಲೀಟರ್ ನೀರು, ನಮಗೆ 12,000 ಮೀಟರ್ ಕ್ಯೂಬ್ ನೀರು ನಮಗೆ ಬೇಕಾಗ್ತದೆ ಒಂದು ಹೆಕ್ಟರ್ ಪ್ರದೇಶಕ್ಕೆ. ಅಷ್ಟಂತೂ ಕನಿಷ್ಠವಾಗಿ ಬೇಕೇ ಬೇಕು. ಇನ್ನು ನೀರಾದ ನಂತರ ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಪಂಪ್ ಚಾಲು ಆಗ್ತದೆ. ಅದು ಯಾವುದೇ ಸ್ವರೂಪದ ಪಂಪ್ ಇರ್ಬೋದು, ನೀರಾವರಿ ಮೂಲ ಯಾವುದೇ ಇರ್ಬೋದು ಮಿತ್ರರೇ. ಅದು ಬಾವಿ ಆಗ್ಬೋದು, ಬೋರ್ವೆಲ್ ಆಗ್ಬೋದು, ಹೊಳಿ ಆಗ್ಬೋದು, ಕೆರಿ ಆಗ್ಬೋದು, ಕೃಷಿ ಹೊಂಡ ಆಗ್ಬೋದು, ಯಾವುದೇ ಸ್ವರೂಪದ ನೀರಾವರಿ ಮೂಲ. ಇನ್ನು ಅದನ್ನ ಈ ಸಿಸ್ಟಮಿಗೆ ಒತ್ತು ಕೊಡೋದಕ್ಕೆ ಅದು ಗ್ರಾವಿಟಿ ಮುಖಾಂತರ ಆಗ್ಬೋದು. ಬಹಳಷ್ಟು ಕಡೆ ಏನಾಗ್ತದೆ, ಪಶ್ಚಿಮ ಘಟ್ಟದಲ್ಲಿ ಅಥವಾ ಎತ್ತರ ಗುಡ್ಡದಾಗ ಏನು ಜಮೀನು ಮಾಡಿರ್ತಾರೆ, ಅತಿ ಎತ್ತರದ ಭಾಗಕ್ಕೆ ಹೋಗಿ ಕೆಳಗಡೆ ಇರುವಂತಹ ಜಮೀನಿಗೆ ಗ್ರಾವಿಟಿ ಮುಖಾಂತರ ತಗೋಬಹುದು. ಅಂದ್ರೆ ಗುರುತ್ವಾಕರ್ಷಣೆ ಶಕ್ತಿಯಿಂದ ಸಹಿತ ನಾವು ಪ್ರೆಷರ್ ಡೆವಲಪ್ ಮಾಡ್ಕೋಬಹುದು. ಇಲ್ವಾ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಪಂಪ್ ಆಗ್ಬೋದು, ಇಲೆಕ್ಟ್ರಿಕ್ ಮೋಟರ್ ಆಗ್ಬೋದು, ಡೀಸೆಲ್ ಪಂಪ್ ಆಗ್ಬೋದು, ಸೋಲಾರ್ ಪಂಪ್ ಆಗ್ಬೋದು. ಯಾವುದೇ ಸ್ವರೂಪದ ಒಂದು ನೀರನ್ನ ಒತ್ತಿ ಕೊಡುವಂತಹ, ಪ್ರೆಷರ್ ಮಾಡಿ ಕೊಡುವಂತಹ ವ್ಯವಸ್ಥೆ ಬೇಕು. ಇದರ ನಂತರ ಒಂದು ಪೈಪ್ಲೈನ್ ಆಗ್ತಾವ. ಅತ್ಯಂತ ಮಹತ್ವದ ಭಾಗ ಹೆಡ್ ಯೂನಿಟ್ ಅಂತ ಹೇಳ್ತೀವಿ ನಾವು. ಅದರ ಅರ್ಥ ಅಲ್ಲಿ ಬೇರೆ ಬೇರೆ ಫಿಲ್ಟರ್ಗಳನ್ನು ಕೊಡ್ತಾರೆ. ಈ ಫಿಲ್ಟರ್ಗಳನ್ನ ಯಾಕೆ ಕೊಡ್ತಾರೆ ಅಂತ ಖಂಡಿತವಾಗಿ ನಾನು ನಿಮಗೆ ಹೇಳ್ತೀನಿ. ಈಗ ಇದರಲ್ಲಿನೇ ಈ ಹೆಡ್ ಯೂನಿಟ್ ಅಲ್ಲಿ ವಿವಿಧ ಫಿಲ್ಟರ್ಗಳು, ಅಂದ್ರೆ ಶೋಧಕಗಳು, ನೀರನ್ನ ಶೋಧಿಸಿ ಈ ವ್ಯವಸ್ಥೆ ಬಿಡುವಂತಹ ಒಂದು ಮಾದರಿಗಳು, ಹಾಗೂ ನೀರಲ್ಲಿ ಕರಗುವಂತಹ ಗೊಬ್ಬರ ಕೊಡುವಂತಹ ವ್ಯವಸ್ಥೆ ಅಥವಾ ರಸಾವರಿ ಮಾಡುವಂತಹ ಫರ್ಟಿಗೇಷನ್ ಇಕ್ವಿಪ್ಮೆಂಟ್ಗಳು ಇರ್ತವೆ. ಇದರ ಜೊತೆಗೆ ಹಲವಾರು ರೀತಿಯ ವಾಲ್ವ್ಸ್ಗಳು ಇರ್ತವೆ, ಕಂಟ್ರೋಲ್ ವಾಲ್ಗಳು, ಪ್ರೆಷರ್ ರಿಲೀಸ್ ವಾಲ್ಗಳು, ಇವೆಲ್ಲ ಕೊಡಬೇಕಾಗ್ತದೆ. ಹೀಗೆ ಫಿಲ್ಟರ್ ಆದಂತ ನೀರು PVC ಅಥವಾ HDPV, ಅದರ ಅರ್ಥ ಪಾಲಿವಿನೈಲ್ ಕ್ಲೋರೈಡ್ ಅಥವಾ ಪಾಲಿಇಥಿಲೀನ್ ಪೈಪ್ಸ್, HDP ಪೈಪ್ಸ್, ಇದರ ಮುಖಾಂತರ ನೀರು ತೋಟಕ್ಕೆ ಬರ್ತದೆ, ನಮ್ಮ ಹೊಲಕ್ಕೆ ಬರ್ತದೆ. ಅದಕ್ಕೆ ನಾವು ಮೇನ್ ಲೈನ್ ಹೇಳ್ಬೋದು ಅಥವಾ ಸಬ್ ಲೈನ್ ಹೇಳ್ಕೋಬಹುದು. ಇಲ್ಲಿ ನೋಡಿ, ಇದು ಮೇನ್ ಲೈನ್ ಆಯ್ತು, ಹೊಲಕ್ಕೆ ಬಂದಾಗಿದೆ ಸಬ್ ಲೈನ್ ಆಯ್ತು. ಮಧ್ಯದಲ್ಲಿ ಅಲ್ಲೆಲ್ಲಿ ನಾವು ಏರ್ ರಿಲೀಸ್ ವಾಲ್ಗಳನ್ನು ಕೊಟ್ಟಿರ್ತೀವಿ, ಗಾಳಿಯಿಂದ ಸಂರಕ್ಷಣೆ ತಗೊಳ್ಳೋದಕ್ಕೋಸ್ಕರ, ವ್ಯಾಕ್ಯೂಮ್ ಆಗಬಾರ್ದು ಅಂತ ಹೇಳಿ. ಒಂದ್ಸಲ ಹೊಲದಾಗ ಬಂದ ನಂತರ ಸಾಲ್ಗುಂಟ ಈ ರೀತಿ ಡ್ರಿಪ್ ಲೈನ್ಗಳನ್ನು ಹಾಕ್ತಿವಿ. ಇದ್ರ ವ್ಯತಿರಿಕ್ತವಾಗಿ ಕೆಲವು ಕ್ಲೀನಿಂಗ್ಗೋಸ್ಕರ, ಈ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ವಾಲ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಫ್ಲಶ್ ವಾಲ್ ಅಂತ ತೋರಿಸಿದೀವಿ. ಹೀಗೆ ಇದರಲ್ಲಿ ಹೆಡ್ ಯೂನಿಟ್, ಪೈಪ್ಲೈನ್ಸು, ವಾಲ್ವ್ಸು, ಲ್ಯಾಟ್ರಲ್ಸು, ಇನ್ಲೈನ್ಸು ಇಷ್ಟೆಲ್ಲ ಸೇರ್ಕೊಂಡು ಒಂದು ಹನಿ ನೀರಾವರಿ ವ್ಯವಸ್ಥೆಯನ್ನ ನಾವು ಅಳವಡಿಸಬೇಕಾಗ್ತದೆ. ಇನ್ನು ಒಂದು ಬಹುಮುಖ್ಯ ಪ್ರಶ್ನೆ ಬರ್ತದೆ, ಹನಿ ನೀರಾವರಿ ಮಾಡಿದ ನೀರು ಉಳಿತದೆ. ಎಲ್ಲರೂ ಬಹಳ ಮಂದಿ ಕಲ್ಪನೆ ಅದ. ಖಂಡಿತವಾಗಿ ಮಿತ್ರ, ನೀರಂತೂ ಉಳಿದೇ ಉಳಿತದೆ. ಯಾಕೆ ಉಳಿತದೆ ನೀರು, ಯಾಕೆ ಸೇವಿಂಗ್ ಆಗ್ತದೆ? 2 ಕಾರಣದಿಂದ ಆಗ್ತದೆ. ಒಂದು, ನೀರಾವರಿ ಮೂಲ ಹಿಡ್ಕೊಂಡು ನಾವು ಗಿಡದ ಬೇರಿನ ಹಂತದವರೆಗೆ ನೀರನ್ನ ಎಲ್ಲಿಯೂ ಲೀಕೇಜ್ ಮಾಡಿಕೊಡುವುದಿಲ್ಲ, ಪೋಲ್ ಆಗದ್ ಬಿಡೋದಿಲ್ಲ. ಆ ಕಾರಣದಿಂದ ಕನ್ವೇನ್ಸ್ ಲಾಸಸ್ ಅಥವಾ ನೀರು ತರುವಂತಹ ಒಂದು ಏನು ವ್ಯವಸ್ಥೆಯಲ್ಲಿ ಆಗುವಂತಹ ಲಾಸ್ಗಳನ್ನ ನಾವು ಇಲ್ಲಿ ಕಂಟ್ರೋಲ್ ಮಾಡ್ತೀವಿ, ಅದರಿಂದ ಉಳಿತಾಯ ಆಗ್ತದೆ. ಎರಡನೇದು, ಜಮೀನಲ್ಲಿ ಬೇರಿಗೆ ಸಮೀಪವಾಗಿ ಅದಕ್ಕೆ ಎಷ್ಟು ಬೇಕು, ಆ ಬೆಳವಣಿಗೆ ಹಂತಕ್ಕೆ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ನೀರು ಬಿಡೋದ್ರಿಂದ ಅಲ್ಲಿಯೂ ಸಹಿತ ಉಳಿತಾಯ ಆಗ್ತದೆ. ಅದಕ್ಕೆ ನಾವು ಫೀಲ್ಡ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅದರರ್ಥ ಕನ್ವೇನ್ಸ್ ಅಪ್ಲಿಕೇಶನ್ ಮತ್ತು ಫೀಲ್ಡ್ ಅಪ್ಲಿಕೇಶನ್ ಇವೆರಡೂ ಉತ್ಕೃಷ್ಟ ದರ್ಜೆಯಲ್ಲಿ ಹನಿ ನೀರಾವರಿಯಲ್ಲಿ ನಾವು ಮಾಡೋದ್ರಿಂದ ಇದರಲ್ಲಿ ವಾಟರ್ ಯೂಸ್ ಎಫಿಷಿಯನ್ಸಿ ಅಥವಾ ನೀರು ಬಳಕೆ ಪ್ರಮಾಣ, ನೀರಿನ ವ್ಯವಸ್ಥಿತ ಸಮರ್ಪಕ ಬಳಕೆ ಪ್ರಮಾಣ ಇದು 95% ಇರ್ತದೆ. ಅದರ ಅರ್ಥ 100 ಲೀಟರ್ ನೀರನ್ನ ಪಂಪ್ ಮಾಡಿದಾದ್ರೆ 95% ಭಾಗ ಆ ಬೆಳೆಗೆ ಅನುಕೂಲಕರ ರೀತಿಯಲ್ಲಿ ಬಳಸಲ್ಪಡುತ್ತದೆ. ಇದಕ್ಕಿಂತ ಹೆಚ್ಚಾಗಿ ನನ್ನಲ್ಲಿ ಬಹಳಷ್ಟು ನೀರದ, ನಾನು ಹಾಯ್ ನೀರು ಮಾಡ್ತೀನಿ ಅಥವಾ ಇತರೆ ಮೂಲದಿಂದ ನಾನು ನೀರಾವರಿ ಮಾಡ್ತೀನಿ ಅಂತ ಹೇಳಿದ್ರೆ ಸಹಿತ ನಾನು ಈಗಾಗಲೇ ಅದನ್ನ ವಿವರವಾಗಿ ಹೇಳಿದ್ದೀನಿ. ಅದರಿಂದ ಏನು ಅನಾನುಕೂಲ ಆಗ್ತಾವ ಅಂತ ಹೇಳಿ, ಆ ಗಿಡಕ್ಕಂತೂ ನೀರು ಸಿಗಂಗಿಲ್ಲ, ನಮಗ್ ಸಮಾಧಾನ, ಇಳುವರಿ ಅಂತೂ ಬರಂಗಿಲ್ಲ, ಜಮೀನ್ ಹಾಳಾಗ್ತವ, ಲವಣಾಂಶಗಳು ಅಥವಾ ಪೋಷಕಾಂಶಗಳು ಭೂಮಿಯಲ್ಲಿ ಬಸದ್ ಹೋಗ್ಬಿಡ್ತಾವ. ಈ ಕಾರಣದಿಂದ ಬಹಳ ನೀರದ ಹೊಳಿ ಮಗ್ಲ ಅದೀವಿ, ಖಂಡಿತವಾಗಿ ನಾವು ಹನಿ ನೀರಾವರಿ ಮಾಡಕ್ ಆಗೋದಿಲ್ಲ ಅನ್ನುವಂಥದ್ದು ಬಹಳ ತಪ್ಪು ಭಾವನೆ. ಯಾರೇ ಇರ್ಲಿ, ಹೆಚ್ಚು ನೀರಿದ್ರು ಸಹಿತ ಅತಿ ತಿಂದ್ರ ಅಮೃತನೂ ಸಹಿತ ವಿಷ ಆಗ್ತದ ಅಂತ ಹೇಳ್ತಾರೆ. ಹೋಳಿಗೆನೂ ಅಜೀರ್ಣ ಆಗ್ತಾವ. ಹಂಗಾಗಿ ಮಿತ್ರರೇ,
ಸಂಪನ್ಮೂಲಗಳು ನಮ್ಮಲ್ಲಿ ಹೆಚ್ಚದಾವ ಅಂತ ಹೇಳಿ ವಿಪರೀತವಾಗಿ ಬಳಸುವಂತ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಹೆಚ್ಚು ನೀರು ಇದ್ದವರು ಸಹಿತ ಅಥವಾ ಕಡಿಮೆ ನೀರಿದ್ದವರು ಸಹಿತ ಉತ್ಪಾದನೆ ಹೆಚ್ಚಾಗಬೇಕು ಅಂತ ಹೇಳಿ ನಮ್ಮ ಗಮನ ಉತ್ಪಾದನೆ ಬಗ್ಗೆ ಇರಲಿ. ಉತ್ಪಾದನೆ ಹೆಚ್ಚಾಗಬೇಕು ಅಂತ ಹೇಳಿ, ಇಳುವರಿ ಹೆಚ್ಚಾಗಬೇಕು ಅಂತ ಹೇಳಿ, ಶುಗರ್ ಪರ್ಸೆಂಟೇಜ್ ರಿಕವರಿ ಹೆಚ್ಚಾಗಬೇಕು ಅಂತ ಹೇಳಿ ನಾವು ಯಾವಾಗ ಅದರಲ್ಲಿ ಗಮನ ಕೊಡ್ತೀವೋ, ಅದರ ಬಗ್ಗೆ ಲಕ್ಷ್ಯ ಕೊಡ್ತೀವೋ, ಅವಾಗ ಮಾತ್ರ ಹನಿ ನೀರಾವರಿ ವ್ಯವಸ್ಥೆ ನಮಗ ಅನುಕೂಲ ಅಂತ ಹೇಳಿ ನಾವು ಅದನ್ನ ದೃಢ ನಿಶ್ಚಯ ಮಾಡ್ಕೊಂಡು ಅಳವಡಿಸಿ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಅರ್ಥ ಉಳಿದಂತವ್ ಏನದಾವ 50ರಿಂದ 60% ನೀರಿನ ಉಳಿತಾಯ, 60ರಿಂದ 100% ಇಳುವರಿಯಲ್ಲಿ ಹೆಚ್ಚಳ, 20ರಿಂದ 30% ಗೊಬ್ಬರದಲ್ಲಿ ಉಳಿತಾಯ, ಕಳೆಗಳ ಪ್ರಮಾಣ ಕಡಿಮೆ ಆಗ್ತದೆ, ವಿದ್ಯುತ್ತಿನಲ್ಲಿ ಉಳಿತಾಯ ಆಗ್ತದೆ, ಮಣ್ಣಿನ ಗುಣಧರ್ಮಗಳನ್ನ ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು ಮಣ್ಣಿನದು, ಅದನ್ನ ನಾವು ಕಾಪಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸವಳು ಮತ್ತು ಜವಳಿನ ಸಮಸ್ಯೆ ಇರುವುದಿಲ್ಲ. ಮಣ್ಣಿನಲ್ಲಿ ಹರಡುವಂತ ರೋಗ ಮತ್ತು ಕೀಟಗಳ ಬಾಧೆನೂ ಸಹಿತ ಬಹಳ ನಾವು ಕಡಿಮೆ ಮಾಡಬಹುದು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇವೆಲ್ಲಾ ರೀತಿಯಿಂದ ಕಡಿಮೆ ನಾಡಿನಲ್ಲಿ ನಾವು ಅತ್ಯಂತ ಹೆಚ್ಚು ಪ್ರದೇಶವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಹನಿ ನೀರಾವರಿ ಕೇವಲ ನೀರು ಉಳಿತಾಯಕ್ಕೆ ಮಾತ್ರ ಅಲ್ಲ, ಅತ್ಯಂತ ಹೆಚ್ಚು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಈಲ್ಡಿಗೆ, ಉತ್ಪಾದನೆಗೆ ಅನುಕೂಲ. ಇನ್ನು ಕಬ್ಬಿನಲ್ಲಿ ನಾವು ಈ ಬೆಳೆ ವಿಚಾರವಾಗಿ ಮಾತಾಡ್ತಿರ್ಬೇಕಾದ್ರೆ ಅದಕ್ಕೆ ಎಷ್ಟು ನೀರು ಬೇಕಾಗ್ತದೆ, ಇದಕ್ಕೊಂದು ವೈಜ್ಞಾನಿಕ ಆಧಾರ ಅದ. ನೀರಿನ ಪ್ರಮಾಣ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳಿ ಇದಕ್ಕೊಂದು ಫಾರ್ಮುಲಾ ಇಲ್ಲಿ ತಮಗೋಸ್ಕರ ಇಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ನಾವು ಮುಖ್ಯವಾಗಿ ಏನ್ ತಗೊಳ್ತೀವಿ, ಇವಾಪೋ ಟ್ರಾನ್ಸ್ಪಿರೇಷನ್ ಫ್ಯಾಕ್ಟರ್ ತಗೊಳ್ತೀವಿ. ಅದರ ಅರ್ಥ ಆ ಪ್ರದೇಶದಲ್ಲಿ ನಾವು ಯಾವ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾ ಇದ್ದೀವಿ ಅಲ್ಲಿ ನೀರು ಆವಿಯಾಗುವಿಕೆ ಎಷ್ಟಿದೆ, ಸೂರ್ಯನ ಕಿರಣಗಳಿಂದ ಆವಿಯಾಗುವ ಪ್ರಮಾಣ ಎಷ್ಟಿದೆ, ಬಸದು ಹೋಗುವಂತ ಪ್ರಮಾಣ ಎಷ್ಟಿದೆ, ಗಿಡಗಳ ಮುಖಾಂತರ ಅಂದ್ರೆ ಕಬ್ಬು ಬೆಳೆಯಿಂದ ಬಾಷ್ಪೀಭವನ ಅಂತ ಹೇಳ್ತೀವಿ, ಟ್ರಾನ್ಸ್ಪಿರೇಷನ್ ಅದೆಷ್ಟಾಗ್ತದೆ ಅನ್ನುವಂಥದ್ದನ್ನ ಈ ವಿಜ್ಞಾನಿಗಳು ಹಿಡಿತಾರೆ. ಪ್ರತಿ ವರ್ಷ ಅದನ್ನು ಮಾಡ್ತಾ ಇರ್ತಾರೆ ಬೇರೆ ಬೇರೆ ಭಾಗಗಳಲ್ಲಿ. ಈ ಇಟಿಪಿ ಫ್ಯಾಕ್ಟರ್ ನಾವೇನು ಹೇಳ್ತೀವಿ, ಇವಾಪೋ ಟ್ರಾನ್ಸ್ಪಿರೇಷನ್ ಫ್ಯಾಕ್ಟರ್ ತಗೊಳ್ತೀವಿ. ಈ ಕ್ರಾಪ್ ಫ್ಯಾಕ್ಟರ್ ಅಂತ ಏನಿರ್ತದೆ, KC ಅಂತ ಹೇಳ್ತಾರೆ, ಇದು ಸಹಿತ ವಿಜ್ಞಾನಿಗಳು ಆಯಾ ಭಾಗಕ್ಕೆ ಸೀಮಿತವಾಗಿ ಕೊಡ್ತಾರೆ. ಇದರ ಆಧಾರದಲ್ಲಿ ಆ ಬೆಳೆಗೆ ಎಷ್ಟು ಬೇಕು ಅನ್ನುವಂಥದ್ದನ್ನ ಆ ಕ್ಷೇತ್ರದಲ್ಲಿ, ಆ ಪ್ರದೇಶದಲ್ಲಿ ನಾವು ಕಂಡುಹಿಡಿಬಹುದು. ಇಲ್ಲೊಂದು ಸ್ಟ್ಯಾಂಡರ್ಡ್ ಚಾರ್ಟ್ ಕೊಟ್ಟಿದ್ದೀವಿ. ಇದು ವ್ಯತ್ಯಾಸ ಆಗ್ತದೆ ಮಿತ್ರರೇ. ನಾವು ಕಬ್ಬು ನಾಟಿ ಮಾಡಿರುವಂತ ಸಮಯ ಸಾಲಿ ಇರ್ಬೋದು, ಅಡ್ಸಾಲಿ ಇರ್ಬೋದು, ಹೀಗೆ ವಿವಿಧ ಪದ್ಧತಿಯಲ್ಲಿ ನಾವೇನು ನಾಟಿ ಮಾಡ್ತೀವಿ ಆ ಸಮಯಕ್ಕನುಸಾರವಾಗಿ ಈ ನೀರಿನ ಬೇಡಿಕೆ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬರ್ತದೆ. ಇದು ಜನವರಿಯಲ್ಲಿ ನಾಟಿ ಮಾಡಿದ ಕಬ್ಬಿನ ಒಂದು ಉದಾಹರಣೆ ಕೊಟ್ಟಿದ್ದೀವಿ. ಇಲ್ಲಿ ಜನವರಿ ಹಿಡ್ಕೊಂಡು ಡಿಸೆಂಬರ್ ವರೆಗೆ 12 ತಿಂಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ ನೋಡೋಣ. ನೋಡ್ರಿ, ಇಲ್ಲಿ ಡೈಲಿ ವಾಟರ್ ರಿಕ್ವೈರ್ಮೆಂಟ್ ಲೀಟರ್ಸ್ ಪರ್ ಎಕರ್ ಅಂತ ಕೊಟ್ಟಿದ್ದೀವಿ. ಪ್ರತಿ ಎಕರೆಕ್ಕೆ ಪ್ರತಿ ದಿನಕ್ಕೆ ಎಷ್ಟು ನೀರು ಬೇಕಾಗಬಹುದು. ಜನವರಿಯಲ್ಲಿ ಸಾಮಾನ್ಯವಾಗಿ 1706 ಲೀಟರ್ ಬೇಕಾಗ್ತದೆ. ಎಷ್ಟು ಕಡಿಮೆ ಅದ ನೋಡ್ರಿ. ಈಗಾಗಲೇ ಜಸ್ಟ್ ನಾಟಿ ಮಾಡಿದೀವಿ, ಹಂಗಾಗಿ ನಮಗೆ ಹತ್ರ 2000 ಲೀಟರ್ ನೀರು ಸಾಕು. ಫೆಬ್ರವರಿಯಲ್ಲಿ 3500 ಲೀಟರ್ ಬೇಕು. ಮಾರ್ಚ್ ಅಲ್ಲಿ ಹತ್ರ 9,000 ಲೀಟರ್ ನೀರು ಬೇಕು. ಏಪ್ರಿಲ್ ಅಲ್ಲಿ 18,000 ಲೀಟರ್ ನೀರು ಬೇಕಾದ. ಯಾಕೆ ಹೇಳ್ರಿ, ಬೆಳಿ ಈಗ ಮಾರ್ಚ್ ಅಂದ್ರೆ 3ನೇ ತಿಂಗಳು ಮುಗೀತು, ಎಲ್ಲ ಕಡೆದು ಟಿಲ್ಲರ್ ಸ್ಟಾರ್ಟ್ ಆಗಿರ್ತಾವ. ಸಾಕಷ್ಟು ಪ್ರಮಾಣದಲ್ಲಿ ಅದಕ್ಕೆ ಟಿಲ್ಲರ್ಸ್ ಬರ್ತಾ ಇರೋದ್ರಿಂದ ಮೇಲಾಗಿ ಏಪ್ರಿಲ್ ಅಲ್ಲಿ ಶುಷ್ಕ ವಾತಾವರಣ ಇರ್ತದೆ, ಜಮೀನು ಒಣಗಿರ್ತದೆ, ಸೂರ್ಯನ ಪ್ರಖರವಾದಂತ ಶಾಖ ಇರ್ತದೆ, ಗಾಳಿ ತುಂಬಾ ವೇಗವಾಗಿ ಹೋಗ್ತಾ ಇರ್ತದೆ. ಈ ಕಾರಣದಿಂದ ನೀರಿನ ಬೇಡಿಕೆ ಬೆಳೆಗೆ ಹೆಚ್ಚಾಗ್ತದೆ. ಏಪ್ರಿಲ್, ಮೇ, ಜೂನ್ ವರೆಗೆ. ಜುಲೈಯಲ್ಲಿ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗ್ತದಲ್ಲ ಅವಾಗ ಮಳೆಯ ಪ್ರಮಾಣ ಹೆಚ್ಚಿದಾಗ ಮಾತ್ರ ನೀರಿನ ಬೇಡಿಕೆ ಕಡಿಮೆ ಆಗ್ಬೋದು ಮೇಲಿಂದ ಕೊಡುವಂತ ನೀರಾವರಿ ವ್ಯವಸ್ಥೆ ಮೂಲಕ. ಅದರ್ವೈಸ್ ಮಳೆ ಇಲ್ಲ ಅಂತ ಲೆಕ್ಕ ಹಾಕೊಂಡ್ರೆ ನೋಡ್ರಿ, ಮೇಯಲ್ಲಿ 23,000, ಜೂನ್ ಅಲ್ಲಿ 22,000, ಜುಲೈಲಿ 23,000, ಆಗಸ್ಟ್ ಅಲ್ಲಿ 28,000, 27,800 ಅಂದ್ರೆ 28,000, ಸೆಪ್ಟೆಂಬರ್ ಅಲ್ಲಿ 24,800 ಅಂದ್ರೆ 25,000, ಅಕ್ಟೋಬರ್ ಅಲ್ಲಿ 20,000. ಹೀಗೆ ಕೊನೆಗೆ ಮಾಗುವಿಕೆ ಹಂತ ಬಂದಾಗ, ಹಾರ್ವೆಸ್ಟ್ ಸ್ಟೇಜಿಗೆ ಬಂದಾಗ, 12 ತಿಂಗಳಿಗೆ ಹಾರ್ವೆಸ್ಟ್ ಆಗುವಂತ ಹಂತಕ್ಕೆ ಬಂದಾಗ 10,000 ಲೀಟರ್ ನೀರಿಗೆ ಬಂದ್ ನಿಲ್ತದೆ. ಎಷ್ಟು ವ್ಯತ್ಯಾಸ ಅದ ನೋಡ್ರಿ. ಎಷ್ಟು ವಿಭಿನ್ನ ಪದ್ಧತಿಯಲ್ಲಿ ನಾವು ಪ್ರತಿ ತಿಂಗಳು ನೀರನ್ನ ನಿರ್ವಹಣೆ ಮಾಡ್ಬೇಕಾಗ್ತದೆ. ಇದೇ ರೀತಿ ಪೋಷಕಾಂಶಗಳು ಸಹಿತ, ಗೊಬ್ಬರ ಸಹಿತ ಇದೇ ರೀತಿ ವ್ಯತ್ಯಾಸ ಆಗ್ತಾವ. ಆ ಕಾರಣಕ್ಕ ಈ ವ್ಯವಸ್ಥೆಯನ್ನ ಈ ರೀತಿ ಕೊಡೋದಕ್ಕ ಯಾವ ಹಂತದಲ್ಲಿ ಎಷ್ಟು ನೀರು ಕೊಡಬೇಕು, ಇದಕ್ಕಾಗಿ ಹನಿ ನೀರಾವರಿ ಮಾತ್ರ ಸಾಧ್ಯ. ಬೇರೆ ವ್ಯವಸ್ಥೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟು ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಈ ರೀತಿ ನೀರನ್ನ ನಾವು ಬಳಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಇನ್ನು
ಇದರಲ್ಲಿ ಬರುವಂತಹ ವಸ್ತುಗಳೇನಿದಾವಲ್ಲ ಇದ್ರ ಬಗ್ಗೆನೂ ಮಾಹಿತಿ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ನಾವೆಲ್ಲ ಲಕ್ಷ್ಯಕ್ಕಿಡೋಣ. ಯಾವಾಗ ನಾವು ಇದನ್ನ ವಿಚಾರ ಮಾಡ್ತೀವಿ, ಹೌದು ನಾನಿವತ್ತು ಹನಿ ನೀರಾವರಿ ಅಳವಡಿಸ್ಬೇಕು, ಇದು ನನಗೆ ಅಗತ್ಯ, ಇದರಿಂದ ನನ್ನ ಉತ್ಪಾದನೆ ಅಂತೂ ಹೆಚ್ಚಾಗೇ ಆಗ್ತದೆ, ಜಮೀನ್ ಚೆನ್ನಾಗಿ ಉಳಿತದೆ, ಮುಂದಿನ ಬೆಳೆಗಳಿಗೆ ಮುಂದಿನ ತಲೆಮಾರಿಗೆ ಒಂದು ಉತ್ತಮವಾದಂತ ನಾನು ಸಂಪನ್ಮೂಲವನ್ನು ಬಿಟ್ಟು ಹೋಗ್ತೀನಿ ಅನ್ನುವಂತ ಒಂದು ಭರವಸೆಯಿಂದ ಈ ವ್ಯವಸ್ಥೆ ಅಳವಡಿಸ್ಕೋಬೇಕು ಅಂತ ದೃಢ ನಿರ್ಧಾರ ಮಾಡಿದಾಗ ಒಂದು ಮಾತ್ರ ಖಾತ್ರಿಯಾಗಿ ಜರೂರಾಗಿ ನಾವೆಲ್ಲ ಜ್ಞಾಪಕದಲ್ಲಿ ಇಟ್ಕೋಬೇಕು, ವ್ಯವಸ್ಥಿತವಾದಂತ ಒಂದು ಸರ್ವೆ ಮಾಡಿಸ್ಬೇಕಾಗ್ತದೆ ಜಮೀನಿಂದ. ಅದರಲ್ಲಿ ಏನೇನ್ ಮಾಹಿತಿಗಳನ್ನ ಕಲೆ ಹಾಕ್ಬೇಕು ನಾವು, ಆ ಡಿಸೈನ್ ಇಂಜಿನಿಯರ್ ಅಥವಾ ಯಾರು ಅಳವಡಿಸ್ಲಿಕ್ಕೆ ಬರ್ತಾರೆ ಕಂಪ್ನಿಯವರು ಇರ್ಬೋದು, ಅಥವಾ ಅಥರೈಸ್ಡ್ ಡೀಲರ್ಗಳು ಇರ್ತಾರೆ, ಟ್ರೈನ್ಡ್ ಡೀಲರ್ಗಳು, ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಿದಂತ ಡೀಲರ್ಗಳು ಏನಿರ್ತಾರೆ ಅವರು ತಮ್ಮ ಹೊಲಕ್ಕೆ ಬಂದಾಗ ಕೆಲವೊಂದಂತ ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ, ಆ ಎಲ್ಲಾ ಮಾಹಿತಿಗಳು ಅವ್ರಿಗೆ ನೀವು ಹೇಳ್ರಿ, ಅವ್ರ ಕಡೆಯಿಂದ ಡಿಸೈನ್ ಮಾಡಿಸ್ರಿ, ಇದು ಅವಶ್ಯಕದ. ಆ ಸರ್ವೆಯಲ್ಲಿ ಮುಖ್ಯವಾಗಿ ಮಿತ್ರರೇ ಜಮೀನಿನ ಪೂರ್ತಿ ವಿಸ್ತೀರ್ಣವನ್ನು ಅಳಿತಾರೆ. ಅದನ್ನ ಟೇಪ್ ಮುಖಾಂತರ ಅಳಿಬಹುದು, GPS ಅಂತ ಬರ್ತದೆ ಇವತ್ತು ಮೊಬೈಲ್ ಅಲ್ಲಿ, ಅಥವಾ GPS ಯಂತ್ರನೂ ಸಿಗ್ತಾವ, ಹೌದಾ, ಗ್ಲೋಬಲ್ ಪೊಸಿಷನಿಂಗ್ ಅಂತ ಹೇಳ್ತದೆ ಸಿಸ್ಟಮ್ ಬರ್ತದ. ಅದರ ಮುಖಾಂತರ ನಿಖರವಾಗಿ ನಾವು ಜಮೀನಿನ ಕ್ಷೇತ್ರಫಲವನ್ನು ಅಳಿಬಹುದು. ಎಷ್ಟು ಉದ್ದ ಅದ, ಎಷ್ಟು ಅಗಲದ, ಎಲ್ಲಿ ಕ್ವಾರಿ ಬರ್ತಾವ, ಎಲ್ಲಿ ಮೂಲಿ ಬರ್ತಾವ, ಎತ್ತರ ಎಷ್ಟದ, ಎಷ್ಟು ದಿನ್ಯದ, ಏರದನೋ ಇಳಿತದನೋ, ಇವೆಲ್ಲಾನು ಅದ್ರಾಗ ಗೊತ್ತಾಗ್ತಾವ. ಹಾಗಾಗಿ ಮೊದಲೇ ಅಂಶ ನಾವೇನ್ ಮಾಡ್ಕೋಬೇಕು, ಕ್ಷೇತ್ರಫಲ ಅಳಿಲಿಕ್ಕೆ ಹಾಕ್ಬೇಕು, ಇದು ಬೇಕೇ ಬೇಕು. ಇನ್ನು ಇದನ್ನ ಅಳಿತಾನೆ ಅಲ್ಲಿ ಪ್ರತಿ ಜಮೀನಲ್ಲಿ ಇರುವಂತಹ ನೀರಾವರಿ ಮೂಲದ ಮಾರ್ಕಿಂಗ್ ಮಾಡ್ಕೋಬೇಕಾಗ್ತದೆ, ಮ್ಯಾಪ್ ಮಾಡ್ಕೊಂಡು ಎಲ್ಲಿ ಬಾವಿ ಅದ, ಎಲ್ಲಿ ಬೋರ್ವೆಲ್ ಅದ, ಅಥವಾ ನಾವು ಪೈಪ್ಲೈನ್ ಮಾಡಿದ್ರೆ ಎಲ್ಲರ ಕೃಷಿ ಹೊಂಡ ಮಾಡಿದ್ರೆ ಅದ್ರದ್ದೆಲ್ಲ ಕರೆಕ್ಟ್ ಆಗಿ ಮ್ಯಾಪ್ ಮಾಡ್ಕೋಬೇಕು. ಇನ್ನು ಮೂರನೇದು, ಕೆಲವೊಮ್ಮೆ ದೊಡ್ಡ ಪ್ರತಿಯೊಬ್ಬರ ಜಮೀನಾಗ ಏನಾದ್ರೂ ಒಂದು ನಾವು ಸ್ಥಾವರಗಳನ್ನ ಮಾಡಿರ್ತೀವಿ, ಸ್ಥಿರ ಸ್ಥಾವರಗಳಂತ ಹೇಳ್ತೀವಿ, ಅಂದ್ರೆ ನಾನ್ ಮೂವೇಬಲ್ ಪ್ರಾಪರ್ಟಿ ಇರ್ತಾವ, ಒಂದು ಕೊಟ್ಟಿಗೆ ಇರ್ಬೋದು, ಮನೆ ಇರ್ಬೋದು, ಅಲ್ಲಿ ನಾವು ಕಲ್ಟಿವೇಶನ್ ಮಾಡಕ್ಕಾಗಿಲ್ಲ, ಬೇಸಾಯ ಮಾಡ್ಲಿಕ್ಕೆ ಆಗುದಿಲ್ಲ, ಅಂತ ಕ್ಷೇತ್ರಗಳನ್ನ ಸಹಿತ ನಾವು ಮಾರ್ಕ್ ಮಾಡ್ಕೋಬೇಕು. ಬೇಲಿ ಹಾಕಿರ್ತೀವಿ, ಬೇಲಿ ಬಾಜು ನಾವು ರೋಡ್ ಬಿಟ್ಟಿರ್ತೀವಿ, ಇವುಗಳನ್ನ ಸಹಿತ ನಾವು ಮಾರ್ಕ್ ಮಾಡ್ಕೋಬೇಕು. ಅದರ ಅರ್ಥ ಇವು ನಾನ್ ಕಲ್ಟಿವೇಬಲ್ ಏರಿಯಾಗಳು, ಇಲ್ಲಿ ನಾವು ಏನು ಬೆಳೆಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇವೆಲ್ಲಗಳನ್ನ ಮಾರ್ಕ್ ಮಾಡುವಂತ ಕೆಲಸ, ಮ್ಯಾಪ್ ಮಾಡುವಂತ ಕೆಲಸ ಮೊದಲನೇ ಕೆಲಸ ಸರ್ವೆ. ಇದನ್ನ ಮಾಡ್ತಾನೆ ಅವರು ಅಲ್ಲಿ ಪಕ್ಕದಲ್ಲಿ ಬರುವಂತಹ ಜಮೀನುಗಳ ಮಾರ್ಕಿಂಗ್ ಮಾಡ್ಕೋಬೇಕು, ಯಾರ್ದದ ದಿಶೆಯನ್ನು ಮಾರ್ಕಿಂಗ್ ಮಾಡ್ಕೋಬೇಕು, ನಾರ್ತ್ ಡೈರೆಕ್ಷನ್. ಇದರ ನಂತರ ರಸ್ತೆ, ಅಪ್ರೋಚಬಲ್ ರೋಡ್ ಇದನ್ನ ತಗೋಬೇಕು. ರೈತರ ಸಂಪೂರ್ಣ ವಿಳಾಸ, ಯಾರ ಹೆಸರಿ ಜಮೀನದ ಆ ಸಂಪೂರ್ಣ ವಿಳಾಸ, ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನ ಹಾಕೋಬೇಕು. ಇದನ್ನ ಮ್ಯಾಪ್ ಮಾಡಿಸ್ರಿ, ಇಷ್ಟೆಲ್ಲ ಮಾಡಿಸ್ಲೇಬೇಕು ನಾವು. ಇದರ ನಂತರ ಬರ್ತದ ಅತ್ಯಂತ ಮಹತ್ವದ್ದು ನೀರಿನ ಮಾಹಿತಿ, ನೀರಾವರಿ ಮೂಲದ ಮಾಹಿತಿ, ಯಾವ ಮೂಲದ ಅದರ ಸಂಪೂರ್ಣ ಮಾಹಿತಿ ನಾವು ಕೊಡ್ಬೇಕು. ಇದನ್ನ ಮಾಹಿತಿ ಕೊಡ್ಬೇಕಾದ್ರೆ ನಾವ್ ಏನೇನ್ ಕೊಡ್ಬೇಕು, ನೀರಾವರಿ ಮೂಲದಲ್ಲಿ ಯಾವ ಸ್ವರೂಪದ ನೀರಾವರಿ ಮೂಲದ, ಅದು ಬಾವಿ ಅದನೋ, ಪೈಪ್ಲೈನ್ ಅದನೋ, ಹೊಳಿ ಅದನೋ, ಕೆರಿ ಅದನೋ, ಬೋರ್ವೆಲ್ ಅದನೋ, ಇದರ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಇನ್ನು ಇದರಲ್ಲಿ ಕನಿಷ್ಠ ನೀರು ಎಷ್ಟು ಸಿಗ್ತದೆ ನಮಗ, ಅತ್ಯಂತ ಕಡಿಮೆ ನೀರು, ಬ್ಯಾಸ್ಗ್ಯಾಗ ಹೋಗಿ ಪೂರಾ ಭಯಂಕರ ಬ್ಯಾಸ್ಗ್ಯಾಗ ಮಳಿ ಇಲ್ಲ ಅನ್ನುವಂತ ಸ್ಥಿತಿ ಒಳಗ ಕಮ್ಮಿತ್ ಕಮ್ಮಿ ಎಷ್ಟು ಸಿಗ್ತದೆ ಒಂದ್ ದಿನಕ್ಕೆ, 24 ತಾಸ್ದಾಗ ಒಂದ್ಸಲ ಪೂರಾ ನಾವು ಖಾಲಿ ಮಾಡಿದ್ವಿ ಅಂದ್ರೆ ಬಾವಿ, ಒಂದ್ಸಲ 24 ತಾಸು ತುಂಬಿದ ಕೂಡಲೇ ಎಷ್ಟು ಲೀಟರ್ ನೀರು ಸಿಗ್ಬೋದು, ಅಥವಾ ಎಷ್ಟು ಪ್ರಮಾಣದಲ್ಲಿ ಸಂಗ್ರಹ ಆಗ್ಬಹುದು, ಬೋರಿಂದ ಎಷ್ಟು ಪ್ರಮಾಣ ಮಿನಿಮಮ್ ನೀರು, ಅತ್ಯಂತ ಕಡಿಮೆ ನೀರು ಎಷ್ಟು ಸಿಗ್ತದೆ ಒಂದು. ಎರಡನೇದ್ದು ಗರಿಷ್ಠ ಪ್ರಮಾಣದಲ್ಲಿ ಎಷ್ಟು ಸಿಗ್ತದೆ ನಮ್ಮ ಮಳೆಗಾಲದಾಗ, ಸಾಮಾನ್ಯ ತಿಳ್ಕೊರಿ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಒಳ್ಳೆ ಮಳೆ ಆಗಿರ್ತದೆ, ಆ ಒಂದು ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಎಷ್ಟು ಸಿಗ್ತದೆ, ಇವೆರಡುಗಳನ್ನ ನಾವು ಕೊಡ್ಬೇಕಾಗ್ತದೆ. ಇದು ಯಾಕಂತ ಹೇಳಿ ನಾವು ಹೇಳ್ತೀನಿ ನಿಮಗ. ಒಂದು, ಕನಿಷ್ಠ ನೀರಿನ ಸಂಗ್ರಹ ಎಷ್ಟು ಸಿಗ್ಬೋದು ನನ್ನಲ್ಲಿ, ಎರಡನೇದ್ದು ಗರಿಷ್ಠ ನೀರಿನ ಸಂಗ್ರಹ ಎಷ್ಟು ಸಿಗ್ಬೋದು, ಇದು ನಾವು ಗೊತ್ತು ಮಾಡ್ಕೋಬೇಕು. ಮೊದಲೇದು ನೀರಾವರಿ ಮೂಲಗಳನ್ನ ಮಾರ್ಕ್ ಮಾಡ್ಕೋಬೇಕು, ನೀರಾವರಿ ಮೂಲದ ಮಾಹಿತಿ ತಗೋಬೇಕು, ಮಾಹಿತಿ ಬರೆಸ್ಬೇಕು. ಮೂರನೇದು ನೀರಿನ ಸಂಗ್ರಹ ಎಷ್ಟಾಗ್ತದೋ 24 ತಾಸಲ್ಲಿ, ಅಂದ್ರೆ ಒಂದ್ ದಿನದಾಗ ಕನಿಷ್ಠ ಎಷ್ಟಾಗ್ತದ, ಗರಿಷ್ಠ ಎಷ್ಟಾಗ್ತದ, ಇದರ ಸಂಪೂರ್ಣ ಮಾಹಿತಿ ನಾವು ಕೊಡಬೇಕು, ಅವ್ರ ಹತ್ರ ಬರೆಸ್ಬೇಕು ಅದನ್ನ. ಇನ್ನು ಮೂರನೇದು ವಿದ್ಯುತ್ ಎಷ್ಟು ಸಿಗ್ತದೆ, ಇಲೆಕ್ಟ್ರಿಸಿಟಿ, ಪವರ್, ಇದು ಅಷ್ಟ ಮಹತ್ವದ. ಬ್ಯಾಸಿಗಾಗ ಹೋಗಿ ನಮಗ ಒಳ್ಳೆಯ ಪವರ್ 3 ಫೇಸ್ ಕರೆಂಟ್ ಎಷ್ಟು ಸಿಗ್ತದಪ್ಪ, ಮಿನಿಮಮ್ ಕನಿಷ್ಠ, ಆಮೇಲೆ ಮ್ಯಾಕ್ಸಿಮಮ್ ಎಷ್ಟು ಸಿಗ್ತದೆ. 24 ತಾಸ್ದಾಗ ನನ್ನ 3 ತಾಸು ಅಥವಾ 6 ತಾಸು 8 ತಾಸು, ಪ್ರತಿಯೊಂದು ಪ್ರದೇಶಕ್ಕೆ ಸ್ವಲ್ಪ ವಿಭಿನ್ನವಾಗಿ ಕೊಡ್ತಾರೆ. ಆನ್ ಎವರೇಜ್ 6 ತಾಸು ಕರೆಂಟ್ ಅಂತ ಲೆಕ್ಕ ಹಾಕಿದ್ರೆ ಮಿನಿಮಮ್ ಅಷ್ಟಂತೂ ಸಿಗ್ತದ ಅಂತ ಲೆಕ್ಕ. ಇನ್ನು ಗರಿಷ್ಠ ಎಷ್ಟು ಸಿಗ್ತದೆ ಸರ್ ಹೇಳ್ರಿ. ನಮ್ಮ ಮಲ್ಲಿಗೆ ಸ್ವಲ್ಪ ಮಾಹಿತಿ ಕೊಡಬೇಕು. ಮಲ್ಲಿಗೆ ಕಬ್ಬಿನಾಗ
ಹಲೋ ಈಗ ಈಗ ಕ್ವಶನ್ ಆನ್ಸರ್ ಈಗ ಅವ್ರದೆಲ್ಲ PPT ಕೇಳ್ರಿ, ಆಮೇಲೆ ನಿಮ್ ಕ್ವಶನ್ ಕೇಳೋದ್ರಿ ರವೀಂದ್ರ ಅವ್ರ. ಓಕೆ ಸರ್. ಓಕೆ, ಧನ್ಯವಾದಗಳು. ಅವಾಗ ಕೇಳ್ತೇವೆ. ಓಕೆ, ಆ ಬ್ಯಾಕ್ಗ್ರೌಂಡ್ ಅಚ್ಚಾ ಬಂದೆ. ಥ್ಯಾಂಕ್ ಯು. ನಿಮ್ದು ಮೈಕ್ರೋಫೋನ್ ಬಂದ್ ಮಾಡ್ರಿ ರವೀಂದ್ರ ಅವ್ರ. ಗ್ರೂಪ್ ಅಲ್ಲ, ಮ್ಯೂಟ್ ಮಾಡ್ಕೊಂತೀವಿ. ಲಿಂಕ್ ಆಪ್ನಾಗ ನಿಮ್ದು ಮ್ಯೂಟ್ ಮಾಡ್ರಿ. ಡಿಸ್ಟರ್ಬ್ ಮಾಡ್ಬೇಡ್ರಿ, ಪಾಪ ಚಂದ ಡಿಸ್ಟರ್ಬ್ ಮಾಡ್ಬೇಡ್ರಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಮಿತ್ರ, ನಾನು ವಿದ್ಯುತ್ತಿನ ಬಗ್ಗೆ ಹೇಳ್ತಾ ಇದ್ದೆ. ನಮಗ್ ಸಿಗುವಂತಹ ಮಿನಿಮಮ್ ವಿದ್ಯುತ್ ಅಥವಾ ಪವರ್ ಎಷ್ಟು ಸಿಗ್ತದೆ? ರವೀಂದ್ರ ಅವ್ರ ನೀವು ಇದ್ ಮಾಡ್ರಿ, ದಯಮಾಡಿ ಎಷ್ಟ್ ಮಂದಿ ಡಿಸ್ಟರ್ಬ್ ಆಗತೈತಿ ನೋಡ್ರಿ. ಸರ್ ಹೇಳಿ ಸರ್, ಅವ್ರು ತೆಗೆದು. ಓಕೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಈಗ ಸರ್ವೆ ಮಾಡ್ತಿರ್ಬೇಕಾದ್ರೆ ಕನಿಷ್ಠ ವಿದ್ಯುತ್ ಎಷ್ಟು ಸಿಗ್ತದೆ, ಗರಿಷ್ಠ ಎಷ್ಟು ಸಿಗ್ತದೆ, ಈ ಪ್ರಮಾಣವನ್ನು ನೋಡ್ಕೊಳ್ತೀವಿ. ಇನ್ ನೆಕ್ಸ್ಟ್ ಬರ್ತದ ಮಣ್ಣಿನ ನಮೂನೆ, ಮಣ್ಣಿನ ಮಾಹಿತಿ, ಭೂಮಿ ಮಾಹಿತಿ ತಗೋಬೇಕಾಗ್ತದೆ ನಾವು. ಮಣ್ಣು ಯಾವ ಟೈಪ್ ಅದ, ಅದರಲ್ಲಿ ಸಾಮಾನ್ಯವಾಗಿ ನಾವು 3 ಟೈಪಿನ ಮಣ್ಣಿನ ಬಗ್ಗೆ ಮಾಹಿತಿ ಹೇಳಿದ್ವಿ. ಉಸುಕ್ ಮಿಶ್ರಿತ ಅದನೋ, ಒಳ್ಳೆಯ ಒಂದು ಸಮ ಪ್ರಮಾಣದ ಮಣ್ಣದನೋ, ಅಥವಾ ಹೆವಿ ಸಾಯಿಲ್ಸ್ ಅದಾವೋ, ಭಾರವಾದಂತ ಆಳವಾದಂತಹ ಕಪ್ಪು ಮಣ್ಣದನೋ, ಇದ್ರ ಬಗ್ಗೆ ನಾವು ಮಾಹಿತಿ ಬರ್ಕೋತೀವಿ, ಸ್ಥೂಲವಾದಂತ ಮಾಹಿತಿ. ಇದರ ವ್ಯತಿರಿಕ್ತವಾಗಿ ನಾವು ಇದನ್ನ ಇನ್ಸಿಸ್ಟ್ ಮಾಡ್ತೀವಿ, ನೀರು ಮತ್ತು ಮಣ್ಣಿನ ಒಂದು ಅನಾಲಿಸಿಸ್ ಬೇಕು ಅಂತೇಳಿ, ಪರೀಕ್ಷೆ ಬೇಕು ಅಂತೇಳಿ, ಮಾದರಿ ಪರೀಕ್ಷೆ ಮಾಡಿಸ್ಬೇಕು. ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ಸಹಿತ ಈ ನೀರು ಮತ್ತು ಮಣ್ಣು ಪರೀಕ್ಷಾ ಸಾಧ್ಯದ, ಅದನ್ನ ನಾವು ಮಾಡಿಸ್ಬೇಕು. ಮಾಡಿಸಿದಾಗ ಮಾತ್ರ ನಮಗ ಅದರಲ್ಲಿ ಕರಗಿರುವಂತಹ ಪದಾರ್ಥಗಳೇನದಾವ ನೀರಲ್ಲಿ, ಯಾವ ರೀತಿಯ ನೀರ್ ಅದು ಅನ್ನುವಂಥದ್ದು ಗೊತ್ತಾದ್ರೆ ನಾವು ಯಾವ ರೀತಿ ಫಿಲ್ಟರ್ ಕೊಡ್ಬೋದು, ಯಾವ ರೀತಿ ಡ್ರಿಪ್ ಲೈನ್ ಕೊಡ್ಬೋದು ಅನ್ನುವಂಥದ್ದು ನಿಖರವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸಿಲೆಕ್ಷನ್ ಅನ್ನ. ಇನ್ನು ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಈಗಾಗಲೇ ಲಭ್ಯ ಅದಾವ, ಗಿಡಕ್ಕೆ ಸಿಗುವಂತ ಹಂತದಲ್ಲಿ ಅದಾವ, ಅವು ನಮಗ್ ಗೊತ್ತಾತಂತ ಹೇಳಿದ್ರೆ ನಾವು ರಸಾವಳಿ ಯಾವಾಗ ನಾವು ವಿಚಾರ ಮಾಡ್ತೀವಿ, ಅವುಗಳನ್ನ ಸರಿ ತೂಗಿಸ್ಕೊಂಡು ಉಳಿದಂತ ಭಾಗ ಮಾತ್ರ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಾನೊಂದು ಕಳಕಳಿ ವಿನಂತದ, ದಯವಿಟ್ಟು ರಸಾವರಿ ಮತ್ತು ನೀರಾವರಿ, ಹನಿ ನೀರಾವರಿ ಮಾಡೋಕ್ಕಿಂತ ಮುಂಚೆ ಈ ಮಣ್ಣು ಮತ್ತು ನೀರಿನ ಒಂದು ವ್ಯವಸ್ಥಿತವಾದಂತ ವೈಜ್ಞಾನಿಕ ಪರಿಶೀಲನೆ, ಪರೀಕ್ಷೆ ಮಾಡಿಸ್ಬೇಕು. ಇಷ್ಟಾದ ನಂತರ ನಾವು ಬೆಳೆಯ ಮಾಹಿತಿ ತಗೋತೀವಿ. ಬೆಳೆಯಲ್ಲಿ ಯಾವ ಬೆಳೆ ಮಾಡ್ತಾ ಇದೀವಿ, ಈಗ ನಾವು ಕಬ್ಬಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಕಬ್ಬು ಬೆಳೆ, ಈ ಬೆಳೆಯಲ್ಲಿ ಯಾವ ತಳಿ ಆಗ್ತಾ ಇದೆ, ಆ ತಳಿಯ ವಿಶೇಷತೆ ಏನು, ಇದ್ರ ಬಗ್ಗೆ ಮಾಹಿತಿ. ಎಷ್ಟು ಸಾಲಿಂದ ಸಾಲಿಗೆ ಅಂತರ ಎಷ್ಟಿದೆ, ಬೀಜದಿಂದ ಬೀಜಕ್ಕೆ ಅಂತರ ಎಷ್ಟದ, ಇದ್ರ ಬಗ್ಗೆ ಮಾಹಿತಿ. ಹಾಗೆ ಅಂತರ ಬೇಸಾಯ ಏನಾದ್ರು ಮಾಡ್ತಾ ಇದ್ದಾರ, ಅಂತರ ಬೆಳೆಗಳನ್ನೇನಾದ್ರೂ ತಗೊಳ್ತಾ ಇದ್ದಾರ, ಅದ್ರ ಬಗ್ಗೆ ಮಾಹಿತಿ. ಇದ್ರ ಮುಂದೆ ಒಂದ್ಸಲ ಈ ಕಬ್ಬು ತೆಗೆದ ನಂತರ ಮತ್ತೇನಾದ್ರೂ ಬೇರೆ ಬೆಳೆ ಮಾಡ್ತಾ ಇದಾರ, ಇದು ನೋಡ್ರಿ, ಇದು ಒಂದು ವಾರ್ಷಿಕ ಬೆಳೆ. ಒಂದು ಹಚ್ಗಬಾದ್ಮೇಲೆ ಬಹುಶಃ ನಾವು 2 ಕುಳೆನೋ 3 ಕುಳೆನೋ ಅತ್ಯಂತ ವ್ಯವಸ್ಥಿತ ತೆಗೆದ್ರೆ 5 ಕುಳೆ ತೆಗಿಬಹುದು. ಅದಕ್ಕಿಂತ ನಮ್ಮ ಭಾಗದಲ್ಲಂತೂ ಸಾಮಾನ್ಯವಾಗಿ ಈಗಂತೂ ಒಂದೇ ಕುಳೆಗೆ ಬಂದ್ ನಿಂತಾರ ಮಂದಿ. ಹನಿ ನೀರಾವರಿ ಮಾಡಿದ್ರೆ ನಾನು ನಿಮಗ ಖಾತ್ರಿದಾಯಕ ಹೇಳಬಲ್ಲೆ, ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ದಾದ್ರೆ ನಾವೊಂದು ಹಚ್ಕಬ್ಬಿನ ಜೊತೆಗೆ ಕನಿಷ್ಠ 4 ರಿಂದ 5 ಒಳ್ಳೆಯ ಕುಳೆಗಳನ್ನು ತೆಗಿಬಹುದು, 100 ಟನ್ ಅನ್ನು. ಅಷ್ಟು ನಮ್ಮಲ್ಲಿ ಮಾಡಿದಂತ ಸಾಕಷ್ಟು ರೈತರು ಇದ್ದಾರೆ. ಈಗ ಉದಾಹರಣೆ ತಗೊಳ್ಳೋಣ. ನಾವು ಇದನ್ನು ವಿಚಾರ ಮಾಡ್ತಾ ಇದ್ದಾಗ ಯಾವ ರೀತಿ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು, ಮುಂದಿನ ಬೆಳೆ ಯಾವ್ದಾಗ್ಬೋದು ಕಬ್ಬಿನ ನಂತರ, ಇದ್ರ ಮಾಹಿತಿ ತಗೋಬೇಕಾಗ್ತದೆ. ಇದು ಯಾಕೆ ಬೇಕು ನೋಡ್ರಿ, ಈ ಹನಿ ನೀರಾವರಿ ವ್ಯವಸ್ಥೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ಒಂದ್ಸಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಾವು ಮಾಡಿದಾಗ, ಮೂಲ ಬಂಡವಾಳ ಇದರಲ್ಲಿ ಹೂಡಿಕೆ ಮಾಡಿದಾಗ ಇದು ಲೈಫ್ ಟೈಮ್ ಆಗ್ತದೆ. ಒಂದ್ಸಲ ಹಾಕಿದ್ರೆ ಪದೇ ಪದೇ ಬದಲಾವಣೆ ಮಾಡ್ಲಿಕ್ಕೆ ಅದರಲ್ಲಿ ಬಹಳ ಕಷ್ಟ ಇರ್ತದೆ, ಬಹಳ ಖರ್ಚುಗಳಾಗ್ತವೆ. ಆ ಕಾರಣದಿಂದ ಸಮರ್ಪಕವಾಗಿ ವ್ಯವಸ್ಥಿತವಾಗಿ ವಿನ್ಯಾಸ ಮಾಡಿದಂತಹ ಹನಿ ನೀರಾವರಿ ಪದ್ಧತಿ ಅಳವಡಿಸಿದ್ದೇ ಆದ್ರೆ ಅನೇಕ ಬೆಳೆಗಳಿಗೆ ಉಪಯೋಗ ಆಗುವಂತ ವ್ಯವಸ್ಥೆ ನಾವು ಅಳವಡಿಸ್ಕೊಂಡ್ರೆ, ಕಬ್ಬು ತೆಗೆದ ನಂತರ ಮತ್ತೆ ಯಾವ್ದೋ ಬೆಳೆ ಮಾಡಿದ್ರು ಸಹಿತ ತರಕಾರಿ ಮಾಡ್ಕೋಬಹುದು, ಬಾಳಿ ಮಾಡ್ಕೋಬಹುದು, ಮತ್ತೆ ಯಾವ್ದೋ ಬೆಳೆ ನಮ್ಮ ಭಾಗದಲ್ಲಿ ನಮಗ್ ಪರಿಚಿತ ಇರುವಂತಹ ಅಥವಾ ನೀವು ವಿಚಾರ ಮಾಡಿರುವಂತಹ ಅವೆಲ್ಲಾ ಮಾಹಿತಿ ಕೊಟ್ರು ಅಂತ ಹೇಳಿದ್ರೆ ಅದೇ ರೀತಿ ನಾವು ಡಿಸೈನ್ ಮಾಡ್ಕೊಡ್ಲಿಕ್ಕೆ ಆಸ್ಪದ ಆಗ್ತದೆ. ಇನ್ನು ನೆಕ್ಸ್ಟ್ ಬೆಳೆಯ ಮಾಹಿತಿ, ಒಂದು ಸಮಗ್ರ ಮಾಹಿತಿ ತಗೊಂಡ ನಂತರ ಮುಂದಿನ ಹಂತದಲ್ಲಿ ನಾವೇನ್ ತಗೋತೀವಿ ಮಾಹಿತಿ, ಅಥವಾ ನಾವು ರೈತರಾಗಿ ಅವ್ರಿಗೆ ಹೇಳ್ಬೇಕು ಒತ್ತಾಯ ಮಾಡಿ, ನೋಡ್ರಪ್ಪ ನಮ್ಮಲ್ಲಿ ಈ HP ಪಂಪ್ ಅದ, ಈ ರೀತಿ ಪೈಪ್ಲೈನ್ ಮಾಡೀವಿ, ಇಂಥ ಕಂಪ್ನಿ ಪೈಪ್ಲೈನ್ ಹಾಕೊಂಡಿದೀವಿ, ಇಷ್ಟು kg ಪ್ರೆಷರ್ ರೇಟಿಂಗ್ ಇದು ಪೈಪ್ಲೈನ್ ಅದ, ಇದೆಲ್ಲ ನಾವು ಮಾಹಿತಿ ಹೇಳ್ಬೇಕು. ಅದನ್ನ ಎಲ್ಲಿ ಅಳವಡಿಸಿದೀವಿ ಆ ಸ್ಥಾನಗಳನ್ನ ಮಾರ್ಕಿಂಗ್ ಮಾಡಿಸ್ಬೇಕು. ಅವಾಗ ಏನಾಗ್ತದ, ಆ ಡಿಸೈನ್ ಇಂಜಿನಿಯರ್ ಇವೆಲ್ಲ ಗಮನಕ್ಕೆ ತಗೊಂಡು ಇರುವಂತ ನಮ್ಮಲ್ಲೇನ್
ವಸ್ತುಗಳು ಅದಾವ, ಈಗ ನಾವು ಈಗಾಗಲೇ ಇನ್ವೆಸ್ಟ್ ಮಾಡಿವಿ, ಅದ್ರ ಮೇಲೆ ಹಣ ಹೂಡಿಕೆ ಮಾಡಿದೀವಿ, ಅದು ವೇಸ್ಟ್ ಹೋಗ್ಬಾರ್ದು. ಅದನ್ನ ಬಳಸ್ಕೊಂಡು ಒಂದು ಉತ್ತಮವಾದಂತ ಡಿಸೈನ್ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಅದ ಅದು ಪ್ರಯತ್ನ ಮಾಡ್ಲಿಕ್ಕೆ ಆಗ್ತದೆ. ಇದನ್ನ ನಾವು ಹೇಳದೇ ಇದ್ದ ಪಕ್ಷದಲ್ಲಿ ಏನೇನೋ ಬಂದ್ಬಿಡ್ತಾವ, ಅವೆಲ್ಲ ಒತ್ತಾಯಪೂರ್ವಕ ನಿಮಗೆ ಖರೀದಿ ಮಾಡ್ಬೇಕಾಗ್ತದೆ, ಹಣಕಾಸಿನ ಒಂದು ದುರುಪಯೋಗ ಆಗ್ಬೋದು. ಅದಕ್ಕಾಗಿ ಮಿತ್ರರೇ, ನಾನೊಂದು ವಿನಂತಿ ಅದ, ಸರ್ವೆ ಮಾಡಿಸ್ಬೇಕು. ಸರ್ವೆ ಮಾಡುವ ಹಂತಕ್ಕೆ ಇದು ಮಾಹಿತಿ ನಾವು ಕೊಡ್ಬೇಕು. ಇದರ ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ನೀವು ಪ್ರಪೋಸಲ್ ಬ್ಯಾಂಕಿಗೆ ಕೊಡ್ತಾ ಇದ್ರಿ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಸಾಲ ಪತ್ರಗಳನ್ನ ಯಾವ ರೀತಿ ಮಾಡ್ಕೋಬೇಕು, ಕೊಟೇಶನ್ ಯಾವ ರೀತಿ ಮಾಡ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿ ಮಾಡ್ತಾರೆ. ಬ್ಯಾಂಕಿಗೆ ಹೋಗಿ ನಿಮ್ಮ ಹತ್ರ ಮಾಹಿತಿ ತಗೋತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳನ್ನ ಕಂಪ್ನಿ ಅಥವಾ ಡೀಲರ್ ಏನ್ ಕೊಡ್ಬೇಕು ಅನ್ನೋಂತ ಮಾಹಿತಿ ಸಂಗ್ರಹ ಮಾಡ್ಕೋತಾರೆ. ಪದೇ ಪದೇ ಹೋಗುದು ಬರುದು ಆಗ್ಬಾರ್ದು. ಅದ್ರ ಸಲುವಾಗಿ ಒಂದ್ಸಲ ಬಂದಾಗ ಇವುಗಳನ್ನೆಲ್ಲ ನಾವು ಮಾಡ್ಕೊಂಡದ್ದಾದ್ರೆ ಒನ್ ಟೈಮ್ ಸಂಪೂರ್ಣ ಸರ್ವೆ ಆಗ್ಬೇಕು ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ತಗೋಬೇಕು. ಇದ್ರ ಜೊತೆಗೇನೆ ಕಾಲಕ್ಕೆ ಸರ್ಕಾರಗಳಿಂದ ಹನಿ ನೀರಾವರಿಗೆ ಯೋಗ್ಯವಾದಂತಹ ಸಹಾಯಧನ ಸಿಗ್ತಾ ಇರ್ತದೆ. ಅದ್ರ ಬಗ್ಗೆನೂ ಮಾಹಿತಿ ತಗೋಬೇಕು. ಅದಕ್ಕೆ ಸಂಬಂಧಪಟ್ಟಂತ ಕಾಗದ ಪತ್ರಗಳೇನಿದ್ರೆ ಅದ್ರದ್ದು ರೆಡಿ ಮಾಡ್ಕೊಳಕ್ಕೆ ಲೀಸ್ಟ್ ಅವ್ರ ಕಡೆಯಿಂದ ತಗೊಂಡಿವಿ ಅಂತ ಹೇಳಿದ್ರೆ ಸಂಬಂಧಪಟ್ಟವ್ರ ಕಡೆಯಿಂದ ಅದನ್ನು ಸಹಿತ ನಾವು ಒಂದು ವ್ಯವಸ್ಥಿತವಾದಂತ ಟೈಮಲ್ಲಿ, ಯೋಗ್ಯವಾದಂತ ಟೈಮಲ್ಲಿ ಒಂದನ್ನ ಪಡಿಲಿಕ್ಕೆ, ಆ ಲಾಭವನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ ಮಿತ್ರರೇ, ಆ ಸರ್ವೆಯಲ್ಲಿ ಎಷ್ಟೆಲ್ಲ ನಾವು ಮಾಹಿತಿ ಕೊಡ್ಬೇಕಾಗ್ತದ ಅಥವಾ ತಗೋಬೇಕಾಗ್ತದ. ಮೊದಲೇದು ಕ್ಷೇತ್ರಫಲ, ಭೂಮಿ ಯಾವ ರೀತಿ ಅದನ್ನ ಅಂತ ನೋಡುವಂಥದ್ದು. ಎರಡನೇದು ನೀರಾವರಿ ಮೂಲದ ಮಾಹಿತಿ. ಮೂರನೇದು ವಿದ್ಯುತ್ತಿನ ಮಾಹಿತಿ. ನಾಲ್ಕನೇದು ಮಣ್ಣಿನ ಮಾಹಿತಿ. ಐದನೇದು ಬೆಳೆಯ ಮಾಹಿತಿ. ಮುಂದಿನ ಭವಿಷ್ಯದಲ್ಲಿ ಮಾಡುವಂತ ಬೆಳೆಗಳ ಮಾಹಿತಿ. ಆರನೇದು ನಮ್ಮಲ್ಲಿರುವಂತಹ ಈಗಾಗಲೇ ಉಪಲಬ್ಧ ಇರುವಂತಹ ಪೈಪ್ಲೈನ್ ಇರ್ಬೋದು, ಪಂಪ್ ಇರ್ಬೋದು, ಅಂದ್ರೆ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳ ಮಾಹಿತಿ. ನೆಕ್ಸ್ಟ್ ಬರುವಂತದ್ದು ಹಣಕಾಸಿನ ವ್ಯವಸ್ಥೆ. ಏಳನೇದು ಸರ್ಕಾರದ ಸವಲತ್ತುಗಳು. ಇವೆಷ್ಟೆಲ್ಲಾನು ನಾವು ಮಾಹಿತಿ ಕೊಡಬೇಕು, ಮಾಹಿತಿ ತಗೋಬೇಕು. ಇದನ್ನ ನಾವು ಸರಿಯಾಗಿ ಮಾಡಿದ್ದಾದ್ರೆ ಆ ಸರ್ವೆ ರಿಪೋರ್ಟು ಒಂದು ಮ್ಯಾಪ್ ಜೊತೆಗೆ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಒಂದು ವ್ಯವಸ್ಥಿತವಾಗಿ ವಿನ್ಯಾಸಕ್ಕೆ ಬರ್ತದೆ, ಡಿಸೈನ್ ಮಾಡ್ಲಿಕ್ಕೆ ಬರ್ತದೆ. ಆ ಡಿಸೈನ್ ಮಾಡುವಂತಕ್ಕ ಈ ಆಧಾರದಲ್ಲಿ, ಸರ್ವೆ ರಿಪೋರ್ಟಿನ ಆಧಾರದಲ್ಲಿ ಡಿಸೈನ್ ಇಂಜಿನಿಯರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಸ್ತುಗಳು ಸಾಕಷ್ಟು ಅದಾವ. ನಿಮ್ಮ ಎದುರಿಗೆ ಒಂದು ಪಿಕ್ಚರ್ ಕಾಣ್ತಾ ಇದೆ, ಇಲ್ಲಿ ಫಿಲ್ಟರ್ಗಳನ್ನ ನಾವು ಡಿಸ್ಪ್ಲೇ ಮಾಡಿದೀವಿ. ಈ ಫಿಲ್ಟರ್ಗಳಿಗೆ ಎಷ್ಟು ವಿಧದ ಫಿಲ್ಟರ್ ಅದಾವ ನೋಡ್ರಿ. ಪ್ರತಿಯೊಂದು ಮಾಹಿತಿ ಹೇಳ್ತೀನಿ ನಿಮ್ಗೆ, ಯಾಕೆ ಈ ಫಿಲ್ಟರ್ ಬೇಕು ಅಂತ ಹೇಳಿ. ಇದ್ರಾಗಿಂದ ಯಾವ ಫಿಲ್ಟರ್ ಉತ್ತಮ, ಅದು ಯಾಕೆ ಅವಶ್ಯಕ ಅದ, ಯಾವ ಸೈಜಿನ ತಗೋಬೇಕು, ಪೈಪ್ಲೈನ್ ತಗೋಬೇಕಾದ್ರೆ ಎಷ್ಟು ಇಂಚಿನ ತಗೋಬೇಕು, PVC ತಗೋಬೇಕಾ, HDP ತಗೋಬೇಕಾ, ಫರ್ಟಿಗೇಷನ್ ಇಕ್ವಿಪ್ಮೆಂಟ್ ಯಾವ ರೀತಿ ತಗೋಬೇಕು, ವೆಂಚೂರ್ ಅಷ್ಟೇ ಸಾಕ, ಇಲ್ಲ ನಾವು ಫರ್ಟಿಗೇಷನ್ ಟ್ಯಾಂಕ್ ಕೊಡ್ಬೇಕಾ, ಇವೆಲ್ಲಗಳನ್ನ ನಾವು ವ್ಯವಸ್ಥಿತವಾಗಿ ಸಿಲೆಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಏನೇನು ಯಾವ ವಸ್ತುಗಳು ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಗಾತ್ರದಲ್ಲಿ ತಗೋಬೇಕು ಅನ್ನುವಂಥದ್ದು ಮುಖ್ಯವಾಗಿ ಈ ಸರ್ವೆ ರಿಪೋರ್ಟಿನ ಆಧಾರದಲ್ಲಿ ಡಿಸೈನ್ ಇಂಜಿನಿಯರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟಾದ ನಂತರ ಅದನ್ನ ನಿಮ್ಮ ಹತ್ರ ಚರ್ಚೆ ಆಗ್ತದೆ, ರೈತರ ಹತ್ರ. ನೋಡಿ ಸರ್, ಈ ಸರ್ವೆ ಆಧಾರದಲ್ಲಿ ನಾವು ಈ ರೀತಿ ಡಿಸೈನ್ ಮಾಡಿದೀವಿ, ಇದನ್ನ ಈ ರೀತಿ ಅಳವಡಿಸ್ಬೇಕು ಮಾಡಿದೀವಿ. ಈ ರೀತಿ ಅಳವಡಿಸಿದ ನಂತರ ಇದರ ಒಂದು ಪ್ರಯೋಜನ 1, 2, 3, 4, 5 ಈ ಕಾರಣಗಳಿಂದ ನಿಮ್ಗೆ ಅನುಕೂಲ ಆಗ್ತದೆ. ಈ ರೀತಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅನೇಕ ಒಂದು ವಿಚಾರಗಳು, ಹೊಸ ವಿಚಾರಗಳು ಸೇರ್ಪಡೆ ಆಗ್ತಾವೆ. ಹೊಸ ವಿಚಾರಗಳನ್ನು ನಾವು ಸೇರ್ಪಡೆ ಮಾಡ್ಬೋದು. ಕೊನೆಯದಾಗಿ ಮೊದಲನೇ ಚರ್ಚೆ, ಎರಡನೇ ಚರ್ಚೆ ಆದ ನಂತರ ಕೊನೆಯದಾಗಿ ಫೈನಲ್ ಒಂದ್ಸಲ ಬಳಕೆದಾರ ಅಂದ್ರೆ ರೈತರು ಮತ್ತು ಅಳವಡಿಕೆದಾರ, ಏಜೆನ್ಸಿ ಇರ್ಬೋದು, ಕಂಪನಿ ಇರ್ಬೋದು, ಅವರು ಒಂದು ಒಮ್ಮತಕ್ಕೆ ಬರ್ತಾರೆ. ಹೌದು, ನನ್ನ ಸರ್ವೆ ಇದು ಪರ್ಫೆಕ್ಟ್ ಆಯ್ತು, ನನ್ನ ಡಿಸೈನ್ ಇದು ಓಕೆ ಆಯ್ತು, ನನಗಿದು ಕೊಟ್ಟಂತ ವಸ್ತುಗಳು ನೀವೇನು ಹೇಳ್ತಾ ಇದ್ದೀರಿ ಈ ವಸ್ತುಗಳು ಪರವಾಗಿಲ್ಲ, ಇದರ ನನ್ನ ಬಳಕೆ ನಾನು ಮಾಹಿತಿ ತಗೊಂಡಿದ್ದೀನಿ, ನೀವಿಗೂ ಅಳವಡಿಸಬಹುದು. ಈ ಒಪ್ಪಂದಕ್ಕೆ ಬಂದ ನಂತರ ಅದನ್ನ ಸಪ್ಲೈ ಆಗ್ತದೆ. ಅದನ್ನ ಯೋಗ್ಯ ರೀತಿಯಿಂದ ಲೀಕೇಜ್ ಇಲ್ದೇನೆ ವ್ಯವಸ್ಥಿತವಾಗಿ ಅಳವಡಿಸಿದ ನಂತರ ನಿಮಗೆ ಕಮಿಷನಿಂಗ್ ಮಾಡಿಕೊಡ್ತಾರೆ. ಅವ್ರು ಟೆಸ್ಟಿಂಗ್ ಮಾಡ್ತಾರೆ, ಕಮಿಷನಿಂಗ್ ಮಾಡ್ತಾರೆ. ಅದು ಬಳಕೆಗೆ ಯೋಗ್ಯ ಆಗಿ ನಾವು ಬಳಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ಮಾಡ್ತಾನೆ ನಾವು ಯಾರು ಅಳವಡಿಕೆ ಮಾಡ್ತಾ ಇರ್ತಾರ, ಅವರು ಅಲ್ಲಿ ಯಾರು ಬಳಸ್ತಾ ಇರ್ತಾರ, ರೈತ ಇರ್ಬೋದು, ರೈತರ ಪರವಾಗಿ ಆಳ್ ಮನುಷ್ಯ ಇರ್ಬೋದು, ಅಥವಾ ಮ್ಯಾನೇಜರ್ ಇರ್ಬೋದು, ಅವರಿಗೆ ಸಮರ್ಪಕವಾಗಿ ಅದನ್ನ ಆಪರೇಷನ್ ಹೆಂಗ್ ಮಾಡ್ಕೋಬೇಕು, ಅಂದ್ರೆ ಪ್ರತಿದಿನ ಅದನ್ನ ಯಾವ ರೀತಿ ನಾವು ಬಳಕೆ ಮಾಡಬೇಕು, ಹಾಗೆ ಮೇಂಟೆನೆನ್ಸ್ ಹೆಂಗ್ ಮಾಡ್ಬೇಕು, ನಿರ್ವಹಣೆ ಹೆಂಗ್ ಮಾಡ್ಕೋಬೇಕು, ಪ್ರತಿದಿನದ ನಿರ್ವಹಣೆ ಹೆಂಗ್ ಮಾಡ್ಕೋಬೇಕು ಅನ್ನುವಂಥದ್ರ ಪ್ರಾಕ್ಟಿಕಲ್ ಮಾಹಿತಿ, ಪ್ರಾತ್ಯಕ್ಷಿಕೆಯನ್ನು ಕೊಟ್ಟು ತರಬೇತಿ ಮಾಡಿ ಅವ್ರಿಗೆ ಹೇಳ್ಬೇಕು. ಅದರ ನಂತರ ಈ ಒಂದು ವ್ಯವಸ್ಥೆ ಸಂಪೂರ್ಣ ಒಂದ್ ಹಂತಕ್ಕೆ ಬಂದಂಗ ಆಗ್ತದೆ. ಇದಿಷ್ಟು ಪ್ರೀ ಇನ್ಸ್ಟಾಲೇಷನ್ ಅಂತ ಹೇಳಿದ್ರೆ
ವ್ಯವಸ್ಥೆಯನ್ನ ಅಳವಡಿಸೋಕ್ಕಿಂತ ಮುಂಚೆ ನಾವು ತಯಾರಿ ಮಾಡುವಂಥದ್ದು. ಇನ್ನು ಮಿತ್ರರೇ, ಇದರಲ್ಲಿ ಹಲವು ಪದಾರ್ಥಗಳನ್ನ ನಾವು ಬಳಸ್ತೀವಿ. ಕೆಲವು ಹೆಸರುಗಳನ್ನ ಹೇಳಿದೆ, ಈಗೊಂದು ಇಲ್ಲಿ ಫೋಟೋ ತೋರಿಸಿದೀನಿ ಫಿಲ್ಟರ್ಗಳದ್ದು. ಈ ಫಿಲ್ಟರ್ಗಳು ಯಾಕೆ ಬೇಕು? ಫಿಲ್ಟರ್ಗಳು ಇದಕ್ಕಾಗಿ ಬೇಕು, ನಾವು ಕೊಡುವಂತ ನೀರು ನಮಗ್ ಶುದ್ಧವಾಗಿ ಕಂಡ್ರು ಸಹಿತ, ನಾವು ಅನೇಕ ವರ್ಷಗಳಿಂದ ಬಳಸ್ತಾ ಇದ್ರು ಸಹಿತ, ಕುಡಿಲಿಕ್ಕೆ, ಅಡಿಗೆಗೆ, ಸ್ನಾನಕ್ಕೆ, ಆದ್ರೂ ಸಹಿತ ನಾವೇನೇನಿಲ್ಲಿ ಹನಿ ನೀರಾವರಿ ಉಪಕರಣಗಳನ್ನ ಬಳಸ್ತಾ ಇದೀವಲ್ಲ, ಅವು ಅತ್ಯಂತ ಸೂಕ್ಷ್ಮವಾಗಿರ್ತಾವ. ನೀವು ಯಾರಾದ್ರೂ ಇದನ್ನ ನೋಡಿದ್ದಾದ್ರೆ, ಇನ್ಲೈನ್ ಟ್ಯೂಬ್ ಏನ್ ಬರ್ತದ ಅಥವಾ ಡ್ರಿಪ್ಪರ್ಗಳೇನ್ ಬರ್ತಾವ, ಅದರ ಮುಂದಿನ ಭಾಗ ಏನಿರ್ತದೆ, ಯಾವ ಭಾಗದಿಂದ ನೀರ್ ಹೊರಗೆ ಬರ್ತದ, ಅದಕ್ಕೆ ಓರಿಫೈಸ್ ಅಂತ ಹೇಳ್ತಾರೆ. ಆ ತೂತ್ ಏನಿರ್ತದಲ್ಲ ಅತ್ಯಂತ ಸೂಕ್ಷ್ಮ ಇರ್ತದ. ಆ ಡ್ರಿಪ್ಪರ್ ಏನಿರ್ತದಲ್ಲ ಅದ್ರ ಒಳಗಡೆ ಅತ್ಯಂತ ಸೂಕ್ಷ್ಮವಾದಂತ ಒಂದು ಡಿಸೈನ್ ಇರ್ತದ. ಆ ಡಿಸೈನ್, ಆ ಸೂಕ್ಷ್ಮವಾದಂತ ಅದರ ಒಂದು ಪಾತ್ ಏನಿರ್ತದ, ದಾರಿ ಏನಿರ್ತದ, ಅವೆಲ್ಲ ಬ್ಲಾಕ್ ಆಗುವಂತ ಚಾನ್ಸ್ ಇರ್ತಾವ. ಅವು ಆಗ್ಬಾರ್ದು ಅಂತ ಹೇಳಿದ್ರೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನಾವು ಫಿಲ್ಟರ್ಗಳನ್ನ ಕೊಡಬೇಕಾಗ್ತದೆ. ಇನ್ನು ಸಾಮಾನ್ಯವಾಗಿ ನೀರಾವರಿಗೆ ಬಳಸುವಂತ ನೀರಲ್ಲಿ 3 ನಮೂನೆ ನಾವು ನೀರನ್ನ ಗುರ್ತಾ ಹಿಡಿಬಹುದು. ಒಂದು ದೊಡ್ಡ ಹಂತದಲ್ಲಿ, ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಕಲ್ಮಶಗಳಿರ್ತಾವ, ಈ ಹೊಲಸು ಅನ್ನುವಂಥದ್ದು ಏನಿರ್ತದೆ, ರಾಡಿ ಅನ್ನುವಂಥದ್ದು ಏನಿರ್ತದಲ್ಲ ನೀರಲ್ಲಿ, ಸಾಮಾನ್ಯವಾಗಿ 3 ನಮೂನೆ ಇರ್ತವೆ. ಒಂದು ಭೌತಿಕ ಕಲ್ಮಶಗಳು ಬರ್ತಾವ. ಭೌತಿಕ ಕಲ್ಮಶ ಅಥವಾ ಫಿಸಿಕಲ್ ಇಂಪ್ಯೂರಿಟೀಸ್ ಅಂತ ಹೇಳ್ಬೋದು. ಇವು ಏನಿರ್ತಾವ ಭೌತಿಕ ಕಲ್ಮಶಗಳಲ್ಲಿ? ಈ ಕೆಲವೊಂದು ಬೋರ್ಗಳಲ್ಲಿ ಕಲ್ಲಿನ ಚೂರು, ಉಸ್ಕಿನ ಚೂರು ಇಂಥವೆಲ್ಲ ಜಗ್ತಾವ. ಹೌದಾ? ಈ ನಾವು ಹೊಳಿ ಅಥವಾ ಇದ್ರದ್ದು ಕೆರಿಗೆಲ್ಲ ಪಂಪ್ ಹಾಕಿದಿದ್ರೆ ಒಂದು ದೊಡ್ಡ ಪ್ರಮಾಣದ ಸಿಲ್ಟ್ ಬರ್ತದೆ ಕೆಲವೊಮ್ಮೆ. ಹೌದಾ? ಕೆಲವೊಮ್ಮೆ ಪ್ರಾಣಿಗಳ ಚೂರುಗಳು ಬರ್ತಾವ, ಎಲಿ ಚೂರುಗಳು ಬರ್ತಾವ. ಇಂಥವೆಲ್ಲ ಏನಿರ್ತಾವಲ್ಲ ಭೌತಿಕವಾಗಿ ಕಾಣುವಂತಾವು, ಅವೆಲ್ಲ ಭೌತಿಕ ಕಲ್ಮಶಗಳಾಗ್ತಾವ ಅಥವಾ ಫಿಸಿಕಲ್ ಇಂಪ್ಯೂರಿಟೀಸ್ ಆಗ್ತಾವ. 2ನೇ ಟೈಪಿನ ಒಂದು ಕಲ್ಮಶಗಳು ಅಥವಾ ಹೊಲಸೇನು ಬರ್ತದಲ್ಲ, ಅದು ಬಯೋಲಾಜಿಕಲ್ ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ, ಅಥವಾ ಜೈವಿಕ ಕಲ್ಮಶಗಳು ಅಂತ ಇರ್ತಾವ. ಜೈವಿಕ ಕಲ್ಮಶಗಳಂದ್ರೆ ಏನು? ಈಗ ನಮ್ಮ ಕಣ್ಣಿಗೆ ಕಾಣುವಂತ ಜೈವಿಕ ಕಲ್ಮಶಗಳು ಅಂತ ಹೇಳಿದ್ರೆ ಬಹಳಷ್ಟು ನೀರಲ್ಲಿ ಈ ಕೃಷಿ ಹೊಂಡ ಅಥವಾ ಬಾವಿ ಏನ್ ಮಾಡಿರ್ತೀವಿ, ಕೆರಿ ಮಾಡಿರ್ತೀವಿ, ಕಪ್ಪಿ ಮಾಸ್ ಬರ್ತದೆ, ಅದಕ್ಕೆ ಮಾಸ್ ಅಂತ ಹೇಳ್ತೀವಿ. ಆಲ್ಗಿ ಅಥವಾ ಈ ಫಂಗಲ್ ಪಾರ್ಟಿಕಲ್ಸ್ ಏನು ಬರ್ತಾವ, ಇವು ಜೈವಿಕ ವಸ್ತುಗಳು. ಅವು ಜೀವಂತವಾದಂತಹ ಒಂದು ಪದಾರ್ಥಗಳು. ಅವು ನಮ್ಮ ನೀರಾವರಿ ಮೂಲಕ ಬಂದಾಗ, ಅದನ್ನ ನಾವು ಬಳಕೆ ಮಾಡಿದಾಗ ಈ ವ್ಯವಸ್ಥೆಯನ್ನ ಹಾಳು ಮಾಡ್ಬೋದು. ಇವುಗಳನ್ನ ನಾವು ಪ್ರತ್ಯೇಕಿಸಬೇಕಾಗ್ತದೆ, ಇವುಗಳನ್ನ ನಾವು ಫಿಲ್ಟರ್ ಮಾಡಬೇಕಾಗ್ತದೆ, ಸೋಸ್ಬೇಕಾಗ್ತದೆ. ಇನ್ನು ಕಣ್ಣಿಗೆ ಕಾಣ್ಲಾರ್ದಂತವ ಜೈವಿಕ ವಸ್ತುಗಳು ಬರ್ತಾವ. ಫಾರ್ ಎಕ್ಸಾಂಪಲ್, ಕೆಲವು ನೀರುಗಳಲ್ಲಿ ಬ್ಯಾಕ್ಟೀರಿಯಾಗಳು ಇರ್ಬೋದು, ಕಣ್ಣಿಗೆ ಕಾಣುದಿಲ್ಲ, ಸೂಕ್ಷ್ಮವಾಗಿರ್ತಾವ. ಇವೆಲ್ಲ ಸಹಿತ ಈ ಸ್ಪೋರ್ಟ್ಸ್ಗಳು ಬರ್ತಾವ, ಬೀಜಗಳು, ಈ ಆಲ್ಗಲ್ ಪಾರ್ಟಿಕಲ್ಸ್ ಅಥವಾ ಆಲ್ಗೆ ಏನ್ ಬೆಳೀತದ, ಹಸಿರು ಪಾಚಿಗಳೇನ್ ಬರ್ತಾವ, ಕಪ್ಪಿ ಮಾಸನ್ ಅಂತ ಹೇಳ್ತೀವಿ, ಅದ್ರ ಬೀಜ ಏನ್ ಬರ್ತದಲ್ಲ ಸ್ಪೋರ್ಟ್ಸ್, ಮೈಕ್ರೋಸ್ಕೋಪಿಕ್ ಇರ್ತಾವ, ಸೂಕ್ಷ್ಮದರ್ಶಕವಾಗಿ ಕಾಣ್ಬೋದು. ಅವನ್ನ ಬರೀ ಗಣ್ಣಿಗೆ ಕಾಣುದಿಲ್ಲ. ಇವೆಲ್ಲ ಆರಾಮಾಗಿ ದಾಟ್ಕೊಂಡು ಹೋಗ್ಬಿಡ್ತಾವ ಸಿಸ್ಟಮ್ ಅಲ್ಲಿ. ಇಂಥವು ಇವೆಲ್ಲ ಬಯೋಲಾಜಿಕಲ್ ವೇಸ್ಟ್ ಇರ್ತವೆ. ಅದರರ್ಥ ಇವು ಜೈವಿಕ ಕಲ್ಮಶಗಳು. ಇವುಗಳನ್ನು ಸಹಿತ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಇನ್ನು 3ನೇ ರೀತಿಯ ಒಂದು ಕಲ್ಮಶಗಳು ಬರ್ತಾವೆ, ಇವು ಕೆಮಿಕಲ್ ಇಂಪ್ಯೂರಿಟೀಸ್ ಅಂತ ಹೇಳ್ತೇವೆ, ರಾಸಾಯನಿಕ ಕಲ್ಮಶಗಳು. ಇವು ನೀರಲ್ಲಿ ಕರಗೇ ಬಿಟ್ಟಿರ್ತಾವ. ಇವನ್ನ ಬೇರ್ಪಡಿಸೋದು ಬಹಳ ಕಷ್ಟ. ಫಾರ್ ಎಕ್ಸಾಂಪಲ್, ಕೆಲವು ನೀರು ಕುಡಿದಾಗ ಬಹಳ ಗಡಸತ್ತಾವ, ನೀರು ಉಪ್ಪು ಹತ್ತಾವ. ಇದ್ರ ಕಾರಣ ಅದರಲ್ಲಿ ಸೇರಿರುವಂತಹ ಲವಣಾಂಶಗಳಿರ್ಬೋದು. ಕೆಲವು ನೀರಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರ್ಬೋದು, ಕೆಲವು ನೀರಲ್ಲಿ ಮ್ಯಾಗ್ನೇಷಿಯಂ ಇರ್ಬೋದು, ಕೆಲವು ನೀರಲ್ಲಿ ಕಬ್ಬಿಣಾಂಶ, ಫೆರಸ್ ಅಂತ ಹೇಳ್ತೀವಿ, ಅದು ಹೆಚ್ಚಿರ್ಬೋದು. ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬಹುಮುಖ್ಯವಾಗಿ ಆಳದಿಂದ ನಾವು ನೀರು ಎತ್ತೀವಿ ಬೋರ್ವೆಲಿಂದ, ಅಂತ ನೀರುಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಒಂದು ಸಮಸ್ಯೆ ತುಂಬಾ ಬರ್ತದೆ. ಅರ್ಸೆನಿಕ್ ಕೆಲವೊಂದ್ ಕಡೆ ಕರಗಿದಿರ್ತದೆ, ಅದನ್ನ ಕುಡದಂತ ನೀರಿನ ಆರೋಗ್ಯದ ಮೇಲೂ ಪರಿಣಾಮ ಬರ್ತದೆ. ಅರ್ಸೆನಿಕ್, ಈ ಏನು ಮೂಲ ವಸ್ತುಗಳು ಬರ್ತಾವ ಆ ಗ್ರೂಪ್ ಅಲ್ಲಿ, ಅತ್ಯಂತ ಭಾರವಾದಂತ ಖನಿಜ ವಸ್ತುಗಳು. ಅವುಗಳನ್ನ ಸೇವನೆ ಮನುಷ್ಯನಿಗೂ ಹಾನಿಕರ, ಗಿಡಕ್ಕಂತೂ ಹೌದೇ ಹೌದು, ಬೆಳೆಗೆ. ಹೀಗೆ ಇವೆಲ್ಲ ಕೆಮಿಕಲ್ ಇಂಪ್ಯೂರಿಟೀಸ್ ಅಥವಾ ರಾಸಾಯನಿಕವಾದಂತಹ ಕಲ್ಮಶಗಳೇನ್ ಬರ್ತಾವಲ್ಲ ಮಿತ್ರರೇ, ಇವುಗಳು ನೀರಲ್ಲೇ ಕರಗಿರ್ತಾವ. ಇವುಗಳನ್ನು ಸಹಿತ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ವ್ಯವಸ್ಥೆ ಹಾಳು ಮಾಡಬಾರ್ದು, ಈ ಗಿಡಗಳು ಅಥವಾ ಬೆಳೆ ಹಾಳಾಗಬಾರ್ದು ಅಂತೇಳಿ. ಈ ನೀರಾವರಿ ಬರುವಂತಹ ನೀರಲ್ಲಿ ಈ 3 ನಮೂನೆಯ ಈ ಕಲ್ಮಶಗಳನ್ನು ನಾವು ವಿಚಾರ ಮಾಡಿದಾಗ, ಇದಕ್ಕೆ ನಾವು ಅನೇಕ ರೀತಿಯ ಫಿಲ್ಟರ್ಗಳನ್ನು ಡೆವಲಪ್ ಮಾಡಬೇಕಾಯ್ತು. ಮೊದಲೇ ಫಿಲ್ಟರ್ ಈಗ ನಾವು ನೋಡ್ತಾ ಇರುವಂತಹದ್ದು, ಇದಕ್ಕೆ ನಾವು ಸ್ಯಾಂಡ್ ಸೆಪರೇಟರ್ ಅಂತ ಹೇಳ್ಬೋದು. ಸ್ಯಾಂಡ್ ಸೆಪರೇಟರ್ ಅಂತ ಹೇಳಿದ್ರೆ, ಈ ಬೋರ್ವೆಲ್ ಇಂದ ಅಥವಾ ಯಾವುದೇ ನೀರಾವರಿ ಮೂಲದಿಂದ ಉಸ್ಕಿನ ಚೂರು, ಮಣ್ಣಿನ ಚೂರು, ಕಲ್ಲಿನ ಚೂರುಗಳು, ಇಂಥ ಹೆವಿ ಪಾರ್ಟಿಕಲ್ಸ್ ಏನು ಬರ್ತಾವ, ಭಾರವಾದಂತ ಪದಾರ್ಥಗಳೇನು ಬರ್ತಾವ, ಅವುಗಳನ್ನ ಕ್ಲೀನ್ ಮಾಡುವಂತ ವ್ಯವಸ್ಥೆ ಇದೆ. ಇದರಲ್ಲಿ ಗೂಮರ್ ಅಂತ ಹೇಳಿ ಒಂದು ಫಿಲ್ಟರ್ ಬರ್ತದೆ, ಹೈಡ್ರೋಸೈಕ್ಲಾನ್ ಅಂತ ಫಿಲ್ಟರ್ ಬರ್ತದೆ. ಎಲ್ಲ ಉದ್ದೇಶ ಒಂದೇ, ಹೆವಿ ಪಾರ್ಟಿಕಲ್ಸ್ ಅಥವಾ ಫಿಸಿಕಲ್ ಇಂಪ್ಯೂರಿಟೀಸ್ ಇವುಗಳನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂಥದ್ದು. ಖಂಡಿತವಾಗಿ ಇದನ್ನ ನೆನಪಿಟ್ಕೋರಿ ಮಿತ್ರರೇ.
ಈ ಘೂಮರ್ ಫಿಲ್ಟರ್ ಅಥವಾ ಸ್ಯಾಂಡ್ ಸೆಪರೇಟರ್, ಹೈಡ್ರೋಸೈಕ್ಲಾನ್ ಅಂತ ಹೇಳ್ತೀವಿ ನಾವು. ಈ ಫಿಲ್ಟರ್ಗಳನ್ನ ನಾವು ಎಲ್ಲಿ ಫಿಸಿಕಲ್ ಇಂಪ್ಯೂರಿಟಿ, ಭೌತಿಕ ಕಲ್ಮಶಗಳು, ಭೌತಿಕವಾಗಿ ಸಿಗುವಂತ ವಸ್ತುಗಳು ಹೆಚ್ಚಿದಾವೋ ನೀರಲ್ಲಿ ಅಂತಲ್ಲಿ ಖಂಡಿತವಾಗಿ ಬೆಳೆಸ್ಬೇಕು. ಎರಡನೇ ನಮೂನಿ ಫಿಲ್ಟರ್ ಬರ್ತದೆ ಸ್ಯಾಂಡ್ ಫಿಲ್ಟರ್ ಅಥವಾ ಇದಕ್ಕೆ ಮೀಡಿಯಾ ಫಿಲ್ಟರ್ ಅಂತ ಹೇಳ್ತೀವಿ. ಇದನ್ನ ನೀವು ಬಹುತಾಂಶವಾಗಿ ಈ ಹೊಳೆ, ಕೆರೆ ಇಂತಲ್ಲಿ ಯಾರು ಹನಿ ನೀರಾವರಿ ಮಾಡ್ಕೊಂಡಿರ್ತೀರಿ ಇವ್ರನ್ನ ನೋಡಿರ್ಲಿಕ್ಕೂ ಸಾಕು. ಈ ಸ್ಯಾಂಡ್ ಫಿಲ್ಟರ್ ಅಥವಾ ಮೀಡಿಯಾ ಫಿಲ್ಟರ್ ಅಂತ ಏನ್ ಹೇಳ್ತೀವಿ, ಇದ್ರ ಒಳಗಡೆ ಈ ಉಸುಕಿರ್ತದಲ್ಲಿ ಸಾಧಾರಣ ಉಸುಕಲ್ಲದು ಸಿಲಿಕಾ ಅನ್ನುವಂತ ಒಂದು ಕಲ್ಲಿಂದ ಮಾಡಿರುವಂತಹ ಈ ಉಪ್ಪಿನಂಗೆ ಕಾಣುವಂತಹ ಹರಳ ಗಾತ್ರದ ಮರಳು ಬರ್ತದೆ, ಉಸುಕ್ ಬರ್ತದೆ. ಆ ಸಿಲಿಕಾ ಸ್ಯಾಂಡನ್ನು ಇದರಲ್ಲಿ ಬಳಸಿರ್ತಾರೆ. ಅದು ಒಂದು ಮೀಡಿಯಾ ಕೆಲಸ ಮಾಡ್ತದೆ. ಮೀಡಿಯಾ ಅಂತ ಹೇಳಿದ್ರೆ ನೀರು ಅದರ ಮುಖಾಂತರ ಸೋಸಲ್ಪಟ್ಟು ಕೆಳಗೆ ಬರ್ತದೆ. ಹೀಗೆ ಸೋಸುವಾಗ ಇದರಲ್ಲೂ ಸಹಿತ ಈ ಫಿಸಿಕಲ್ ಇಂಪ್ಯೂರಿಟೀಸು ಮತ್ತು ಬಹುತಾಂಶವಾಗಿ ಈ ಬಯೋಲಾಜಿಕಲ್ ಇಂಪ್ಯೂರಿಟೀಸ್ ಏನ್ ಬರ್ತಾವಲ್ಲ, ಕಪ್ಪಿ ಮಾಂಸ, ಜೊಂಡ ಇಂಥವೇನ್ ಬರ್ತಾವಲ್ಲ, ಇವುಗಳನ್ನ ತಡೆ ಹಿಡಿಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಮೂರನೇ ನಮೂನೆ ಫಿಲ್ಟರ್ ಅದಲ್ಲ, ಇದು ಬೇಸಿಕ್ ಫಿಲ್ಟರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಸ್ಕ್ರೀನ್ ಫಿಲ್ಟರ್ ಅಥವಾ ಡಿಸ್ಕ್ ಫಿಲ್ಟರ್ ಅಂತ ಬರ್ತದೆ. ಇದನ್ನ ಸಾಮಾನ್ಯವಾಗಿ ಕಂಪಲ್ಸರಿಯಾಗಿ ಎಲ್ಲಾ ವ್ಯವಸ್ಥೆಯಲ್ಲಿ ಹಾಕ್ಲೇಬೇಕು. ಮೊದಲ 2 ಫಿಲ್ಟರ್ ಜೊತೆಗೆ ಅಥವಾ ಬಿಟ್ಟು, ಅದು ಹೈಡ್ರೋಸೈಕ್ಲಾನ್ ಫಿಲ್ಟರ್ ಅಥವಾ ಘೂಮರ್ ಫಿಲ್ಟರ್ ಇರ್ಬೋದು, ಮೀಡಿಯಾ ಫಿಲ್ಟರ್ ಇರ್ಬೋದು, ಅದ್ರ ಜೊತೆಗೇನೆ ಇದನ್ನ ಕಂಪಲ್ಸರಿ ಹಾಕ್ಲೇಬೇಕು. ಅವು ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರು ಸಹಿತ ಈ ಫಿಲ್ಟರ್ ಅಂತೂ ಬೇಸಿಕ್ ಆಗಿ ಕೊಟ್ಟೇ ಕೊಡ್ತೀವಿ ನಾವು. ಇದರಲ್ಲಿ 100 ಮೈಕ್ರಾನ್ ವರೆಗೆ ಆ ನೀರನ್ನ ಶೋಧಿಸಿ ಕೊಡುವಂತಹ ಒಂದು ಜಾಲರಿ ಅಥವಾ ಶೋಧಕ ಅಥವಾ ನಾವು ಅದಕ್ಕೆ ಸ್ಕ್ರೀನ್ ಅಂತ ಹೇಳ್ಬೋದು ಅದಿರ್ತದೆ. ಅಥವಾ ಡಿಸ್ಕ್ ಇರ್ತಾವ. ಇಲ್ಲಿ ಕೆಳಗಡೆ ಡಿಸ್ಕ್ ಕೊಡ್ತದ ನೋಡ್ರಿ, ಕೆಂಪು ಅಕ್ಷರದ್ದು, ಕೆಂಪು ಬಣ್ಣದ ಈ ಡಿಸ್ಕ್ ಇರ್ತಾವ. ಕಾಂಪ್ಯಾಕ್ಟ್ ಬಿಲ್ಲೆಗಳನ್ನ ಹಾಕಿರ್ತಾರೆ, ಒತ್ತೊತ್ತಾಗಿ ಸೇರಿದಂತ ಬಿಲ್ಲೆಗಳು ಇರ್ತಾವ. ಇದ್ರ ಮುಖಾಂತರ ನೀರು ಶೋಧಿಸಲ್ಪಡ್ತದೆ 100 ಮೈಕ್ರಾನ್ ವರೆಗೆ. 100 ಮೈಕ್ರಾನ್ ಅಂತ ಹೇಳಿದ್ರೆ 1 ಸೆಂಟಿಮೀಟರ್ನ 1,00,000ದ ಒಂದು ಸಣ್ಣ ಭಾಗ. ಅದು ಅಷ್ಟು ಸಣ್ಣದಿರುವಂತಹ ಒಂದು ಮೆಶ್ ಇರ್ತದೆ ಅಥವಾ ಡಿಸ್ಕ್ ಇರ್ತಾವ. ಇದ್ರ ಮುಖಾಂತರ ನೀರು ಶೋಧಿಸಲ್ಪಟ್ಟು ವ್ಯವಸ್ಥೆಗೆ ಬರ್ತದೆ. ಈ ನಮಗ ಇದು ಸಂಪೂರ್ಣವಾಗಿ ಅರ್ಥ ಆಗಿರ್ತದೆ. ಬೇರೆ ಬೇರೆ ರೀತಿಯ ಕಲ್ಮಶಗಳನ್ನ ಈ ನೀರಾವರಿ ನೀರಿನಿಂದ ಹನಿ ನೀರಾವರಿಗೆ ಹಾನಿ ಆಗ್ಬಾರ್ದು ಅಂತ ಹೇಳಿ, ವ್ಯವಸ್ಥೆಗೆ ಹಾನಿ ಆಗ್ಬಾರ್ದು ಅಂತ ಹೇಳಿ ನಾವು ವಿವಿಧ ರೀತಿಯ ಫಿಲ್ಟರ್ಗಳನ್ನು ತಗೊಳ್ತೀವಿ. ಇನ್ನು ಈ ಎಲ್ಲಾ ಫಿಲ್ಟರ್ಗಳು 2 ರೀತಿಯ ಮಾಡೆಲ್ಗಳು ಸಿಗ್ತಾವೆ. ಒಂದು ಪ್ಲಾಸ್ಟಿಕ್ ಅಲ್ಲಿ ಇರ್ಬೋದು, ಇಲ್ಲ ಮೆಟಲ್ ಅಲ್ಲಿ ಸಿಗ್ತಾವೆ. ಇದ್ರ ವ್ಯತಿರಿಕ್ತವಾಗಿ ಇವು ಮ್ಯಾನ್ಯುವಲಿ ಆಪರೇಟೆಡ್, ಅಂದ್ರೆ ನಾವು ನಾವಾಗಿ ಹೋಗಿ ಆಪರೇಟ್ ಮಾಡುವಂತವು, ಚಾಲು ಮಾಡುವಂತವು ಅಥವಾ ಸ್ವಚ್ಛ ಮಾಡುವಂತವು ಇರ್ತಾವ. ಸೆಮಿ ಆಟೋಮೆಟಿಕ್ ಬರ್ತಾವ, ಫುಲ್ಲಿ ಆಟೋಮೆಟಿಕ್ ಬರ್ತಾವ. ಇದರ ನಂತರ ಅತ್ಯಂತ ಮುಖ್ಯವಾದಂತ ಭಾಗ ಅಂತ ಹೇಳಿದ್ರೆ ಈ ಲ್ಯಾಟ್ರಲ್ ಅಥವಾ ಇನ್ಲೈನ್ ಟ್ಯೂಬ್ಗಳು. ಈ ನಾವೇನು ಹೊಲದಲ್ಲಿ ಪ್ರತಿ ಸಾಲುಗುಂಟ, ಕಬ್ಬಿನ ಸಾಲುಗುಂಟ ಏನು ನಾವು ಲೈನ್ಗಳನ್ನು ಹಾಕ್ತಿವಿ, ಇದು ಯಾವ ರೀತಿಯಾಗಿರ್ತದೆ, ಇದರ ಮಟೀರಿಯಲ್ ಏನು ಅನ್ನೋತ ನಾವು ತಿಳ್ಕೊಬೇಕು ಮಿತ್ರರೇ. ಇದು LLDPE ಅನ್ನುವಂತಹ ಒಂದು ಮೂಲ ವಸ್ತುವಿನಿಂದ ತಯಾರಾಗ್ತದೆ, ಲೋ ಲೀನಿಯರ್ ಡೆನ್ಸಿಟಿ ಪಾಲಿಇಥಿಲೀನ್. ಇದರ ಗುಣಧರ್ಮ ಏನು? ಈ ಮೂಲ ವಸ್ತು ಏನಿದೆಯಲ್ಲ ಅದು ವರ್ಜಿನ್ ಅಂತ ಹೇಳಿದ್ರೆ ಅತ್ಯಂತ ಸರಿಯಾದಂತಹ ಸಮರ್ಪಕವಾದಂತಹ ಮೂಲ ವಸ್ತು ಮತ್ತು ಉನ್ನತ ದರ್ಜೆಯ ಮಷೀನ್ ಇಂದ ತಯಾರಾಗಿದ್ದಾದ್ರೆ ಇದು UV ಸ್ಟೆಬಿಲೈಸ್ಡ್ ಇರ್ತದೆ. ಅದರ ಅರ್ಥ ಸೂರ್ಯನಿಂದ ಬರುವಂತಹ ನೇರಳೆ ಬಣ್ಣದ ಏನು ಕಿರಣಗಳು ಇರ್ತಾವ, ಅಲ್ಟ್ರಾ ವೈಲೆಟ್ ರೇಸ್ ಏನ್ ಬರ್ತಾವ, ಅವುಗಳಿಗೆ ಸ್ಟೆಬಿಲೈಸ್ ಇರ್ತದೆ. ಅದಕ್ಕೆ ಇದು ಹಾಳಾಗುದಿಲ್ಲ. ಎರಡನೇದು, ಇದಕ್ಕೆ ಸ್ಥಿತಿಸ್ಥಾಪಕತ್ವ ಚೆನ್ನಾಗಿದೆ. ಎಷ್ಟು ಸಲ ಮಡಚಿದ್ರು ವಾಪಸ್ ಅದನ್ನ ಬಿಚ್ಚಿ ಹಾಕಿದ್ರು ಇದನ್ನು ಹಾಳಾಗುದಿಲ್ಲ, ಅದು ಕಟ್ ಆಗುದಿಲ್ಲ. ಅದರ ಅರ್ಥ ನಾವು ಯಾವಾಗ ಬೇಕು ಅದನ್ನ ತೋಟದಲ್ಲಿ ಹರಡಬಹುದು. ಬೇಡಾದಾಗ ಯಾವ್ದಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ, ಅದರ ಅರ್ಥ ನಾವು ಉಳುಮೆ ಮಾಡ್ತಿರ್ಬೇಕಾದ್ರೆ ಇರ್ಬೋದು, ಕಟಾವ್ ಮಾಡುವಂತಕ್ಕಿರ್ಬೋದು, ಅದನ್ನ ನಾವು ಬಿಡಿಸಿಡ್ಬೇಕಾಗ್ತದೆ, ಸುತ್ತಿಡ್ಬೇಕಾಗ್ತದೆ. ನಾವ್ ಎಷ್ಟು ಸಲ ಇದನ್ನ ಸುತ್ತಿದ್ರು ಬಿಡಿಸಿಟ್ರು ಸಹಿತ ಇದನ್ನ ಕಟ್ ಆಗುದಿಲ್ಲ, ಅದು ಮಡಿಕೆ ಬೀಳೋದಿಲ್ಲ. ಎಲ್ಲಿ ಮಡಿಕೆ ಬೀಳ್ತದಲ್ಲಿ ಕಟ್ಟಾಗಿ ಹಾಳಾಗುದಿಲ್ಲ. ಇದರ ಎರಡನೇ ಗುಣಧರ್ಮ. ಮೂರನೇ ಗುಣಧರ್ಮ, ಇದ್ರ ಒಳಗಿನ ಭಾಗ ಏನು ಬರ್ತದಲ್ಲ ಅದು ಭಯಂಕರ ಸ್ಮೂತ್ ಇರ್ತದೆ. ಈ ಸ್ಮೂತ್ನೆಸ್ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಿಂದ ಫ್ರಿಕ್ಷನ್ ಲಾಸಸ್ ಆಗುದಿಲ್ಲ. ಫ್ರಿಕ್ಷನ್ ಲಾಸ್ ಅಂತ ಹೇಳಿದ್ರೆ ನೀರು ಒತ್ತಡದಿಂದ ಹೊರಗೆ ಬರ್ತಿರ್ಬೇಕಾದ್ರೆ ಅಡೆತಡೆ ಆಗುದಿಲ್ಲ. ಅದಕ್ಕೆ ಅಡೆತಡೆ ಆಗದೆ ಇರೋದ್ರಿಂದ ಪಂಪಿನ ಮೇಲೆ ಒತ್ತಡ ಬರುವುದಿಲ್ಲ. ಅತ್ಯಂತ ಸರಳವಾದಂತಹ ಫ್ಲೋ ಪಾತ್ ಬರ್ತದೆ. ಅಲ್ಲಿ ನೀರು ಹರಿವಿಕೆ ಅಂತ ಸಾಧ್ಯ ಆಗುವಂತಹ ಒಂದು ಪ್ರದೇಶ ಆಗಿರ್ತದೆ ಅದು. ಇದು ಮೂರನೇ ಅದರ ಅತ್ಯುತ್ತಮ ಗುಣಧರ್ಮ. ಇನ್ನು ನಾಲ್ಕನೇದು, ಇದು ವ್ಯವಸ್ಥಿತವಾಗಿ ಬಳಸಿದ್ದಾದ್ರೆ, ಚೆನ್ನಾಗಿ ಹಾಳು ಮಾಡದೆ ನಾನು ಅದನ್ನ ನಿರ್ವಹಣೆ ಮಾಡಿದ್ದಾದ್ರೆ ಇದರ ಶೆಲ್ಫ್ ಲೈಫ್ ಚೆನ್ನಾಗಿರ್ತದೆ.
ಇದನ್ನ ನಾವು ನಾನು ಕೆಲವು ಉದಾಹರಣೆ ನೋಡಿದ್ದೀನಿ, 15ರಿಂದ 20 ವರ್ಷಗಳನ್ನು ಸಹಿತ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಒಂದು ಹಾಳು ಮಾಡೋದನ್ನೇ. ಚೆನ್ನಾಗಿದ್ರೆ ಶೆಲ್ಫ್ ಲೈಫ್ ಇರ್ತದೆ. ಹೀಗೆ ಈ ಮೂಲ ವಸ್ತು ಏನಿದೆ ಅಲ್ಲ, LLDPE, ಇದನ್ನ ವರ್ಜಿನ್ ರಾ ಮಟೀರಿಯಲ್ ಇರುವಂತಹ ಒಳ್ಳೆಯ ಮಷಿನ್ ಹಾಕೊಂಡು ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಯಾರು ಅದನ್ನು ತೆಗೆದಿರ್ತಾರೋ, ಯಾವ ಕಂಪ್ನಿ ಅದನ್ನ ಬಳಕೆ ಮಾಡಿ ಕೊಡ್ತದೋ, ನಿಮಗೆ ಸರಬರಾಜು ಮಾಡ್ತದೋ ಅಂತ ವಸ್ತು ನಿಮಗೆ ಉತ್ತಮ ರೀತಿಯಿಂದ ಅದು ಸಹಕಾರಿ ಆಗ್ತದೆ. ಇನ್ ನೆಕ್ಸ್ಟ್ ಬರ್ತದೆ ಡ್ರಿಪ್ಪರ್ಗಳು. ಇದೇನು ಇನ್ಲೈನ್ ಟ್ಯೂಬ್ ಬರ್ತದಲ್ಲ ಮಿತ್ರರೇ, ಇದು ಫ್ಯಾಕ್ಟ್ರಿ ಬಿಲ್ಟ್ ಆಗಿ ಬರ್ತದೆ. ನಿಮಗೆ ಬೇಕಾದಂತ ನೀರಿನ ಹನಿಕಗಳು ಅಥವಾ ಡ್ರಿಪ್ಪರ್ಗಳು ಆ ಫ್ಯಾಕ್ಟ್ರಿಯಲ್ಲಿನೇ ನಾವೇನ್ ಅದಕ್ಕೆ ಡಿಸೈನ್ ಮಾಡುವಾಗ ಅವ್ರಿಗೆ ಹೇಳಿರ್ತೀವಿ, ಇದನ್ನ ಪ್ರತಿ 1 ಫುಟಿಗೆ 1 ಡ್ರಿಪ್ಪರ್ ಕೊಡ್ರಿ, ನಮ್ಗೆ 2 ಫುಟಿಗೆ 1 ಡ್ರಿಪ್ಪರ್ ಕೊಡ್ರಿ, ಅದು ತಾಸಿಗೆ ನಮಗೆ 4 ಲೀಟರ್ ಇರಲಿ, ಡಿಸ್ಚಾರ್ಜ್ ಅದ್ರದ್ದು ನೀರು ಬರುವಂತ ಪ್ರಮಾಣ 4 ಲೀಟರ್ ಇರಲಿ, 2 ಲೀಟರ್ ಇರಲಿ, 1 ಲೀಟರ್ ಇರಲಿ, ಅನೇಕ ವಿಧ ಬರ್ತಾವ. ಅದು ಆ ಬೆಳೆಗೆ, ಅಲ್ಲಿಯ ಮಣ್ಣಿನ ನಮೂನಿಗೆ, ಅಲ್ಲಿರುವಂತಹ ಇತರೆ ಒಂದು ನಮ್ಮ ಸರ್ವೆ ಆಧಾರದಲ್ಲಿ ನಾವು ರಿಪೋರ್ಟ್ ಮಾಡ್ತೀವಿ, ಅದರ ಆಧಾರದಲ್ಲಿ ಸಿಲೆಕ್ಟ್ ಮಾಡ್ತೀವಿ ನಾವು. ಹೀಗೆ ಈ ಡ್ರಿಪ್ಪರ್ಗಳು ಸಹಿತ ಬಹಳ ಪ್ರಾಮುಖ್ಯವನ್ನು ಪಡಿತಾವ. ಇದೇ ಮಹತ್ವದ ಪಾರ್ಟ, ಅತ್ಯಂತ ಮಹತ್ವದ ಪಾರ್ಟ ಲ್ಯಾಟ್ರಲಲ್ಲಿ ಡ್ರಿಪ್ಪರ್. ಈ ಡ್ರಿಪ್ಪರ್ ಅನ್ನುವಂಥದ್ದು ಏನಿರ್ತದಲ್ಲ ಮಿತ್ರರೇ, ಇದನ್ನ ಹೈ ಟೆಕ್ನಾಲಜಿಯಲ್ಲಿ, ಹೈ ಪ್ರಿಸಿಷನ್ ಮಷಿನ್ ಅಲ್ಲಿ ಯಾರು ಮಾಡಿರ್ತಾರೋ ಅಂತಲ್ಲಿ ಮಾತ್ರ ಅತ್ಯಂತ ಸಮರ್ಪಕವಾದಂತಹ ನೀರು ಹೊರಬರ್ಲಿಕ್ಕೆ, ಪೋಷಕಾಂಶಗಳು ಹೊರಬರ್ಲಿಕ್ಕೆ ಆ ಡ್ರಿಪ್ ಟ್ಯೂಬ್ ಕಟ್ಕೊಳ್ಳಾರದೆ ಇರುವುದಕ್ಕೆ ಸಹಕಾರಿ ಆಗ್ತದೆ. ಇದರಲ್ಲಿ ಸಾಮಾನ್ಯವಾಗಿ ಅನೇಕ ವಿಧಗಳು ಸಿಗ್ತಾವ. ಒಂದು ಸಮಪಾತಳಿ ಇರುವಂತಹ ಜಮೀನಲ್ಲಿ, ಎಲ್ಲಿ ಏರಿಳಿತ ಇಲ್ಲ ಅಂತಲ್ಲಿ ನಾನ್ ಪ್ರೆಷರ್ ಕಾಂಪೆನ್ಸೇಟಿಂಗ್ ಅಂತ ಹೇಳಿದ್ರೆ ಏರಿಳಿತ ಇಲ್ಲದ ಜಮೀನಿಗೆ ಹಾಕುವಂತ ಡ್ರಿಪ್ಪರ್ಗಳು ಸಿಗ್ತಾವ. ಎರಡನೇದು, ಎಲ್ಲಿ ಏರಿಳಿತ ಹೆಚ್ಚದ, ತಗ್ಗದನಿ ಪ್ರದೇಶ ಅದ ಅಂತಲ್ಲಿ ನಾವು ಹನಿ ನೀರಾವರಿ ಹಾಕ್ತಾ ಇದೀವಿ, ಕಬ್ಬಿನ ಬೆಳೆ ಮಾಡ್ತಾ ಇದೀವಿ ಅಂತಲ್ಲಿ ಪ್ರೆಷರ್ ಕಾಂಪೆನ್ಸೇಟಿಂಗ್ ಡ್ರಿಪ್ಪರ್ ಅಂತ ಕೊಡ್ತೀವಿ. ಮಿತ್ರರೇ, ಇತ್ತಿತ್ತಲಾಗಿ ಈ ಡ್ರಿಪ್ಪರ್ಗಳಿಗೂ ಸಹಿತ ರೇಟಿಂಗ್ ಸ್ಟಾರ್ ರೇಟಿಂಗ್ಸ್ ಕೊಡ್ತಾ ಇದ್ದಾರೆ. ಸ್ಟಾರ್ ರೇಟಿಂಗ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರುವಂಗ ಮನೇಲಿ ನಾವು ಬಳಸುವಂತ ಏನು ಇಲೆಕ್ಟ್ರಿಕಲ್ ಸಾಮಾನು ಇರ್ತಾವ, ಫ್ರಿಜ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ಇದ್ರ ಮೇಲೆ ನೀವು ಗುರ್ತ ಹಾಕಿರ್ಬೋದು, ನೋಡಿರ್ತೀರಿ, ಮಾರ್ಕ್ ಮಾಡಿರ್ತಾರೆ 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ ಅಂತೇಳಿ. ಹಂಗ ಕೆಲವು ಕಂಪ್ನಿಗಳಲ್ಲಿ ಸ್ಟಾರ್ ರೇಟೆಡ್ ಡ್ರಿಪ್ಪರು ಸಿಗ್ತಾವ, ಹೈ ಪರ್ಫಾರ್ಮಿಂಗ್ ಡ್ರಿಪ್ಪರ್ಸ್ ಅವು, ಒಳ್ಳೆ ರೀತಿಯಿಂದ ಸಮರ್ಪಕ ಲಾಂಗ್ ಲೈಫ್ ಕೊಡುವಂತಹ, ಲಾಂಗ್ ಪರ್ಫಾರ್ಮೆನ್ಸ್ ಕೊಡುವಂತಹ ಡ್ರಿಪ್ಪರ್ಗಳಾಗಿರ್ತಾವ. ಹಾಗಾಗಿ ನಾವು ಚರ್ಚೆ ಮಾಡ್ತಿರ್ಬೇಕಾದ್ರೆ ಈ ಡ್ರಿಪ್ಪರ್ಗಳ ನಮೂನೆ ಯಾವುದು, ಇದರ ರೇಟಿಂಗ್ಸ್ ಏನು, ಇದು ಯಾವ ರೀತಿ ಕೆಲಸ ಮಾಡ್ತದೆ, ಇದ್ರ ಬಗ್ಗೆ ಒಂದು ಜಾಣಕಾರಿ ತಗೊಳಕ್, ಮಾಹಿತಿ ತಗೊಳಕ್ ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ಬೇಕಾಗ್ತದೆ. ಇಲ್ಲಿ ನೋಡ್ರಿ, ಈ ರೀತಿ ಇರ್ತದ ಅದು ಒಳಗ. ಇದು ನೀವು, ನಾನು ಫ್ಲೋ ಪಾತ್ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಡ್ರಿಪ್ ಲೈನ್ ಕಟ್ಕೋತಾವ? ಸಪೋಸ್ ನಾವು ಫಿಲ್ಟರ್ಗಳನ್ನ ಸರಿಯಾಗಿ ಹಾಕದೇ ಇದ್ದ ಪಕ್ಷದಲ್ಲಿ, ಅದನ್ನ ನಿರ್ವಹಣೆ ಮಾಡದೇ ಇದ್ದ ಪಕ್ಷದಲ್ಲಿ ಅದು ಕಲ್ಮಶಗಳು ಅಥವಾ ಹೊಲಸು ಬಂದು ಈ ಇಷ್ಟು ಸೂಕ್ಷ್ಮವಾಗಿರುವಂತಹ ಈ ಫ್ಲೋ ಪಾತ್ ಅಲ್ಲಿ ಸಿಕ್ಕೊಂಡು ಕೂತದಾದ್ರೆ ಖಂಡಿತವಾಗಿ ಆ ವ್ಯವಸ್ಥೆಗೆ ತೊಂದರೆ ಆಗ್ಬೋದು. ಆ ಕಾರಣದಿಂದ ನಾವು ಫಿಲ್ಟರಿಗೆ ಹಾರ್ಟ್ ಆಫ್ ದ ಯೂನಿಟ್ ಅಂತ ಹೇಳ್ತೀವಿ, ಹೃದಯ ಇದ್ದಂಗ ಅದು. ಆ ಹೃದಯ ನಾವು ಚೆನ್ನಾಗಿ ಕಾಪಾಡಲೇಬೇಕು. ಮಿತ್ರರೇ, ಇದರ ವ್ಯತಿರಿಕ್ತವಾಗಿ PVC ಮತ್ತು HDPE ಮೇನ್ ಲೈನ್ ಗಳನ್ನು ನಾವು ಬಳಸ್ತೀವಿ. ತಾವೆಲ್ಲ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದೀರಿ ಅನೇಕ ವರ್ಷಗಳಿಂದ. ಅದರಲ್ಲಿ PVC ಅಂತ ಹೇಳಿದ್ರೆ ಪಾಲಿವಿನೈಲ್ ಕ್ಲೋರೈಡ್, HDPE ಅಂತ ಹೇಳಿದ್ರೆ ಹೈ ಡೆನ್ಸಿಟಿ ಪಾಲಿಇಥಿಲೀನ್. ಇದು ಸಹಿತ ವರ್ಜಿನ್ ರಾ ಮಟೀರಿಯಲ್ ಹಾಕೊಂಡು ಯಾವ ಕಂಪ್ನಿಗಳು ನಿಮಗೆ ಸರಬರಾಜು ಮಾಡ್ತಾವ, ಖಾತ್ರಿದಾಯಕವಾಗಿ ಅದಕ್ಕೆ ಆಧಾರ ಕೊಡ್ತಾವ, ಗ್ಯಾರಂಟಿ ಕೊಡ್ತಾವ, ಅಂಥವು ಒಳ್ಳೆ ರೀತಿಯಿಂದ ಶೆಲ್ಫ್ ಲೈಫ್. ಈ ನೋಡ್ರಿ, ಒಳ್ಳೆ ರೀತಿಯಿಂದ ಕೊಟ್ಟಂತ PVC ಪೈಪಿಗೆ ಮಣ್ಣಲ್ಲಿ ಹೋಗದಿದ್ದೇ ಆದ್ರೆ, ಅದನ್ನ ಮಣ್ಣಲ್ಲಿ ಹಾಕಿ ನಾವು ಚೆನ್ನಾಗಿ ಅದನ್ನ ನಿರ್ವಹಣೆ ಮಾಡಿದ್ದಾದ್ರೆ 50 ವರ್ಷಕ್ಕೆ ಕಡಿಮೆ ಅದಕ್ಕೆ ಸಾವಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ಅದು ಲೈಫ್ ಕೊಡ್ತದೆ, ಸರ್ವಿಸ್ ಕೊಡ್ತದೆ. ಅದೇ ನಾವು HDPE ಪೈಪನ್ನು ಹಾಕಿದ್ದಾದ್ರೆ, ಒಂದು ಉನ್ನತ ದರ್ಜೆ HDPE ಪೈಪನ್ನು ನಾವು ಬಳಕೆ ಮಾಡಿದ್ದಾದ್ರೆ ಅದು 100 ವರ್ಷ ಬಾಳ್ಬಹುದು, 100 ವರ್ಷ ಮಿತ್ರರೇ. ಹಾಗಾಗಿ ನಾವು ಯಾವಾಗ ಯಾವ ಪದಾರ್ಥಗಳನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡ್ತೀವೋ ಅದರ ಮೌಲ್ಯ ನಾವು ಕಟ್ತಿರ್ಬೇಕಾದ್ರೆ ಅದಕ್ಕೆ ನಾವು ಬೆಲೆ ಕೊಡ್ತೀವಿ. ಆ ಬೆಲೆಗೆ ಸಮರ್ಪಕವಾಗಿ ಅವು ಕೆಲಸ ಕೊಡ್ತಾವ ಅನ್ನುವಂತ ಖಾತ್ರಿ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅದ ಮಿತ್ರರೇ. ಇದನ್ನ ಹೇಳ್ತಾ ಇನ್ನು ಈ ರೀತಿ ನಾವು ಸರ್ವೆನೂ ಮಾಡಿಸಿದ್ವಿ, ವ್ಯವಸ್ಥೆ ಬಗ್ಗೆ ಮಾಹಿತಿ ತಗೊಂಡ್ವಿ, ಡಿಸೈನು ತಿಳ್ಕೊಂಡ್ವಿ. ಡಿಸೈನ್ ಆದ ನಂತರ ಕಬ್ಬಿನ ಬೆಳೆಯಲ್ಲಿ ಅದನ್ನ ಅಳವಡಿಕೆನೂ ಮಾಡಿದ್ವಿ, ನಿರ್ವಹಣೆನೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ನಿರ್ವಹಣೆ ಮಾಡ್ಬೇಕಾದ್ರೆ ಏನೇನು ಇರ್ತಾವ, ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಅದನ್ನ ಕತ್ತಿ ಸಾಹೇಬರು
ಯೂಟ್ಯೂಬ್ ಮುಖಾಂತರ ತಮಗೆಲ್ಲ ಶೇರ್ ಮಾಡ್ತಾರ. ಅದರಲ್ಲಿ ನಿರ್ವಹಣೆ ಹೆಂಗ್ ಮಾಡ್ಕೋಬೇಕು, ಯಾವ್ಯಾವ ನಿರ್ವಹಣೆ ಇರ್ತಾವ, ನಾನು ನಿಮಗೆ ವಿವರವಾಗಿ ಹೇಳ್ಕೊತ ಹೋಗ್ತೀನಿ. ಆ ವಿಡಿಯೋನ ನಾವು ನೋಡೋಣ. ಅವಕಾಶ ಆದಾಗ ಅವ್ರು ನಿಮಗೆ ಶೇರ್ ಮಾಡ್ತಾರ, ಅದನ್ನ ನೋಡ್ರಿ. ಬಹಳ ಮಾಹಿತಿದಾಯಕ ಇರುವಂತಹ ಅದು ವಿಡಿಯೋ ಅದಾವ. ಅದನ್ನ ನೋಡಿ ಸಹಿತ ನಾವು ವ್ಯವಸ್ಥಿತವಾಗಿ ಆ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು. ಮೊದಲೇ ನಿರ್ವಹಣೆ ಏನಿರ್ತದ, ಫಿಲ್ಟರ್ಗಳನ್ನ ಪ್ರತಿದಿನ ಕ್ಲೀನ್ ಮಾಡುವಂಥದ್ದು. ಅದು ಸ್ಕ್ರೀನ್ ಫಿಲ್ಟರ್ ಇರ್ಬೋದು, ಸ್ಯಾಂಡ್ ಫಿಲ್ಟರ್ ಅಥವಾ ಮೀಡಿಯಾ ಫಿಲ್ಟರ್ ಇರ್ಬೋದು. ಕತ್ತಿ ಸರ್, ಅದನ್ನ ನೀವು ಸೌಂಡ್ ಮ್ಯೂಟ್ ಮಾಡ್ರಿ, ಅದನ್ನ ಹೇಳ್ಕೊತ ಹೋಗ್ಬಿಡ್ತೀನಿ. ಓಕೆ ಓಕೆ. ಓಕೆ, ಈಗ ಆ ವಿಡಿಯೋದಲ್ಲಿ ನಿಮಗ ಲ್ಯಾಟ್ರಲಿನ ಎಂಡ್ ಕ್ಯಾಪ್ ಅನ್ನ, ಅಂದ್ರೆ ನಾವು ಹೊಲದಾಗಿನ ಲ್ಯಾಟ್ರಲ್ ಹಾಕಿರ್ತೀವಿ, ಇನ್ಲೈನ್ ಟ್ಯೂಬ್ ಅನ್ನ ಹಾಕಿರ್ತೀವಿ, ಆ ತುದಿಗೆ ಇರುವಂತಹ ಎಂಡ್ ಕ್ಯಾಪ್ ಅನ್ನ ಹೆಂಗ್ ನಾವು ಕ್ಲೀನ್ ಮಾಡಬೇಕು ಅನ್ನುವಂತ ತೋರಿಸಿದಿಲ್ಲ. ಒಂದು ಈ ಕಲ್ಮಶಗಳೇನ್ ಬರ್ತಾವಲ್ಲ, ಹೊಲಸೇನ್ ಬರ್ತಾವಲ್ಲ ನೀರಾಗ, ಅವುಗಳೊಂದೊಂದು ಗುಣಧರ್ಮ ಅದ. ಅವು ಸ್ವಲ್ಪ ಭಾರ ಆಗಿರ್ತಾವ, ನೀರಿಗಿಂತ ಸ್ವಲ್ಪ ಭಾರ ಇರ್ತಾವ. ಅವು ಸಾಮಾನ್ಯವಾಗಿ ದಂಡಿಗೆ ಬಂದು ನಿಂತಿರ್ತಾವ, ಕೊನೆ ಹಂತಕ್ಕೆ ಬಂದು ನಿಂತಿರ್ತಾವ. ಅದನ್ನ ಈ ಲ್ಯಾಟ್ರಲ್ ಎಂಡ್ ಕ್ಯಾಪ್ ಅನ್ನ ಕಾಲಕ್ಕೆ ನಮ್ಮಲ್ಲಿರುವಂತಹ ಕಲ್ಮಶಗಳ ಒಂದು ಪರ್ಸೆಂಟೇಜ್ ನೋಡ್ಕೊಂಡು ಅಂದಾಜ್ ಹಾಕೊಂಡು 8 ದಿನಕ್ಕೊಮ್ಮೋ 15 ದಿನಕ್ಕೊಮ್ಮೋ, ಕೆಲವೊಂದ್ ಕಡೆ ತಿಂಗಳಿಗೆ ಒಂದು ಮಾಡ್ಬೋದು, ಆ ಎಂಡ್ ಕ್ಯಾಪ್ ಗಳನ್ನ ನಾವು ತೆಗಿತಾ ಇದ್ರೆ ಅದು ನೀರು ಆಟೋಮೆಟಿಕ್ ಆಗಿ ಹೊಲಸು ನೀರು ಹೊರಗೆ ಹೋಗ್ತದೆ. 2 ನಿಮಿಷ ಇರ್ತದೆ, ಸಿಸ್ಟಮ್ ಚಾಲು ಇಟ್ಟಿರ್ತೀವಿ, ಹೊಲ್ದಾಗ ನಡ್ಕೋತ ಹೋಗ್ತಾ, ದಂಡಿಗಿಂದ ನಡ್ಕೋತ ಹೋಗ್ತಾ ಜಸ್ಟ್ ಎಂಡ್ ಕ್ಯಾಪ್ ತೆಗಿಯೋದು, 2 ನಿಮಿಷ ನೀರು ಹೊರಗೆ ಬಿಡುದು, ಹೊಲಸೆಲ್ಲ ಹೊರಗೆ ಹೋಗ್ತದೆ, ಮತ್ತೆ ಎಂಡ್ ಕ್ಯಾಪ್ ಹಾಕೋದು. ಈಗ ನೋಡ್ರಿ ಎಲ್ಲಿ ಮಾಡ್ತಾ ಇದಾರ. ಬಹಳ ಸುಲಭವಾದಂತ ವಿಧಾನ, ವ್ಯವಸ್ಥೆ ಚಾಲು ಇದ್ದಾಗ ಮಾಡುವಂಥದ್ದು. ಇದು ನೀರು ಬರ್ತಿರ್ತದ. ಈಗ ನೋಡ್ರಿ, ಎರಡನೇದು ಈ ಸಬ್ಮೇನ್ ಮೇನಿಗೆ ಸಬ್ಲೈನ್ ಏನ್ ಬರ್ತಾವಲ್ಲ ಹೊಲ್ದಾಗ, ಅದ್ರ ಮುಂದೆ ನಾವು ಫ್ಲಶ್ ವಾಲ್ವ್ ಅನ್ನು ಕೊಟ್ಟಿರ್ತೀವಿ. ಇದು ಎಂಡ್ ಕ್ಯಾಪ್ ಬಡ್ಕೊಳಕ್ ಹೋಗ್ಬೇಡ್ರಿ. ಎಂಡ್ ಕ್ಯಾಪ್ ಹಾಕಿದ್ರೆ ಸಿಸ್ಟಮ್ ಚಾಲು ಇದ್ದಾಗ ಅದನ್ನ ಕ್ಯಾಪ್ ತೆಗೆದುಕೊಳ್ಳಿ ಹೊಳ್ಳ ಹಾಕಕ್ ಆಗಂಗಿಲ್ಲ, ಬಹಳ ತ್ರಾಸ ಆಗ್ತದೆ. ಅದನ್ನ ಹಾಕಿದ್ರು ಸಹಿತ ಕಷ್ಟಪಟ್ಟು ಲೀಕೇಜ್ ಚಾಲು ಆಗ್ತದೆ. ಈ ಎಂಡ್ ಕ್ಯಾಪ್ ಅಂತ ನಾವೇನ್ ಕೊಡ್ತಾ ಇದ್ದೀವಿ, ಇದು ಒಳಗಡೆ ಒಂದು ಕ್ಯಾಪ್ ಇರ್ತದೆ, ಅದು ಲಾಕ್ ಆಗಿರ್ತದೆ. ಅದು ನಾವು ಸಿಸ್ಟಮ್ ಚಾಲು ಇದ್ದಾಗ ಪ್ರೆಷರ್ ಅಲ್ಲಿ ರನ್ ಆಗ್ತಿರ್ಬೇಕಾದ್ರೆ ಅದನ್ನ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು, ಲೀಕೇಜ್ ಆಗೋದಿಲ್ಲ. ಇದನ್ನ ಪ್ರತಿದಿನ ಮಾಡ್ಬೇಕು ಮಿತ್ರ. ಎಂಡ್ ಕ್ಯಾಪ್ ಓಪನ್ ಅನ್ನುವಂಥದ್ದು ಏನದಲ್ಲ, ಸಬ್ಮೇನ್ ಮೇಲೆ ಬರುವಂತದ್ದು ಪ್ರತಿದಿನ ಮಾಡುವಂತ ಒಂದು ಪ್ರಕ್ರಿಯೆ. ಸಿಸ್ಟಮ್ ಚಾಲು ಇದ್ದಾಗ ಒಂದು 15-20 ನಿಮಿಷ ನಿಮ್ದು ಆಯ್ತು ಅಂತ ತಿಳ್ಕೊರಿ ನೀರಾವರಿ, ಮುಂದೆ ಹೋಗ್ರಿ, ಎಂಡ್ ಕ್ಯಾಪ್ ಓಪನ್ ಮಾಡ್ರಿ, 1 ನಿಮಿಷ ನೀರ್ ಬಿಡ್ರಿ, ಹೊಲಸೆಲ್ಲ ಹೊರಗೆ ಹೋಗ್ತದೆ, ಬಂದ್ ಮಾಡ್ರಿ. ಇನ್ನು ಅವರು ಎಂಡ್ ಕ್ಯಾಪ್ ಹಾಕೋದು ತೋರಿಸಿದ್ರು. ಎಂಡ್ ಕ್ಯಾಪ್ ಅಲ್ಲ, ಅದು ಗೂ ಫ್ಲಗ್. ಸಪೋಸ್ ತಿಳ್ಕೊರಿ ಯಾವ್ದೋ ಒಂದ್ ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ತೂತ್ ಆಗಿರ್ತದೆ, ಆ ತೂತ್ ಬಂದ್ ಮಾಡ್ಕೋಬೇಕು. ಎಂಡ್ ಕ್ಯಾಪ್ ಗೂ ಪ್ಲಗ್ ಸಿಗ್ತಾವ, ಪ್ಲಗ್ ಹಾಕೋಬಹುದು. ಇದು ಗ್ರೂಮೆಟ್ ಟೇಕ್ ಆಫ್ ಹೆಂಗ್ ಹಾಕೋಬಹುದು ಅಂತ ತೋರಿಸ್ತಾ ಇದಾರೆ. ಗ್ರೂಮೆಟ್ ಟೇಕ್ ಆಫ್ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಈ PVC ಪೈಪ್ ಏನ್ ಬರ್ತದ ಜಮೀನಲ್ಲಿ, ಸಬ್ಮೇನ್ ಪೈಪ್, ಅದಕ್ಕೆ ಹೋಲ್ ಮಾಡಿ ಹೊಲ್ದಾಗೇನ್ ಲ್ಯಾಟ್ರಲ್ ಬಿಡ್ತಾರೆ ಅಲ್ಲಿ ಅದನ್ನ ಹಾಕೋತಾರೆ. ಅದಕ್ಕೆ ಗ್ರೂಮೆಟ್ ಟೇಕ್ ಆಫ್ ಅಂತ ಹೇಳ್ತಾರೆ. ಇನ್ನು ಈಗ ತೋರ್ತಾ ಇರುವಂತ ಏನ್ ಫೋಟೋ ಅದಲ್ಲ, ಅದು ವಿಡಿಯೋ ಬರ್ತಾ ಇದೆಯಲ್ಲ, ಅದು ಓಪನೇಬಲ್ ಡ್ರಿಪ್ಪರ್. ಈ ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳೇನ್ ಬರ್ತಾವ, ತೆಂಗು, ಮಾವು, ಸೀತಾಫಲ, ಇಂಥವಕ್ಕೆ ಇದನ್ನ ಹಾಕ್ತಾರೆ ಆನ್ಲೈನ್ ಸಿಸ್ಟಮ್ ಅಲ್ಲಿ. ಇವುಗಳನ್ನು ಹೇಗೆ ನಾವು ಓಪನ್ ಮಾಡಿ ಕ್ಲೀನ್ ಮಾಡಬೇಕು, ಓಪನೇಬಲ್ ಡ್ರಿಪ್ಪರ್ಸ್, ಆನ್ಲೈನ್ ಡ್ರಿಪ್ಪರ್ಗಳು, ಅದ್ರ ಬಗ್ಗೆ ತೋರಿಸ್ತಾ ಇರುವಂತದ್ದು. ನೋಡ್ರಿ, ಆನ್ಲೈನ್ ಡ್ರಿಪ್ಪರ್ ಬಹಳ ಸುಲಭದಲ್ಲಿ ಮಾಡಬಹುದು. ಓಕೆ, ಇದು ಇನ್ನೊಂದು ನಮೂನಿಯ ಡ್ರಿಪ್ಪರ್ ಬರ್ತದೆ. ಆಗಾಗ ಹೇಳಿದ್ದು ಟರ್ಬೋಕಿ ಡ್ರಿಪ್ಪರ್ ಅಂತ ಹೇಳಿ, ಇದು ಜೆ ಲಾಕ್ ಡ್ರಿಪ್ಪರ್ ಅಂತ ಹೇಳಿ. ಎಷ್ಟು ಆರಾಮಾಗಿ ನಿರ್ವಹಣೆ ಮಾಡ್ಬೋದು ನೋಡ್ರಿ ಅದನ್ನ. ಈಗ ನೋಡ್ರಿ, ಒಂದು ಇನ್ಲೈನ್ ಡ್ರಿಪ್ಪರು ಎಲ್ಲೋ ಒಂದ್ ಕಡೆ ಹೆಚ್ಚಿನ ಮಣ್ಣು ಬಿದ್ದು ಮೇಲ್ಗಡೆ ಮಣ್ಣಿನ ಒಂದು ಲೇಯರ್ ಕುಂತಿರ್ತದೆ.
ಅದು ಅವ್ರಿಗೆ ಗಮನಕ್ಕೆ ಬಂತು ರೈತರಿಗೆ, ಸ್ವಲ್ಪ ನೋಡ್ರಿ ಅದಕ್ಕೊಂದು ಬಡಗಿಲೆ ಸ್ವಲ್ಪ ಬಡದ ಅಥವಾ ಸ್ವಲ್ಪ ಅದನ್ನ ಕ್ಲೀನ್ ಮಾಡಿದ ಕೂಡಲೇ ಓಪನ್ ಆಗ್ಬಿಡ್ತದೆ. ಬಹಳ ಸಣ್ಣ ಸಣ್ಣ ಒಂದು ವಿಷಯಗಳು ಇರ್ತಾವೆ, ಅದನ್ನ ನಾವು ಆರಾಮಾಗಿ ನಿರ್ವಹಣೆ ಮಾಡ್ಬೋದು. ಇದು ಬಹಳ ಮಹತ್ವದ ಮಿತ್ರರೇ, ಸ್ಯಾಂಡ್ ಫಿಲ್ಟರ್ ಕ್ಲೀನಿಂಗ್ ಅನ್ನುವಂಥದ್ದು. ಸ್ಯಾಂಡ್ ಫಿಲ್ಟರ್ ಮ್ಯಾನ್ಯುವಲ್ ಇತ್ತು ಅಂತ ತಿಳ್ಕೊರಿ, ಆಟೋಮೆಟಿಕ್ ಇರ್ಲಿಲ್ಲ. ಇದನ್ನ ಯಾವ ರೀತಿ ಕ್ಲೀನ್ ಮಾಡೋದು, ಈಗೇನ್ ತೋರಿಸ್ತಾ ಇದಾರಲ್ಲ, ಇದು ಸಿಲಿಕಾ ಸ್ಯಾಂಡ್. ಇದು ಸಿಲಿಕಾ ಸ್ಯಾಂಡ್ ಅಂತ ಹೇಳಿದ್ರೆ ಸಿಲಿಕಾನು ಅಂತ ಒಂದು ಕಲ್ಲು ಬರ್ತದೆ, ಅದರಿಂದ ಮಾಡಿರುವಂತ ಹರಳು ರೂಪದಂತ ಮರಳು. ಇದು ಉಸುಕು, ಇದು ಶುದ್ಧವಾಗಿರ್ಬೇಕು, ಜಿಡ್ ಗಟ್ಟಿರ್ಬಾರ್ದು, ಇದರಲ್ಲಿ ಕಸ ಕಡ್ಡಿ ಕುಂತಿರಬಾರ್ದು. ಅವಾಗ ಮಾತ್ರ ಇದು ವ್ಯವಸ್ಥಿತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡ್ರಿ, ಕೈಯಿಂದ ಕಲಕ್ತಾ ಇದ್ದಾರೆ ಅವರು. ವಾಪಸ್ಸನ್ನ ಕ್ಯಾಪ್ ಅನ್ನು ಹಾಕ್ತಾರೆ. ಇದು ನೋಡ್ರಿ, ಇದು ಬ್ಯಾಕ್ ವಾಶ್ ಮಾಡುವಂಥದ್ದು. ಆ ಫಿಲ್ಟರಿನ ಹಿಂಭಾಗ ಹೆಚ್ಚಿನ ನೀರು ಹೊರಗೆ ಹೋಗೋದಕ್ಕೊಂದು ಆಸ್ಪದ ಇರ್ತದೆ, ಬ್ಯಾಕ್ ವಾಶ್ ಆಗ್ತಿರ್ತದೆ. ನೀರು ಬ್ಯಾಕ್ ವಾಶ್ ಮಾಡೋದರ ಅರ್ಥ ಇಷ್ಟೇ ಇರ್ತದೆ, ಒಳಗೆ ಬರುವಂತ ನೀರಿನ ಹರಿವನ್ನ ಉಲ್ಟಾ ಡೈರೆಕ್ಷನ್ ಅಲ್ಲಿ ಆ ಫಿಲ್ಟರಿನ ಕೆಳಭಾಗದಿಂದ ಮೇಲೆ ಒತ್ತಲ್ಪಡ್ತದೆ. ಅದು ಹಂಗ್ ಒತ್ತಿದಾಗ ಅಲ್ಲಿ ಏನ್ ಕಲ್ಮಶಗಳು, ರಾಡಿ, ಜಿಡ್ ಏನ್ ಸೇರ್ಕೊಂಡಿರ್ತದಲ್ಲ, ಅದು ಕ್ಲೀನ್ ಆಗಿ ಆ ಬ್ಯಾಕ್ ವಾಶ್ ವಾಲ್ ಮುಖಾಂತರ ಹೊರಗಡೆ ಹೋಗ್ತದೆ. ಹೌದಾ? ಇನ್ನು ಅನೇಕ ವರ್ಷಗಳ ನಂತರ ಆ ಫಿಲ್ಟರು ವಿಯರ್ ಅಂಡ್ ಟಿಯರ್ ಆಗ್ತಿರ್ತಾವ. ಮೆಟಲ್ ಫಿಲ್ಟರ್ ಇದ್ರೆ ಅದರ ಮೇಲಿನ ಒಂದು ಕೋಟಿಂಗ್ ಏನಿರ್ತದೆ, ಆ ಕೋಟಿಂಗ್ ಹೋಗ್ಬೋದು, ಬಣ್ಣದ ಕೋಟಿಂಗು. ಅವಾಗ ಅದನ್ನ ಬಣ್ಣ ಹಚ್ಕೋತಿದ್ರೆ ಅದು ರಸ್ಟ್ ಆಗಂಗಿಲ್ಲ, ತುಕ್ಕಿಡಂಗಿಲ್ಲ, ಅದರ ಲೈಫ್ ಅನ್ನ ಇನ್ನೂ ಹೆಚ್ಚು ಮಾಡ್ಕೋಬಹುದು. ಇನ್ನು ಸ್ಕ್ರೀನ್ ಫಿಲ್ಟರ್ ತೋರಿಸ್ತಾ ಇದ್ದಾರೆ. ಈ ಸ್ಕ್ರೀನ್ ಫಿಲ್ಟರ್ ಅಲ್ಲಿ ಒಳಗೇನ್ ಜಾಲರಿ ಬರ್ತದಲ್ಲ, ಅದನ್ನ ನಾವು ಹೊರಗಡೆ ತೆಗೆದು ಅದಕ್ಕೆ ನಾವು ಬ್ರಷ್ ಹಚ್ಚಬಾರ್ದು. ಬ್ರಷ್ ಹಚ್ಚಿದ್ರೆ ಹಾಳಾಗ್ತದೆ. ಹರಿತಿರುವಂತ ನೀರಲ್ಲಿ ಅದನ್ನ ಸ್ವಚ್ಛವಾಗಿ ತೊಳೆದು ಕೈಯಿಂದ ಒರೆಸಿ ವಾಪಸ್ ಅದನ್ನ ಸ್ಕ್ರೀನ್ ಆ ಫಿಲ್ಟರ್ ಅಲ್ಲಿ ಇಟ್ಟು ಕ್ಯಾಪ್ ಹಾಕ್ಬೇಕು. ಯಾವುದೇ ಕಾರಣಕ್ಕೆ ಬ್ರಷ್ ಹಾಕಬಾರ್ದು ಅದು. ಹಾ, ಇದು ಅಷ್ಟೇ ಮಹತ್ವದ ನೋಡ್ರಿ. ಈ ವಾಲ್ಸ್ ನಾವು ಯಾವಾಗ ಹೈಟ್ ಮಾಡಿ ಕೊಡ್ತೀವಲ್ಲ, ಅದು ಪಿ ವಿ ಸಿ ಪೈಪ್ ಮೇಲೆ ಹಾಕಿರುವಂತ ಪಿ ವಿ ಸಿ ಬಾಲ್ ವಾಲ್ ಇರ್ತಾವ್ರಿ. ಅವು ಪಿ ವಿ ಸಿ ಅನ್ನುವಂಥದ್ದು ಏನದಲ್ಲ, ಇದು ಯು ವಿ ಸ್ಟೈಬ್ಲೈಸ್ ಇರೋದಿಲ್ಲ. ಪಿ ವಿ ಸಿ ಪೈಪ್ ಏನ್ ನಾವು ನೀರಾವರಿಗೋಸ್ಕರ ಬಳಸ್ತೀವಿ, ಇದು ಬಹಳ ಸಮಯ ಸೂರ್ಯನ ಒಂದು ಪ್ರಖರವಾದಂತ ಶಾಖಕ್ಕೆ ಹೊರಮೈ ಬಿತ್ತು ಅಂತ ಹೇಳಿದ್ರೆ ಅದು ಕಪ್ ಆಗ್ತದ, ಬ್ರಿಟಲ್ ಆಗ್ತದ, ಒಡಿತದ. ಅದಕ್ಕೆ ಸ್ವಲ್ಪ ಕವರ್ ಮಾಡ್ಬೇಕು. ನಾವು ಕವರ್ ಮಾಡಿದಾಗ ಅದರ ಒಂದು ಲೈಫ್ ಅನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಮಿತ್ರರೇ, ಈ ನಿರ್ವಹಣೆಯಲ್ಲಿ ನಾವು ಈ ರೀತಿ ಒಂದು ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ದಿನಪ್ರತಿ ಮಾಡುವಂತ ನಿರ್ವಹಣೆಗಳು, ಅವಾಗ ಅಂದ್ರೆ ಪಿರಿಯಾಡಿಕ್ ಮಾಡುವಂತ ನಿರ್ವಹಣೆಗಳು, ಹಾಗೂ ವಾರ್ಷಿಕ ಅಥವಾ 6 ತಿಂಗಳಿಗೆ ಅಂತ ನಿರ್ವಹಣೆಗಳು. ದಿನಪ್ರತಿ ಮಾಡುವಂತ ನಿರ್ವಹಣೆಗಳು ಏನಿರ್ತಾವ ಅಂತ ಹೇಳಿದ್ರೆ, ಈ ಲ್ಯಾಟ್ರಲ್ ಎಂಡ್ ಕ್ಯಾಪ್ ಕ್ಲೀನ್ ಮಾಡೋದು, ಫ್ಲಶ್ ವಾಲ್ ಕ್ಲೀನ್ ಮಾಡೋದು ಇರ್ಬೋದು, ಫಿಲ್ಟರ್ ಕ್ಲೀನ್ ಮಾಡೋದು ಇರ್ಬೋದು. ಫಿಲ್ಟರ್ ಇದು ಪ್ರತಿದಿನ ಮಾಡುವಂಥದ್ದು. ಲ್ಯಾಟ್ರಲ್ ಎಂಡ್ ಕ್ಯಾಪ್ ನೀವು ನಿಮ್ಮಲ್ಲಿರುವಂತ ಕಲ್ಮಶಗಳ ಇದು ಪ್ರಮಾಣ ನೋಡ್ಕೊಂಡು, ಪರ್ಸೆಂಟೇಜ್ ನೋಡ್ಕೊಂಡು ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಮಾಡ್ಬೋದು. ಫ್ಲಶ್ ವಾಲ್ ಮಾತ್ರ ಸಬ್ಮೇನ್ ತುದಿಗೆ ಏನ್ ಕೊಡ್ತಾರ, ಆ ಫ್ಲಶ್ ವಾಲ್ ಮಾತ್ರ ಪ್ರತಿದಿನ ಮಾಡ್ಬೇಕು. ಇನ್ನು ಪಿರಿಯಾಡಿಕಲಿ ಮಾಡುವಂತದ್ದು ಏನೇನ್ ಇರ್ತಾವ, ಪಿರಿಯಾಡಿಕಲಿ ಮಾಡುವಂತವು ಈ ಲ್ಯಾಟ್ರಲ್ ಎಂಡ್ ಕ್ಯಾಪ್ ಗಳನ್ನ ಮಾಡುವಂತದ್ದು, ಅದನ್ನ ತೆಗೆದು ಓಪನ್ ಮಾಡಿ ಕ್ಲೀನ್ ಮಾಡುವಂತದ್ದು ಇರ್ತದೆ. ಈ ಸ್ಯಾಂಡ್ ಫಿಲ್ಟರಿನ ಬ್ಯಾಕ್ ವಾಶ್, ಇದನ್ನ ಪಿರಿಯಾಡಿಕಲಿ ಮಾಡಬೇಕು. ಸಾಮಾನ್ಯವಾಗಿ ಕಲ್ಮಶಗಳು ಬಹಳ ಇತ್ತು ಅಂತ ಹೇಳಿದ್ರೆ ಪ್ರತಿದಿನ ಮಾಡ್ಬೇಕಾಗಬಹುದು ಸ್ಯಾಂಡ್ ಫಿಲ್ಟರ್ ಬ್ಯಾಕ್ ವಾಶ್ ಅನ್ನ, ಇಲ್ಲ 2 ದಿನಕ್ಕೊಮ್ಮೆ ಆಗ್ಬೋದು, ಇಲ್ಲ ವಾರಕ್ಕೊಮ್ಮೆ ಆಗ್ಬೋದು. ನಮ್ಮಲ್ಲಿರುವಂತಹ ಆ ನೀರಲ್ಲಿರುವಂತಹ ಕಲ್ಮಶಗಳು ಎಷ್ಟದಾವ ನೋಡ್ಕೊಂಡು ಅದನ್ನ ನಾವು ಗುರ್ತ ಹಾಕೋಬಹುದು. ಇನ್ನು ಕೆಮಿಕಲ್ ಇಂಪ್ಯೂರಿಟೀಸ್ ಏನ್ ಬರ್ತಾವ, ನೀರಲ್ಲಿ ಕರಗಿರುವಂತಹ ರಾಸಾಯನಿಕ ಏನೇನು ಬರ್ತಾವ, ಅವು ಖಂಡಿತವಾಗಿ ಬಯಲಾಜಿಕಲ್ ಇಂಪ್ಯೂರಿಟೀಸು ಸಹಿತ ಕೆಲವೊಮ್ಮೆ ನೀರಲ್ಲಿ ಕಣ್ಣಿಗೆ ಕಾಣಲಾರ್ದ ಸಣ್ಣದಿರುವಂತಹ ಬ್ಯಾಕ್ಟೀರಿಯಾ ಇರ್ಬೋದು, ಈ ಸ್ಪೋರ್ಸ್ ಇರ್ಬೋದು, ಫಂಗಸ್ ಇರ್ಬೋದು, ಇವುಗಳು ನಾವು ರಸಾವರಿ ಮಾಡ್ತಿರ್ಬೇಕಾದ್ರೆ ಅದರ ಗೊಬ್ಬರದ ಅಂಶಗಳು ಸಹಿತ ಉಳ್ಕೊಂಡಿರ್ತಾವ ಪೈಪ್ನ್ಯಾಗ. ಅವು ಸಹಿತ ಎಲ್ಲೋ ಒಂದ್ ಕಡೆ ನಾಳೆ ಬಂದು ಈ ಬ್ಯಾಕ್ಟೀರಿಯಾ, ಈ ಗೊಬ್ಬರದ ಅಂಶ, ಅದರ ವ್ಯತಿರಿಕ್ತವಾಗಿ ಫಂಗಸ್ಸು, ಇದ್ರ ಬಿಟ್ಟು ಕೆಲವೊಮ್ಮೆ ಸಣ್ಣ ಪ್ರಮಾಣದ ಸಿಲ್ಟ್ ಪಾರ್ಟಿಕಲ್ಸು, ಇವೆಲ್ಲ ಸೇರ್ಕೊಂಡು ಕರ್ಣಿ ಕಟ್ಕೋಬಹುದು ಒಳಗದು. ಅದಕ್ಕೆ ಸ್ಮಡ್ ಫಾರ್ಮೇಶನ್ ಅಂತ ಹೇಳ್ತೀವಿ. ಈ ಸ್ಮಡ್ ಫಾರ್ಮೇಶನ್ ಆದ್ರೆ ಅದು ಬಹಳ ಹಾನಿಕಾರಕ ಆಗ್ಬೋದು. ಇದ್ರ ವ್ಯತಿರಿಕ್ತವಾಗಿ ಈ
ಕ್ಲೀನಿಂಗ್ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಸ್ಪಂಡ್ ಫಾರ್ಮೇಶನ್ ಆದ್ರೆ ಬಹಳ ತ್ರಾಸದಾಯಕ ಆಗ್ತದೆ. ಅದಕ್ಕೆ ನಾವು ನೀರು ಮತ್ತು ನೀರಲ್ಲಿರುವಂತಹ ಕಲ್ಮಶಗಳು, ಬಯೋಲಾಜಿಕಲ್ ವೇಸ್ಟ್, ಮುಖ್ಯವಾಗಿ ಕೆಮಿಕಲ್ ಇಂಪ್ಯೂರಿಟೀಸ್ ಏನ್ ಬರ್ತಾವಲ್ಲ, ಇವುಗಳು ನಮಗೆ ಗುರ್ತಾದ್ರೆ ಆ ಕೆಮಿಕಲ್ ಅನಾಲಿಸಿಸ್ ರಿಪೋರ್ಟ್ ಅಲ್ಲಿ, ವಾಟರ್ ಅನಾಲಿಸಿಸ್ ರಿಪೋರ್ಟ್ ಅಲ್ಲಿ, ಇದಕ್ಕೆ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಸಜೆಸ್ಟ್ ಮಾಡ್ತೀವಿ. ಅದರಲ್ಲಿ 2 ರೀತಿ ಇರ್ತದೆ. ಒಂದು, ಈ ಬಯೋಲಾಜಿಕಲ್ ವೇಸ್ಟ್ ಅನ್ನ, ಜೈವಿಕವಾಗಿ ಸಿಗ್ತಾ ಇರುವಂತಹ ಏನ್ ಕಲ್ಮಶಗಳು ಇರ್ತಾವ ಇವುಗಳನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಬ್ಲೀಚಿಂಗ್ ಪೌಡರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅಥವಾ ಕ್ಲೋರಿನೇಷನ್ ಅಂತ ಹೇಳ್ತೀವಿ. 2ನೇದು, ಈ ಕರ್ಣಿ ಏನ್ ಕಟ್ತಾ ಇದೆ, ಕರ್ಣಿ ಕಟ್ಟೋದಕ್ಕೆ ಅಥವಾ ಸಿಲ್ಕ್ ಪಾರ್ಟಿಕಲ್ಸ್ ಏನ್ ಬರ್ತಾವ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ, ಅವುಗಳನ್ನು ಹೊರಗೆ ಹಾಕೋದಕ್ಕೆ ಆಸಿಡ್ ವಾಶ್ ಅಂತ ಕೊಡ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುವಂತಹ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ಬೋದು, ಹೈಡ್ರೋಕ್ಲೋರಿಕ್ ಆಸಿಡ್ HCl ಅಂತ ಹೇಳ್ತಾರೆ, H2SO4 ಅಂತ ಒಂದು ಸಿಗ್ತದೆ. ಹಾಗೆ ಅನೇಕ ರೀತಿಯ ಆಸಿಡ್ಗಳು ಸಿಗ್ತಾವ. ಇವುಗಳನ್ನು ಬಳಕೆ ಮಾಡಿ ಕ್ಲೀನ್ ಮಾಡಿ. ಓಕೆ, ಈಗ ಆಸಿಡ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಶೇರ್ ಆಗ್ತಾ ಇದೆ ಮಿತ್ರರೇ. ಅದು ಲಿಟ್ಮಸ್ ಪೇಪರ್ ಅಲ್ಲಿ ಇದನ್ನ ಪ್ರಾಕ್ಟಿಕಲಿ ನಿಮ್ಗೆ ನಾವು ತೋರಿಸ್ಬೇಕಾಗ್ತದೆ. ಇದು ಸಾಮಾನ್ಯವಾಗಿ ವಿಡಿಯೋ ನೋಡಿ ಮಾಡಕ್ ಹೋಗ್ಬೇಡ್ರಿ. ಆಸಿಡ್ ಟ್ರೀಟ್ಮೆಂಟ್ ಅನ್ನ ಸ್ವಲ್ಪ ಇದು ಗಂಭೀರ ವಿಷಯ. ಆಸಿಡ್ ಹ್ಯಾಂಡ್ಲಿಂಗ್ ಬಹಳ ಕೇರ್ಫುಲ್ ಮಾಡ್ಬೇಕಾಗ್ತದೆ. ಆ ಕೊಡುವಂತ ವಿಧಾನ ವ್ಯವಸ್ಥಿತವಾಗಿ ತಿಳ್ಕೊಂಡೇ ಮಾಡೋದು ಉತ್ತಮ. ಅದು ವ್ಯವಸ್ಥಿತ ಆಗದೇ ಇದ್ದ ಪಕ್ಷದಲ್ಲಿ ಜೀವಹಾನಿ, ಬೆಳೆ ಹಾನಿ, ಜನಕರಿಗೂ ತೊಂದರೆ ಆಗಬಹುದು. ಆ ಕಾರಣದಿಂದ ಆಸಿಡ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಅಥವಾ ಬ್ಲೀಚಿಂಗ್ ಪೌಡರ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ತರಬೇತಾದಂತಹ ಕಂಪನಿಯ ಅನುಭವಿ ಜನ ಅಥವಾ ಡೀಲರ್ ಇವ್ರ ಮುಖಾಂತರ ಅದನ್ನು ಒಂದ್ಸಲ ಪ್ರಾಕ್ಟಿಕಲಿ ನಿಮ್ ಎದುರಿಗೆ ಮಾಡಿಸ್ಕೊಂಡು ಅದು ಯಾವ ರೀತಿ ಮಾಡ್ತಾರ, ಅದಕ್ಕೆ ಏನೇನ್ ಕಾಳಜಿ ತಗೋಬೇಕು, ಅದನ್ನ ಯಾವ್ಯಾವ ಮಾಡ್ಬೇಕು, ಎಷ್ಟೆಷ್ಟು ಮಾಡ್ಬೇಕು, ಇದನ್ನ ಸರಿಯಾಗಿ ಬರೆದಿಟ್ಕೊಂಡು ಆ ಪ್ರಕಾರ ನಾವು ಮಾಡ್ಕೊತ ಹೋಗ್ಬೇಕು. ಒಂದ್ಸಲ ಆಸಿಡ್ ಟ್ರೀಟ್ಮೆಂಟ್ ಆದ ನಂತರ ಒಂದಿನ ಹಂಗೆ ಬಿಡ್ತಾರೆ ಅದನ್ನ ಸಿಸ್ಟಮ್ ಅಲ್ಲಿ. ಮರುದಿನ ವಾಪಸ್ ಅದನ್ನ ಪೂರ್ತಿ ಸಿಸ್ಟಮ್ ಅನ್ನ ಫ್ಲಶಿಂಗ್ ಮಾಡ್ತಾರೆ. ಎಲ್ಲಾ ವಾಲ್ಗಳನ್ನ ಓಪನ್ ಮಾಡ್ತಾರೆ, ಎಲ್ಲಾ ಎನ್ಕ್ಯಾಪ್ ಅನ್ನ ಓಪನ್ ಮಾಡ್ತಾರೆ, ಫಿಲ್ಟರ್ ಗಳನ್ನ ಬ್ಯಾಕ್ ವಾಶ್ ಮಾಡ್ತಾರೆ. ಇಷ್ಟೆಲ್ಲ ಆದ ನಂತರ ಪೂರ್ತಿ ಸಿಸ್ಟಮ್ ಅನ್ನ ಕ್ಲೀನ್ ಆಗ್ತದೆ. ವಾಪಸ್ ಮತ್ತೆ ನಾವು ನೀರಾವರಿ ಸ್ಟಾರ್ಟ್ ಮಾಡ್ಬೋದು. ಹೀಗೆ ಮಿತ್ರರೇ, ಇದು ಕಬ್ಬಿನಲ್ಲಿ ಹನಿ ನೀರಾವರಿ ಒಂದು ಸ್ಥೂಲ ಚಿತ್ರಣ. ಇದು ನಿಮಗೆ ಹೇಳ್ಬೇಕಂತ ಹೇಳಿದ್ರೆ ಇಡೀ ಒಂದಿನ ನಾನು ನಿಮಗೆ ಹೇಳಿದ್ರು ಸಾಲದು, ಅಷ್ಟು ದೊಡ್ಡ ವಿಶಾಲವಾದಂತಹ ವಿವರವಾದಂತಹ ವಿಚಾರ. ಖಂಡಿತವಾಗಿ ನಮಗೆ ಇವತ್ತು ಖುಷಿ ಅನ್ನಿಸ್ತದೆ. ಈ ವಿಚಾರ ಒಂದು ನಿಮಗೆ ಶೇರ್ ಮಾಡಕ್ ನಮ್ಗೆ ಅನುಕೂಲ ಆಯ್ತು, ಒಂದು ವ್ಯವಸ್ಥೆ ಸಿಕ್ತು ನಮಗೆ. ಇನ್ನೊಮ್ಮೆ ನಾನು ನಿಮಗೆ ಇದಕ್ಕೆ ರಿಕ್ಯಾಪ್ ಮಾಡ್ತೀನಿ ಏನ್ ಇದರಲ್ಲಿ ಮಹತ್ವ ಇರ್ತದೆ ಅಂತ ಹೇಳಿ. ಉತ್ತಮವಾದಂತ ತಳಿ, ಉತ್ತಮವಾದಂತ ಬೀಜ, ಉತ್ತಮವಾಗಿ ಜಮೀನಿನ ತಯಾರಿ, ಉತ್ತಮವಾದಂತಹ ಹನಿ ನೀರಾವರಿ ವ್ಯವಸ್ಥೆ, ರಸಗೊಬ್ಬರಗಳ ನಿರ್ವಹಣೆ, ರಸಾವರಿ, ಕೀಟ ಮತ್ತು ರೋಗಗಳ ನಿರ್ವಹಣೆ, ಅಂತರ ಬೇಸಾಯ, ಇವುಗಳನ್ನು ಸರಿಯಾಗಿ ನಾವು ಮಾಡಿದ್ದೇ ಆದ್ರೆ ಖಂಡಿತವಾಗಿ ಮಿತ್ರರೇ ಈ 50,000 to 55,000 ಕಬ್ಬ್ ಏನ್ ಬರ್ತಾವ ಮರಿ, ನಾವೇನು ವಿಚಾರ ಮಾಡ್ತೀವಿ ಮಿಲೇಬಲ್ ಕೇನ್, ಅವುಗಳನ್ನ 2 ಕಿಲೋ ಅಲ್ಲ 4 ಕಿಲೋ ಬೆಳೆಸ್ಬೋದು. ಇವತ್ತು ನನ್ನ ಅಂದಾಜಿಗೆ ಡಾಕ್ಟರ್ ಸಂಜೀವ್ ಮಾನೆ ಸಾಹೇಬರು 200 ಟನ್ ಪ್ರತಿ ಎಕರೆಕ್ಕೆ ಕನ್ಸಿಸ್ಟೆಂಟ್ಲಿ ಕುಳೆಯಲ್ಲಿ ಯಾಕೆ ಬೆಳೆಯಕ್ ಆಗಂಗಿಲ್ಲ ಅನ್ನುವಂತ ಕೆಲಸ ಮಾಡ್ತಾ ಇದ್ದಾರೆ. 166 ಟನ್ ಈಗಾಗಲೇ ಅವ್ರು ತೆಗೆದು ಬಿಟ್ಟಿದ್ದಾರೆ, ಬಹಳ ಹಳೇದಾಗ್ತದು. 200 ಟನ್ಗಿಂತ ಹೆಚ್ಚು ನಾವು ತೆಗಿಯಕಾಗ್ತದೆ. ಇದರ್ಥ ಇಷ್ಟೇ ಅದ, ಕಬ್ಬು ಒಂದು ನಾವು ಎಷ್ಟು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ, ಅದಕ್ಕೆ ಯಾವ ರೀತಿ ಅದಕ್ಕೆ ರೆಸ್ಪಾನ್ಸ್ ಕೊಡ್ತೀವಿ, ಆ ರೀತಿ ಉತ್ಪಾದನೆ ಕೊಡುವಂತ ಬೆಳೆ ಅಂತಂತೂ ಪ್ರೂವ್ ಆಯ್ತು. ತಳಿಗಳು ಆ ರೀತಿ ಉಪಲಬ್ಧ ಅದಾವ ಇವತ್ತು. ಇದರ ವ್ಯತಿರಿಕ್ತವಾಗಿ ಹನಿ ನೀರಾವರಿಯಲ್ಲಿ ನಾವು ನೀರು ಮತ್ತು ಪೋಷಕಾಂಶಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ ಇಳುವರಿ ಅಂತೂ ಹೆಚ್ಚಾಗೇ ಆಗ್ತದೆ. ಅದ್ರ ವ್ಯತಿರಿಕ್ತವಾಗಿ ಇದು ನಮಗ ಗಮನಕ್ಕೆ ಬಂದದ, ರಿಕವರಿನೂ ಹೆಚ್ಚಾಗ್ತದೆ. ಶುಗರ್ ಪರ್ಸೆಂಟೇಜ್ ಈಗ ಕೇಳ್ತಾ ಇದ್ದೀರಿ ಸರ್? ಕೇಳ್ತಾ ಇದೆ, ಕರೆಕ್ಟ್ ಕೇಳ್ತಾ ಇದೆ. ಅವ್ರ ರೇಂಜ್ ಏನು ಕಮ್ಮಿ ಇರ್ಬೋದು. ಓಕೆ,
ಹೀಗಾಗಿ ಈ ಶುಗರ್ ಪರ್ಸೆಂಟೇಜ್ ಅಥವಾ ರಿಕವರಿ ಸಹಿತ ಚೆನ್ನಾಗಿ ಬರ್ತಾ ಇದೆ. ಸರ್ ಸರ್ ಹೇಳಿ. ಸೌಂಡ್ ಕ್ಲಿಯರ್ ಇಲ್ಲ ಮೇಡಮ್. ಸೌಂಡ್ ಕ್ಲಿಯರ್ ಬರ್ತೆ ಅಲ್ಲ, ಸೌಂಡ್ ಕ್ಲಿಯರ್ ಅಲ್ಲ. ನಿಮ್ ರೇಂಜ್ ನಿಮ್ದು ಏನ್ ರೇಂಜ್ ಕಮ್ಮಿ ಇರ್ಬೋದು ರಾಜು ಅವರು. ಸೌಂಡ್ ಕ್ಲಿಯರ್ ಬರ್ತಾ ಇಲ್ಲ. ಅಲ್ಲ, ಇಲ್ಲಿ ಎಲ್ಲಾ ಕಡೆ ಕೇಳತೈತ್ರಿ. ನಿಮ್ದು ಸ್ವಲ್ಪ ಹೊರಗೆ ಬಂದು ಕೇಳ್ಕೊರಿ. ರೇಂಜ್ ಎಲ್ಲಾರ್ಗು ಕೇಳ್ತಾ ಇದೆ. ನಿಮ್ ರೇಂಜ್ ಇರ್ಲಿಕ್ಕಿಲ್ಲ, ನೀವು ಬಂದ್ ಮಾಡ್ರಿ ದಯವಿಟ್ಟು. ನಮ್ ಕಡೆ ಬರ್ತೈತಿ ಸೌಂಡ್ ಚಲೋ ಬರ್ತೈತಿ, ನೀವು ನೋಡ್ರಿ. ಚಲೋ ಬರ. ಓಕೆ ಓಕೆ ಓಕೆ, ಧನ್ಯವಾದಗಳು ಮಿತ್ರರೇ. ನಾ ಇದನ್ನ ಹೇಳ್ತಾ ಇದ್ದೆ ನಿಮಗೆ, ಕಂಟಿನ್ಯೂ ಮಾಡ್ಬೋದಲ್ಲ? ಅಲ್ಲ ಸರ್, ಹಾ, ಇದು ಯಾವ ಜೆಟ್ ಇರಿಗೇಷನ್ ಅಲ್ರಿ ಇದು? ಯಾವ ಇಲ್ರಿ, ಜೆಟ್ ಇರಿಗೇಷನ್ ಬಗ್ಗೆ ನಾ ಮಾಹಿತಿನ ಹೇಳಿಲ್ಲ. ಹನಿ ನೀರಾವರಿ ಮಾತ್ರ ಹೇಳಿದ್ದು. ಹನಿ ನೀರಾವರಿಯಲ್ಲಿ ಡ್ರಿಪ್ ಇರಿಗೇಷನ್ ಏನು ನಮ್ಮ ಇನ್ಲೈನ್ ಡ್ರಿಪ್ ಮಾತ್ರ ಹೇಳಿದ್ದು ಸರ್. ಹೌದಾ? ಅಂದ್ರೆ ಈಗ ಒಬ್ರು ರೈತರು ಕ್ವಶನ್ ಕೇಳ್ಯಾರ, ಅವ್ರ ಡ್ರಿಪ್ ಇರಿಗೇಷನ್ ಏನೋ ಬ್ಲಾಕ್ ಆಗತ್ತೋ, ಅದಕ್ಕೆ ಇದನ್ನ ಅಳವಡಿಸ್ಕೊಂಡು ನಾವು ಇದು ಮಾಡ್ಬೋದು ಹೆಂಗೆ ಒಂದು ಕ್ವಶನ್ ಕೇಳ್ಯಾರ ಅವರು. ಜೆಟ್ ಇರಿಗೇಷನ್ ಮಾಡಕ್ ತೊಂದ್ರೆ ಇಲ್ಲ ಸರ್, ಆದ್ರೆ ವಿಷಯ ಇಷ್ಟೇ ಅದ, ಜೆಟ್ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಕಬ್ಬಿನ ಬೆಳೆಯಲ್ಲಿ ಏನಾಗ್ತದೆ, 100 ದಿನದ ನಂತರ 100 ಡೇಸ್ ಆದ ನಂತರ ಕಬ್ಬು ದೊಡ್ಡ ಪ್ರಮಾಣದಲ್ಲಿ ಬೆಳೆದ ನಂತರ ಒಳಗಡೆ ಹೋಗೋದು ಬಹಳ ಕಷ್ಟ ಆಗ್ತದೆ, ನಿರ್ವಹಣೆ ಮಾಡಕ್ ಆಗೋದಿಲ್ಲ. ಇದನ್ನ ಎಕ್ದಮ್ ಸ್ಲೋ ಇಟ್ಟು ಮಾಡಕ್ ಬರ್ತೈತೆ ಅಂತ ಕೇಳಿದ್ರು. ಇಲ್ಲ ಸರ್, ನೀರು ಹೆಚ್ಚು ಹೋಗ್ತದೆ, ನೀರಿನ ಒಂದು ಸದ್ಬಳಕೆ ಅಲ್ಲಿ ಆಗ್ಲಿಕ್ಕಿಲ್ಲ ಜೆಟ್ ಅಲ್ಲಿ. ಅದಕ್ಕೋಸ್ಕರ ನಮ್ಮ ಒಂದು ವಿಚಾರ ಹಿಂಗದಲ್ಲ, ಇನ್ಲೈನ್ ಒಳ್ಳೆ ಕಂಪ್ನಿ ನೀವು ಹಾಕಿದ್ದಾದ್ರೆ, ಫಿಲ್ಟರ್ ಗಳನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿದ್ದಾದ್ರೆ, ಆ ನೀರಿನಲ್ಲಿರುವಂತಹ ಕೆಮಿಕಲ್ ರಿಪೋರ್ಟ್, ಅದನ್ನ ಕೆಮಿಕಲ್ ಅನಾಲಿಸಿಸ್ ರಿಪೋರ್ಟ್ ನಮಗೆ ಸಿಕ್ತಂತಾದ್ರೆ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಏನ್ ಸಜೆಸ್ಟ್ ಮಾಡ್ತೀವಿ, ಆ ರೀತಿ ನಾವು ನಿರ್ವಹಣೆ ಮಾಡಿದ್ದಾದ್ರೆ ಸರ್ ಯಾವುದೇ ಕಾರಣಕ್ಕೆ ಇನ್ಲೈನ್ ಡ್ರಿಪ್ ಬ್ಲಾಕ್ ಆಗುದಿಲ್ಲ. ಅದ್ ಜೆಟ್ ಟೈಪ್ ಅಲ್ರಿ, ಈಗ ಸದ್ಯ ನಾ ಪ್ರೆಸೆಂಟ್ ಮಾಡತ್ತೇನಲ್ರಿ, ಆ ಟೈಪ್ ಸಿಸ್ಟಮ್ ನೋಡ್ರಿ. ಈಗ ಸದ್ಯ ಪ್ರೆಸೆಂಟ್ ಮಾಡತ್ತೇನಲ್ರಿ, ಈ ಟೈಪ್ ದಟ್ ಈಸ್ ರೇನ್ ಪೈಪ್. ಅಚ್ಚಾ, ರೇನ್ ಪೈಪ್ ಅದರಿ. ರೇನ್ ಪೈಪ್ ಅನ್ನ ಬೆಳವಣಿಗೆ ಹಂತದಲ್ಲಿ ಮಾತ್ರ ನಿಮಗೆ ಚೆನ್ನಾಗಿ ಆಗ್ಬೋದು ಸರ್. ಒಂದ್ಸಲ ಕಬ್ಬು ಬೆಳೆದ ನಂತರ ಅದನ್ನ ಮಾಡೋದು ಕಷ್ಟ ಆಗ್ತದೆ ಕಬ್ಬಿನಲ್ಲಿ. ಓಕೆ, ಇನ್ನ ಮಿತ್ರರೇ, ನಾನು ಇದರಲ್ಲಿ ಮುಂದಿನ ಒಂದು ವಿಚಾರ ಹೇಳ್ತೀನಿ ಆಟೋಮೇಶನ್ ಬಗ್ಗೆ. ಅಂದ್ರೆ ಸ್ವಯಂ ಚಾಲಿತವಾಗಿ ಇದನ್ನ ನಾವು ಹೆಂಗ್ ಮಾಡಕ್ ಆಗ್ತದ, ಇದು ಯಾಕೆ ಅವಶ್ಯಕತೆ ಇದೆ ಇವತ್ತು? ಚಿದಂಬರ ಅವರಿಗೆ ಒಂದು ಮಾಹಿತಿ, ಸಣ್ಣದೊಂದು ಮಾಹಿತಿ ನಮ್ಮಿಂದ. ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಸರ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಡ್ರಿಪ್ ಹನಿ ನೀರಾವರಿ ಬಗ್ಗೆ. ನಾನು 25 ವರ್ಷದಿಂದ ಹನಿ ನೀರಾವರಿ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಒಂದು 2 ಪಾಯಿಂಟ್ ತಪ್ಪಿಸಿದ್ರಿ ನೀವು. ಹನಿ ನೀರಾವರಿ ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆಯಲ್ಲಿ ಮಾತ್ರ ನೀರು ಬಿಡ್ಬೇಕು, ಒಂದು ಪಾಯಿಂಟ್. 2ನೇ ಪಾಯಿಂಟ್, ಅತಿ ಹೆಚ್ಚು ನೀರು ಬಿಟ್ರೆ, ಅಗತ್ಯಕ್ಕಿಂತ ಹೆಚ್ಚು ನೀರು ಬಿಟ್ರೆ ಸಂಪೂರ್ಣ ಬೆಳೆ ಹಾಳಾಗುತ್ತೆ. 2 ಪಾಯಿಂಟ್ ನೀವು ಹೇಳಿಲ್ಲ. ಖಂಡಿತವಾಗಿ ಸರ್, ಧನ್ಯವಾದಗಳು. ಈಗ 11ರಿಂದ 3 ಅನ್ನುವಂಥದ್ದು ಏನದಲ್ಲ ಸರ್, ಇದು ಪ್ರತಿ ಬೆಳೆಗೆ ಅನ್ನುವಂಥದ್ದು ಏನು ಇರೋದಿಲ್ಲ ವ್ಯವಸ್ಥೆ. ಹಂಗೆ ಇದರಲ್ಲಿ 2 ಲಿಮಿಟೇಷನ್ ಬರ್ತಾವ. ನಮಗ ಕರೆಂಟ್ ಯಾವಾಗ ಸಿಗ್ತದ ಅವಾಗ ನಾವು ಅದನ್ನ ಬಳಸೋದು ಅನಿವಾರ್ಯ ಅದ. ಸಾಧ್ಯವಾದಷ್ಟು 11ರಿಂದ 3 ಗಂಟೆ ತನಕ, 10ರಿಂದ 3 ಗಂಟೆ ತನಕ ಹನಿ ನೀರಾವರಿ ಬಳಸೋದು ಒಂದು ಮುಖ್ಯ ಪಾಯಿಂಟ್. 2ನೇದು, ಮಳೆ ಇಲ್ಲ ಅಂದ್ರೆ ಪ್ರತಿದಿನ ಡ್ರಿಪ್ ಅಲ್ಲಿ ನೀರು ಬಿಡಲೇಬೇಕು, ನೀರಲ್ಲಿ ಬಿಡಲೇಬೇಕು. ಹೌದು ಸರ್, ಹೌದು, ಅಬ್ಸಲ್ಯೂಟ್ಲಿ ಕರೆಕ್ಟ್. ಹೌದು. 3ನೇ ಪಾಯಿಂಟ್ ಇನ್ನೊಂದು ಹೇಳಿದ್ರೆ, ಈ ನೀರು ಡ್ರಿಪ್ ಅಲ್ಲಿ ಬಿಡುವಂತ ಗೊಬ್ಬರ ಯಾರೇ ಆಗ್ಲಿ ಪ್ರತಿದಿನ 1 ದಿನಕ್ಕೆ 2 kg ಮಾತ್ರ ಬಿಡ್ಬೇಕು. ಅದ್ರ ಮೇಲೆ ಏನಾದ್ರು ಬಿಟ್ರೆ ಮಣ್ಣಿನ pH ಅಥವಾ ರಸಸಾರ ವೇರಿಯೇಷನ್ ಆಗಿ ಮತ್ತೆ ಬೆಳೆ ಡ್ಯಾಮೇಜ್ ಆಗುತ್ತೆ. ಇಲ್ಲ, ನನಗನ್ನಿಸ್ತ ಸರ್ ಇದ್ರ ಬಗ್ಗೆ ಈಗ ರಸಾವರಿ ಬಗ್ಗೆ ಹೇಳ್ತಾ ಇದ್ದಾರೆ ಗಿರೀಶ್ ಆಲಪ್ ಅವರು, ಅವ್ರು ವಿಸ್ತೃತವಾಗಿ ಹೇಳ್ತಾರೆ, ಅದನ್ನ ಚರ್ಚೆ ಮಾಡೋಣ ಅಂತ. ಈಗ ಈ ಹನಿ ನೀರಾವರಿಯಲ್ಲಿ ಈಗ ಸರ್ ಹೇಳಿದಂಗ ಕೆಲವೊಂದು ವಿಚಾರಗಳು ವೈಜ್ಞಾನಿಕವಾಗಿ ಹೊಸವೇನ್ ಬರ್ತಾವ, ಅವುಗಳನ್ನ ನಾವು ಗಮನಕ್ಕೆ ತಗೋಬಹುದು. ಇದನ್ನು ಮೀರಿ ಆಟೋಮೇಶನ್ ಬಗ್ಗೆ ನಾವು ಯಾವಾಗ ಮಾತಾಡಕ್ತೀವಿ, ಈ ಸ್ವಯಂ ಚಾಲನೆ ಅನ್ನುವಂಥದ್ದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟದ ಇವತ್ತು. ಹಂಗ ನಮ್ಮ ಕೃಷಿ ರಂಗದಲ್ಲೂ ಸಹಿತ ನೀರಾವರಿಯಲ್ಲಿ ಇದನ್ನ ನಾವು ವ್ಯವಸ್ಥಿತವಾಗಿ ಬಳಸ್ಲಿಕ್ಕೆ ಆಗ್ಯದ, ಅತ್ಯಂತ ವ್ಯವಸ್ಥಿತವಾಗಿ ಬಳಸ್ತಾ ಇದೀವಿ ನಾವು ಇವತ್ತು. ಇದರಲ್ಲಿ ಮುಖ್ಯವಾಗಿ ನಾವು ಗಮನಕ್ಕೆ ತಗೊಳ್ಳೋಣ ಮಿತ್ರರೇ, ಒಂದು ಸ್ಥೂಲ ಸಂಕ್ಷಿಪ್ತ ಮಾಹಿತಿ ಹೇಳೋದಂತ ಹೇಳಿದ್ರೆ, ಇದರಿಂದ ಈ ಸಂಪೂರ್ಣ ವ್ಯವಸ್ಥೆ, ಇದರಲ್ಲಿ ಪಂಪ್ ಹಿಡ್ಕೊಂಡು ನೀರಿನ ಒಂದು ಆಪರೇಷನ್ಸ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಇವೆಲ್ಲವುಗಳನ್ನ ಸಹಿತ ನಾವು ಅತ್ಯಂತ ಪ್ರಿಸೈಸ್ಲಿ ನಿಖರವಾಗಿ ಮಾಡ್ಲಿಕ್ಕೆ ಆಗ್ತದೆ. ಈ ಫಿಲ್ಟರ್ಗಳ ಬ್ಯಾಕ್ ವಾಷಿಂಗ್ ಇರ್ಬೋದು, ಬಹಳ ನಿಖರವಾಗಿ ಮಾಡ್ಲಿಕ್ಕೆ ಆಗ್ತದೆ. ವಾಲ್ಗಳ ಆಪರೇಷನ್ ಏನ್ ಬರ್ತದೆ ತೋಟದಲ್ಲಿ, ಅವುಗಳನ್ನ ಸಹಿತ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀರಲ್ಲಿ ಕರಗುವಂತ ಗೊಬ್ಬರಗಳನ್ನು ಕೊಡುವ ವ್ಯವಸ್ಥೆಯನ್ನು ಸಹಿತ ವ್ಯವಸ್ಥಿತವಾಗಿ ಮಾಡ್ಬೋದು ನಾವು. ಹೀಗೆ ಹಲವಾರು ಕಾರಣಗಳಿಂದ ಆತ ಚಿಕ್ಕ ರೈತ ಇರ್ಬೋದು,
ದೊಡ್ಡ ರೈತ ಇರ್ಬೋದು, ಕಬ್ಬು ಬೆಳೆ ಮಾಡಿರ್ಬೋದು, ಇತರೆ ಬೆಳೆಗಳು ಮಾಡಿರ್ಬೋದು, ಕಬ್ಬಿನ ಜೊತೆಗೆ ಇನ್ನೂ ಹಲವಾರು ಬೆಳೆಗಳಿರ್ಬೋದು. ಹೌದಾ, ಅವ್ರು ಗ್ರೀನ್ ಹೌಸ್ ಮಾಡಿರ್ಬೋದು, ಪಾಲಿ ಹೌಸ್ ಮಾಡಿರ್ಬೋದು, ಶೇಡ್ ನೆಟ್ಟು ಮಾಡಿರ್ಬೋದು. ಇವು ಎಲ್ಲವುಗಳನ್ನು ಒಳಗೊಂಡಂಗ ನಾವು ಈ ಆಟೋಮೇಶನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಅದ. ಇದ್ರ ಜೊತೆಗೆ ಒಬ್ಬರ ರೈತರಿಗೆ ಒಂದ ಹಳ್ಳಿಯಲ್ಲಿ 4-5 ಬದಿಯಲ್ಲಿ ತೋಟಗಳು ಇರ್ತಾವ. ಹೌದಾ, ಅಥವಾ ಲೈಕ್ ಮೈಂಡೆಡ್ ಫಾರ್ಮರ್ಸ್, ಒಂದೇ ವಿಚಾರ ಸರಣಿಯ ಹಲವು ರೈತರು ಒಟ್ಟಿಗೆ ಸೇರ್ಕೊಂಡು ಒಂದು ನೀರಾವರಿ ಮೂಲದಿಂದ ತಮ್ಮ ತಮ್ಮ ಬೇರೆ ಬೇರೆ ಪ್ರದೇಶದಲ್ಲಿರುವಂತಹ ತೋಟಗಳಿಗೆ ನೀರನ್ನು ತಗೊಂಡೋಗಿ ನೀರಾವರಿ ಮಾಡುವಂತದ್ದು ಆಗಿರ್ಬೋದು. ಇಂಥ ಎಲ್ಲಾ ಬೇರೆ ಬೇರೆ ಆಪ್ಷನ್ಗಳಿಗೆ ಆಟೋಮೇಶನ್ ಒಂದು ಉತ್ತಮ ಸಿದ್ಧಹಸ್ತ ಇದು. ಇದರಿಂದ ಬಹಳ ಅನುಕೂಲ ಆಗ್ತದೆ, ಭಯಂಕರ ಅನುಕೂಲ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು 3 ವಿಭಾಗಗಳನ್ನು ತಿಳ್ಕೊಳ್ಳೋಣ. ಒಂದು ಟೈಮ್ ಬೇಸ್ಡ್ ಆಟೋಮೇಶನ್ ಅಂತ ಬರ್ತದೆ, ಎರಡನೇದು ವಾಲ್ಯೂಮ್ ಬೇಸ್ಡ್ ಆಟೋಮೇಶನ್ ಅಂತ ಬರ್ತದೆ, ಮೂರನೇದು ರಿಯಲ್ ಟೈಮ್ ಸಿಸ್ಟಮ್ ಸೆನ್ಸರ್ ಬೇಸ್ಡ್ ಫುಲ್ಲಿ ಆಟೋಮೆಟಿಕ್ ವ್ಯವಸ್ಥೆ ಅಂತ ಬರ್ತದೆ. ಈ ಟೈಮ್ ಬೇಸ್ಡ್ ಆಟೋಮೇಶನ್ ಅಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ನಾವು ಆ ವಾಲ್ಗಳಿಗೆ ಆ ಕಂಟ್ರೋಲರ್ ಏನ್ ಬರ್ತದೆ, ಆ ಕಮಾಂಡ್ ಕೊಡುವಂತ ವ್ಯವಸ್ಥೆ ಏನ್ ಬರ್ತದೆ, ಅದರಲ್ಲಿ ಪ್ರತಿಯೊಂದು ವಾಲಿಗೆ ಟೈಮ್ ಅನ್ನು ಫಿಕ್ಸ್ ಮಾಡ್ತೀವಿ, ಗುರ್ತು ಹಾಕ್ತೀವಿ. 1 ಗಂಟೆಯಿಂದ 2 ಗಂಟೆ, 2 ಗಂಟೆಯಿಂದ 3 ಗಂಟೆ, ವಾಲ್ ನಂಬರ್ 1 ಗಂಟೆಯಿಂದ ಸ್ಟಾರ್ಟ್ ಆಗಬೇಕು, 2 ಗಂಟೆಗೆ ಆಫ್ ಆಗಬೇಕು. ಹಾಗೆ ಅದಕ್ಕೆ ಏನ್ ನಾವು ಕಮಾಂಡ್ ಕೊಡ್ತೀವಿ, ಟೈಮ್ ಕೊಡ್ತೀವಿ, ಆ ಟೈಮ್ ಪ್ರಕಾರ ಅದು ಪಂಪ್ ಅನ್ನು ಸ್ಟಾರ್ಟ್ ಮಾಡ್ತದ, ನೀರನ್ನು ಹರಿಸ್ತದ, ಗೊಬ್ಬರ ಇದ್ರೆ ಗೊಬ್ಬರಗಳನ್ನು ಹರಿಸ್ತದ. ಅದ ನಂತರ ಆ ಟೈಮ್ ಆಫ್ ಆದ ನಂತರ, ಅದರ ಟೈಮ್ ಮುಗಿದ ನಂತರ ಕಮಾಂಡ್ ಬರ್ತದ, ವಾಲ್ಗಳು ಆಫ್ ಆಗ್ತಾವ. ಹಿಂಗ ಇದನ್ನು ವಾಲ್ಯೂಮ್ ಬೇಸು ಮಾಡಕ್ ಬರ್ತದೆ. ವಾಲ್ಯೂಮ್ ಬೇಸ್ ಅಂದ್ರೆ ಏನು, ನಮಗ ಈ ಟೈಮ್ ಬೇಸ್ ಅಲ್ಲಿ ಕೆಲವು ಕನ್ಸ್ಟೆಂಟ್ಗಳು ಬರ್ಬೋದು, ಲಿಮಿಟೇಷನ್ಗಳು ಬರ್ಬೋದು. ವಾಲ್ಯೂಮ್ ಬೇಸ್ ಅಲ್ಲಿ ಹಾಗಿಲ್ಲ, ನನಗೆ ಗೊತ್ತದ ಎಷ್ಟು ನೀರು ಕೊಡ್ಬೇಕು ಅಂತೇಳಿ. ಉದಾಹರಣೆಗೆ ಹಚಗಬ್ಬದ ಈಗ ಅಷ್ಟೇ ನಾ ತುಳಿದೀನಿ, ನನಗೆ ಬರೇ ನಾವು ಚಾರ್ಟ್ ನೋಡಿದ ಪ್ರಕಾರ 2 ರಿಂದ 3 ಸಾವಿರ ಲೀಟರ್ ಪ್ರತಿದಿನಕ್ಕೆ ಸಾಕು. ನಾನೇನ್ ಮಾಡ್ತೀನಿ, ವಾಲ್ ನಂಬರ್ 1ಕ್ಕೆ 2000 ಲೀಟರ್ ನೀರಿನ ಕಮಾಂಡ್ ಕೊಡ್ತೀನಿ. ಆ 2000 ಲೀಟರ್ ನೀರು ಅಲ್ಲಿ ಮೇಜರ್ ಮಾಡಕ್ ಒಂದು ವಾಲ್ಯೂಮ್ ಮೀಟರ್ ಇರ್ತದೆ, ಅದು ನೀರಷ್ಟು ಮೇಜರ್ ಮಾಡ್ತದೆ, ಅಳಿತದ. ಅದು ಅಳದ್ ಅಷ್ಟೇ ನೀರು ಬಿಡ್ತದೆ, ಬಂದಾಗ್ಬಿಡ್ತದೆ. ಎರಡನೇ ಹೊಲ ಅದ ನಂದು, 2ನೇ ನಂಬರ್ ವಾಲಿಗೆ, ಅಲ್ಲಿ ಬೆಳವಣಿಗೆ ಹಂತದಾಗದ ಕಬ್ಬು, ಅಲ್ಲಿ ನನಗೆ 20,000 ಲೀಟರ್ ನೀರು ಕೊಡ್ಬೇಕು. ನಾನು ಒಂದು ದಿನಕ್ಕೆ 20,000 ಲೀಟರ್ ನೀರ್ನ ಅದಕ್ಕೆ ಕಮಾಂಡ್ ಕೊಟ್ಟಿರ್ತೀನಿ. ಆ 20,000 ಲೀಟರ್ ನೀರು ಹೋಗು ಮಟ್ಟ ಅದು ಕಂಟಿನ್ಯೂಸ್ ಆನೇ ಇರ್ತದೆ. ಮಧ್ಯದಲ್ಲಿ ಕರೆಂಟ್ ಹೋದ್ ಬರ್ಲಿ, ಯಾವಾಗಾರ ಬರ್ಲಿ, ಏನಾದ್ರೂ ಸಹಿತ ಅಷ್ಟು ನೀರು ಕಂಪ್ಲೀಟ್ ಹೋಗು ಮಟ್ಟ ಅದು ವಾಲ್ ಬ್ಲಾಂಡ್ ಆಗುದಿಲ್ಲ. ಇರಿಗೇಷನ್ ಲ್ಯಾಪ್ಸ್ ಆಗಂಗಿಲ್ಲ, ಇರಿಗೇಷನ್ ಇಲ್ಲಿ ಪೋಲ್ ಆಗಂಗಿಲ್ಲ. ಇದು ವಾಲ್ಯೂಮ್ ಬೇಸ್ಡ್. ಇನ್ನು 3ನೇದೇನ್ ಬರ್ತದಲ್ಲ, ರಿಯಲ್ ಟೈಮ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಫುಲ್ಲಿ ಆಟೋಮೆಟಿಕ್ ಸಿಸ್ಟಮ್. ಇದರಲ್ಲಿ ಅಲ್ಲಲ್ಲಿ ನಾವು ಸೆನ್ಸರ್ಗಳನ್ನು ಕೊಡ್ಬೋದು. ಸೆನ್ಸರ್ ಅಂದ್ರೆ ಹೆಂಗ, ನೀರಲ್ಲಿ ಎಷ್ಟು ಪ್ರಮಾಣದಲ್ಲಿ ಆರ್ದ್ರತೆ ಇದೆ ಅಥವಾ ಹಸಿ ಇದೆ, ಟೆಂಪರೇಚರ್ ಎಷ್ಟಿದೆ, ಸಾಯಿಲ್ ಮಾಯಿಶ್ಚರ್ ಎಷ್ಟಿದೆ, ಹ್ಯೂಮಿಡಿಟಿ ಎಷ್ಟಿದೆ ವಾತಾವರಣದಲ್ಲಿ. ಒಂದು ಮಿನಿ ವೆದರ್ ಸ್ಟೇಷನ್ ಹಾಕೋಬಹುದು. ಮಿನಿ ವೆದರ್ ಸ್ಟೇಷನ್ ಅಲ್ಲಿ ಗಾಳಿಯ ವೇಗ, ಗಾಳಿಯ ಡೈರೆಕ್ಷನ್, ಆಯ್ತಾ, ಬಿಸಿಲಿನ ಪ್ರಖರತೆ, ಮಳೆಯ ಪ್ರಮಾಣ, ಹೀಗೆ ಅನೇಕ ರೀತಿಯ ಮಾಹಿತಿಗಳು ಅದರಲ್ಲಿ ಕಮಾಂಡ್ ಅಲ್ಲಿ ಇರ್ತಾವೆ. ನಾವೀಗ ಅನೇಕ ರೀತಿಯ ಬೆಳೆಗಳನ್ನು ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ. ಕೆಲವು ಎಕ್ಸ್ಪೋರ್ಟ್ ಬೆಳೆಗಳನ್ನು ಮಾಡಬಹುದು. ಗ್ರೀನ್ ಹೌಸ್ ಅಲ್ಲಿ ತುಂಬಾ ಜನ ರೈತರು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿಗಳಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಉತ್ತಮವಾದಂತ ಕ್ವಾಲಿಟಿ ಬೇಕು. ಆ ಬೆಳೆಯಲ್ಲಿ, ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಟ್ರೇಸ್ಗಳು ಬರಬಾರ್ದು. ಅಂದ್ರೆ ಅವು ರಿಜೆಕ್ಟ್ ಆಗ್ಬಿಡ್ತಾವಿಲ್ಲ ಅಂತ ಎಕ್ಸ್ಪೋರ್ಟ್ ಆಗಂಗಿಲ್ಲ. ಇಂಥವೆಲ್ಲ ಪ್ರಿಸಿಷನ್ ಮಾಡ್ಲಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರಲ್ಲಿ ಏನಾಗ್ತದೆ, ಇವತ್ತು ಮಳೆ ಬಂತಂತ ತಿಳ್ಕೊರಿ, ನಾವು ನೀರಾವರಿ ಶೆಡ್ಯೂಲ್ ಕೊಟ್ಟಿದೀವಿ, ನಮ್ಮ ಪ್ರೋಗ್ರಾಮ್ ಪ್ರಕಾರ ನೀರಾವರಿ ಶೆಡ್ಯೂಲ್ ಅದ್ರ ಅನ್ಎಕ್ಸ್ಪೆಕ್ಟೆಡ್ ಮಳಿ ಆಗ್ಬಿಡ್ತು. ಅವಾಗ ಅದೇನ್ ಮಾಡ್ತದೆ, ಇಮಿಡಿಯೇಟ್ ಆಗಿ ಕಂಟ್ರೋಲರ್ ಕಮಾಂಡ್ ಕೊಡ್ತದೆ, ಮಳಿ ಆಗ್ಯದ, ನನ್ನ ನೀರ್ ಬೇಡ, ಅದ್ ನೀರ್ ಬಂದ್ ಮಾಡ್ತದೆ. ಹೀಗೆ ಇದರಲ್ಲಿ ಅನೇಕ ರೀತಿಯಿಂದ ನಾವು ಈ ವ್ಯವಸ್ಥೆನ ಬಳಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದನ್ನ ಹೇಳ್ತಾನೆ ಇನ್ನೊಂದು ನಾವು ಮಾಡ್ಬೋದು. ಹೆಂಗಂತ ಹೇಳಿದ್ರೆ, ಕೆಲವೊಮ್ಮೆ ಈ ವ್ಯವಸ್ಥೆನ ಅಳವಡಿಸ್ಲಿಕ್ಕೆ ಕೆಲವು ಜನಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ನಾವೇನ್ ಮಾಡ್ಬೋದು, ಹನಿ ನೀರಾವರಿ ಯೋಜನೆ ಏನ್ ಮಾಡ್ತಾ ಇರ್ತೀವಲ್ಲ, ಸರಳವಾದಂತ ವ್ಯವಸ್ಥೆ, ನಾ ಮುಂಚೆ ಹೇಳಿದ್ನಲ್ಲ, ಈ 1-1.5 ಗಂಟೆ ಆ ವ್ಯವಸ್ಥೆನ ಅಳವಡಿಸ್ತಿರ್ಬೇಕಾದ್ರೆ ಸೆಂಟ್ರಲೈಸ್ ಸಿಸ್ಟಮ್ ಮಾಡ್ಕೊಡ್ಬಹುದು ನಾವು. ಅದರಲ್ಲಿ ಸೆಂಟ್ರಲೈಸ್ ಸಿಸ್ಟಮ್ ಅಂದ್ರೆ ಹೆಂಗ, ಈಗ ಕಬ್ಬಿನಾಗ ಒಂದು ಅನಾನುಕೂಲ ಅದ ಸರ್. ಆಗಳ ನಾ ಹೇಳಿದಂಗ ಒಂದು 3 ತಿಂಗಳ ಆದ ನಂತರ ಅಥವಾ 4 ತಿಂಗಳ ಆದ ನಂತರ ಒಳಗ್ ಹೋಗುದು ಬಹಳ ಕಷ್ಟ. ಕಬ್ಬಿನಲ್ಲಿ ವಾಲ್ಗಳೆಲ್ಲ ಒಳಗಡೆ ಇದ್ದು ಅಂತ ತಿಳ್ಕೊಳ್ಳಿ, ರಾತ್ರಿ 12 ಕರೆಂಟ್ ಬಂತು, 12 ಗಂಟೆಗೆ ಕರೆಂಟ್ ಬಂತು, 10 ಗಂಟೆಗೆ ಕರೆಂಟ್ ಬಂತು, ಯಾರು ಹೋಗ ಆ ವಾಲ್ಗಳನ್ನ ತಿರುಗಬಹುದು. ನಾವು ಸ್ವಲ್ಪ ಪ್ರಾಕ್ಟಿಕಲ್ ವಿಚಾರ ಮಾಡೋಣ. ಪ್ರಾಕ್ಟಿಕಲಿ ನಾವು ಅದು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಮೋಸ್ಟ್ಲಿ ಬಹುತಾಂಶವಾಗಿ ಇದು ಆಳಗಳ ಮೇಲೆ ಹೆಚ್ಚಾಗಿ ನಿರ್ವಹಣೆ ಆಗ್ತಾ ಇರುವಂತ ಬೆಳೆ. ಇದು ಲೇಜಿ ಮೆನ್ಸ್ ಕ್ರಾಪ್ ಅಂತ ಹೇಳ್ತಾರೆ. ಬೇಜಾರಾಗ್ತದೆ ಹಿಂಗೆ ಹೇಳಕ್ ನನಗೆ, ಆದ್ರೂ ಇದು ವಾಸ್ತವ. ಹಿಂಗಾಗಿ ಈ ಒಂದು ಗಾದಿ ಮಾತು ಹೇಳ್ತಿದ್ರಿ, ಇದು ಹಾಯಿ ನೀರು ಸಲುವಾಗಿ
ಯಾವ ರೀತಿ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಮಿತ್ರರೇ, ಅವ ಆಳೆಲ್ಲೋ ಮಲಗಿರ್ತಾನಂತ ದಂಡ್ಯಾಗ. ಅದು ಆಟೋ ಸ್ಟಾರ್ಟರ್ ಅದಾವ್ರೆ, ಹೊಳಿಗ್ ಪಂಪ್ ಹಚ್ಚಿರ್ತಾರ, ಆಟೋ ಸ್ಟಾರ್ಟರ್ ಬಂದ್ಕೂಲಿ ನೀರ್ ಚಾಲು ಆಕೇತಿ, ರಾತ್ರಿ ಬೆಳ್ತಾನಕ ಹರಿತೈತಿ ನೀರ್. ಅವ್ನು ಕಾಟ್ ಬುಡಕ್ ಬಂದ್ ಇವ್ ಕುಂಡಿಗೆ ಹತ್ತಿದಾಗ ತಂಪ್ ಹತ್ತಿದಾಗ ಇವ್ ಯಾವ್ದ ಓಡಾವಂತ ಬಂದ್ ಮಾಡಕ್, ಅಂದ್ರೆ ತಮಾಷೆಗೆ ಹೇಳೋದು ಇದು. ಅಷ್ಟು ನಾವು ನೆಗ್ಲೆಕ್ಟ್ ಮಾಡುವಂತ ಇದು ವ್ಯವಸ್ಥೆ ಇದು ಈ ನಮ್ಮ ಕಬ್ಬು ಬೆಳೆಗಾರಲ್ಲಿ. ಅನ್ಫಾರ್ಚುನೇಟ್ ಆಗ್ಬಾರ್ದಾಗಿತ್ತು, ಇದ್ದುದಂತೂ ವಾಸ್ತವ. ಇನ್ನೊಂದು ಹೇಳ್ತಾರ, ಅಷ್ಟು ಅಜಾಗೃತಿ ಇಲ್ಲಪ್ಪ ಮನುಷ್ಯ, ಮನುಷ್ಯ ಅಂದ್ರೆ ಒಂದು ಕಲ್ ತಗೊಂಡ್ ಹೋಗಿತಾನ, ಡಮುಕ್ ಅಂತ ಶಬ್ದ ಬಂದ್ರೆ ಬಂದ್ ಮಾಡ್ತಾನಂತ. ನೋಡ್ರಿ ಈ ರೀತಿ ಇರ್ತಾವ. ಇಂಥವುಗಳನ್ನ ನಾವು ಹನಿ ನೀರಾವರಿಯಿಂದ ಖಂಡಿತವಾಗಿ ಜಾಗೃತವಾಗಿ ಮಾಡ್ಲಿಕ್ಕೆ ಬರ್ತದೆ. ಎಲ್ಲಿ ಆಳಗಳ ಮೇಲೆ ಹೆಚ್ಚು ನಿರ್ಭರವಾಗಿ ಹೋಗ್ತಾ ಇದೀವಿ ನಾವು, ಅಂತಲ್ಲಿ ಆಟೋಮೇಶನ್ ಇಟ್ಕೊಂಡ್ರೆ ನಾವು ಖಂಡಿತವಾಗಿ ನಾವು ಈ ಎಂಟೈರ್ ವ್ಯವಸ್ಥೆಯ ಜೊತೆಗಿನ ಬೆಳೆಯ ಉತ್ಪಾದನೆಯನ್ನ ಯಾವುದೇ ರೀತಿಯಿಂದ ಕುಂಠಿತ ಮಾಡದೇನೆ ಕ್ವಾಲಿಟಿ ಈಲ್ಡ್ ಅದು ಅಷ್ಟೇ ಮಹತ್ವದಿದೆ. ಉತ್ತಮ ಉತ್ಪಾದನೆ ತಗೋಬೇಕೇ ಹೌದು, ಉತ್ತಮ ಬೆಳೆ ಬರಲೇಬೇಕು, ಆದ್ರೆ ಅದು ಕ್ವಾಲಿಟಿದಾಗ್ಲಿ, ಗುಣಮಟ್ಟದಾಗಿರ್ಲಿ. ಇವೆಲ್ಲವೂ ಆಟೋಮೇಶನ್ ಅಳವಡಿಕೆಯಿಂದ ಸಾಧ್ಯ ಅದ. ಹಾಗಾಗಿ ಮಿತ್ರರೇ, ಸಂಕ್ಷಿಪ್ತವಾಗಿ ಹೇಳೋದು ಅಂತ ಹೇಳಿದ್ರೆ, ಕಬ್ಬಿನಲ್ಲಿ ಹನಿ ನೀರಾವರಿ ನಾವು ಯಾವುದೇ ಒಂದು ಹೆದರಿಕೆ ಇಲ್ದೇನೆ, ಯಾವುದೇ ಒಂದು ಬೇರೆ ವಿಚಾರ ಮಾಡದೇನೆ ಖಂಡಿತವಾಗಿ ಅಳವಡಿಸ್ಕೊಳ್ಳೋಣ. ಅದರ ಮುಖಾಂತರ ರಸಾವರಿ ಮಾಡೋಣ. ಸೆಂಟ್ರಲೈಸ್ ಸಿಸ್ಟಮ್ಗೆ ಪ್ರಯತ್ನ ಮಾಡಿ. ನಾಳೆ ಅದನ್ನು ನೀವು ಆಟೋಮೇಶನ್ ಅಲ್ಲಿ ಸುಲಭದಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದು ಟೈಮ್ ಬೇಸ್ ಇರ್ಬೋದು, ವಾಲ್ಯೂಮ್ ಬೇಸ್ ಇರ್ಬೋದು, ಎಲ್ಲ ಫುಲ್ಲಿ ಆಟೋಮೆಟಿಕ್ ರಿಯಲ್ ಟೈಮ್ ಸಿಸ್ಟಮ್ ಆಗಿರ್ಬೋದು. ಆರಾಮಾಗಿ ಕೂಡಲೇ ನಾವು ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಹೇಳ್ತಾ ನನ್ನ ಸಹಕಾರಿಯಾದಂತ ಗಿರೀಶ್ ಅವರು ಈಗ ಫರ್ಟಿಗೇಷನ್ ಬಗ್ಗೆ, ರಸಾವರಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆ ನಾವು ಮುಂದುವರಿಯೋಣ. ಚಿದಂಬರ ಅವರೇ, ಹೇಳಿ ಸರ್, ಹೇಳಿ ಇದು ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು ಇಲ್ಲಿವರೆಗೆ. ಈಗ ಆಟೋಮೇಷನ್ ಬಗ್ಗೆ ಅಂದಾಜ ಖರ್ಚು ಎಷ್ಟು ಬರ್ತದೆ? ಬೇಸಿಕ್ ಮಾಡೆಲ್ ಅದ್ರದೊಂದು ಸ್ವಲ್ಪ ಹೇಳಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಖಂಡಿತ ಸರ್, ಖಂಡಿತ. ಈ ಆಟೋಮೈಸೇಷನ್ ಅಲ್ಲಿ ಈ ಬೇಸಿಕ್ ಮಾಡೆಲ್ ಟೈಮ್ ಬೇಸ್ಡ್ ಅಥವಾ ವಾಲ್ಯೂಮ್ ಬೇಸ್ಡ್ ಏನ್ ಬರ್ತಾವಲ್ಲ ಸರ್, ಈ ಹನಿ ನೀರಾವರಿ ವೆಚ್ಚ ಏನ್ ಮಾಡ್ತಾ ಇದೀವಿ ನಾವು ನಮ್ಮ ತೋಟದಲ್ಲಿ ಅಥವಾ ಹೊಲದಾಗ, ಅದರ 15-35% ಆಗ್ಬೋದ್ರಿ. ಫಾರ್ ಎಕ್ಸಾಂಪಲ್, ಈಗ 1 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಅಂತ ತಿಳ್ಕೊರಿ ಬೇಸಿಕ್ ಸಿಸ್ಟಮ್. ಹನಿ ನೀರಾವರಿ ನಾವು ಏನು ಮೂಲ ವ್ಯವಸ್ಥೆ ಹಾಕೊಂಡಿದೀವಿ, ಅದರ 15,000-35,000 ರೂಪಾಯಿ ಖರ್ಚಾಗ್ಬೋದು ಅಡಿಷನಲ್ ಆಗಿ ಆಟೋಮೇಶನ್ಗೋಸ್ಕರ. ಹಂಗಲ್ರಿ, ನಮ್ದೀಗ ರೆಡಿ ಇದೆ. ಎಕ್ಸಾಂಪಲ್, ನಮ್ದು ಎಲ್ಲ ಈಗ ಡ್ರಿಪ್ ಸಿಸ್ಟಮ್ ಎಲ್ಲ ರೆಡಿ ಇದೆ. ಈಗ ನಾವು ನಿಮ್ದು ಆಟೋಮೇಷನ್ಸ್ ಕೊಡ್ಬೇಕು. ಅಂದಾಜು ಒಂದು 10 ಎಕರೆಗೆ ಎಷ್ಟು ಖರ್ಚಬಹುದು? ಇದು ಒಂದು ಐಡಿಯಾ ಬರ್ಲಿಕ್ಕೆ ರೈತರಿಗೆ. ಇಲ್ಲ, ಬಿಲ್ಕುಲ್ ಖರೆ ಅದ. ಆದ್ರೆ ಇದು ತಪ್ಪು ಒಂದು ಮಾಹಿತಿ ಕೊಟ್ಟಂಗ ಆಗ್ತದೆ ಸರ್. ಹಂಗೆ ಕೊಡಬಾರ್ದು ನಾವು. ಅಲ್ಲಿ ತೋಟಕ್ಕೆ ಬರಬೇಕು, ಅದನ್ನ ವ್ಯವಸ್ಥಿತವಾಗಿ ನೋಡ್ಬೇಕು. ಯಾಕೆ ಹೇಳ್ತೀನಿ ನಿಮಗೆ, ಈ ನಿಮ್ಮಲ್ಲಿ ಇರುವಂತ ಫಿಲ್ಟರ್ ಆಟೋಮೇಟೆಡ್ ಇರ್ಲಿಕ್ಕಿಲ್ಲ. ನಾರ್ಮಲ್ ಫಿಲ್ಟರ್ ಇರ್ಬೋದು, ಮ್ಯಾನ್ಯುವಲ್ ಆಪರೇಟೆಡ್ ಫಿಲ್ಟರ್ ಇರ್ಬೋದು. ಅವಾಗ ನಿಮ್ಮನ್ನ ನಾನು ಆಟೋಮೇಶನ್ ಫಿಲ್ಟರ್ ಕೊಡಬೇಕು ಅಥವಾ ಆಟೋಮೇಶನ್ ಇರುವಂತಹ ಅದಕ್ಕೆ ವ್ಯವಸ್ಥೆ ಕೊಡ್ಬೇಕಾಗ್ತದೆ. ಹೌದ್ರಿ, ಫಿಲ್ಟರ್ ಆಗೇ ಇರ್ತಾವ, ಅದಕ್ಕೊಂದು ವ್ಯವಸ್ಥೆನೂ ಹಾಕ್ಬೇಕಾಗ ಆಟೋಮೇಟೆಡ್ ವಾಲ್ ಕೊಡ್ಬೇಕಾಗ್ತದೆ. ಮ್ಯಾನ್ಯುವಲ್ ವಾಲ್ಗಳನ್ನು ತೆಗೆದು ಆಟೋಮೇಶನ್ ವಾಲ್ ಕೊಡ್ಬೇಕಾಗ್ತದೆ. ಇದರ ವ್ಯತಿರಿಕ್ತವಾಗಿ ನಿಮ್ಮ ತೋಟದಲ್ಲಿರುವಂತಹ ಮ್ಯಾನ್ಯುವಲ್ ವಾಲ್ಗಳು, ಅವುಗಳ ಜೊತೆಗೆ ಒಂದು ಅಡಿಷನಲ್ ಆಗಿ ಆಟೋಮೇಶನ್ ವಾಲ್ಗಳನ್ನು ಕೊಡಬೇಕಂತದ ಬರ್ತದೆ. ಇನ್ನು ಈ ಪಂಪ್ ಯೂನಿಟ್ ಇಂದ ನಾವು ಈ ಸ್ವಯಂ ಚಾಲಿತ ವ್ಯವಸ್ಥೆ ಅಥವಾ ಆಟೋಮೇಶನ್ ಎಲ್ಲಿ ನಾವು ಕಂಟ್ರೋಲ್ ರೂಮ್ ಮಾಡಿದೀವಲ್ಲ, ಅಲ್ಲಿಂದ ತೋಟ ಎಷ್ಟು ದೂರ ಅದ ಅದನ್ನ ನೋಡ್ಕೊಂಡು ನಾವು ಬೇರೆ ಬೇರೆ ವಸ್ತುಗಳು ಎಷ್ಟು ಬೇಕಾಗ್ತವ, ಅದನ್ನ ವೈರ್ಲೆಸ್ ಮಾಡ್ಬೇಕಾ, ವೈರ್ಡ್ ಮಾಡ್ಬೇಕಾ, ಹೈಡ್ರಾಲಿಕ್ ಹಾಕೋಬೇಕಾ ಅಥವಾ ಸಾಲಿನೈಡ್ ಕಾಯಿಲ್ ಹಾಕೋಬೇಕಾ ಅಂತ ನಿರ್ಧಾರ ಆಗ್ತದೆ. ಅದಕ್ಕಾಗಿ ನನ್ನೊಂದು ಕಳಕಳಿ ವಿನಂತಿ ಏನದ ಅಂತ ಹೇಳಿದ್ರೆ, ನನ್ನ ಇವತ್ತಿನ ಈ ವೆಬಿನಾರ್ ಅಲ್ಲಿ ಇರುವಂತಹ ಎಲ್ಲ ರೈತ ಬಾಂಧವರಿಗೆ, ಅದು ಹನಿ ನೀರಾವರಿ ಆಗಿರ್ಬೋದು, ಆಟೋಮೇಶನ್ ಆಗಿರ್ಬೋದು, ಖಂಡಿತವಾಗಿ ಅಂಗಡ್ಯಾಗ ಕೂತ್ ಮಾಡಕ್ ಹೋಗ್ಬೇಡ್ರಿ. ಅದನ್ನ ಕರೆಸ್ರಿ. ಒಂದು ಉತ್ತಮವಾದಂತ ಇಂಜಿನಿಯರ್, ಕಂಪ್ನಿ ಇಂಜಿನಿಯರು ಅಥವಾ ಟ್ರೇಂಡ್ ಕಂಪ್ನಿಯ ಡೀಲರ್ ಅವ್ರು ಬರಬೇಕು. ನಾ ಹೇಳಿದಂತ ಎಲ್ಲ ನಿಮ್ಗೆ ಮಾಹಿತಿ ಹೇಳಿದೀನಿ ಸರ್ವೆಯಲ್ಲಿ. ಆ ಸರ್ವೆ ಮಾಹಿತಿ ಸಂಪೂರ್ಣವಾಗಿ ತಗೋಬೇಕು. ಆಟೋಮೇಶನ್ ಮಾಡೋದಿದ್ರೆ ಯಾವ ಉದ್ದೇಶಕ್ಕೆ ನಾ ಆಟೋಮೇಶನ್ ಮಾಡಿಸ್ತಾ ಇದ್ದೀನಿ, ಯಾವ ರೀತಿ ಆಟೋಮೇಶನ್ ಮಾಡಿಸ್ಬೇಕು ಮಾಡಿದ್ದೀನಿ ಅನ್ನುವಂಥದ್ದು ನನ್ನ ವಿಚಾರ ಸ್ಪಷ್ಟತೆಯಿಂದ ಅಲ್ಲಿ ಹೇಳಬೇಕು. ಅವ್ರು ಆ ರೀತಿನೇ ಡಿಸೈನ್ ಮಾಡಬೇಕು. ಆ ಡಿಸೈನ್ ನಿಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ಫೈನಲಿ ಕೊಟೇಶನ್ ರೆಡಿ ಮಾಡ್ಕೋಬೇಕು, ಅಳವಡಿಕೆ ಮಾಡ್ಕೋಬೇಕು. ಅಳವಡಿಕೆಗೆ ಅಷ್ಟೇ ಸಾಲದು, ಅಳವಡಿಕೆ ಜೊತೆಗೆ ಅದನ್ನ ನಿಮಗೆ ಟ್ರೈನಿಂಗ್ ಕೊಡಬೇಕು ಎಲ್ಲ ವ್ಯವಸ್ಥೆ ಬಗ್ಗೆ. ಅದನ್ನ ಯಾವ ರೀತಿ ನಾವು ಪ್ರತಿದಿನ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಆಸಿಡ್ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡಬೇಕು. ಆಟೋಮೇಶನ್ ಅಲ್ಲಿ ಇದು ಇಲೆಕ್ಟ್ರಾನಿಕ್ ಐಟಮ್ ಸರ್. ಇಲೆಕ್ಟ್ರಾನಿಕ್ ಐಟಮ್ ಇರೋದ್ರಿಂದ ಇದಕ್ಕೆ ಎಷ್ಟು ಕಾಳಜಿ ತಗೋತೀವಿ ಅಷ್ಟು ಬಹಳ ಮಹತ್ವದ ಇರ್ತದೆ. ಸಣ್ಣ ಸೀಡ್ಲು ಬಡದ್ರು ಸಹಿತ ಈ ಕಂಟ್ರೋಲ್ಗಳು ಹಾಳಾದಂತ ಉದಾಹರಣೆಗಳು ಸಾಕಷ್ಟು ಅದಾವ. ಹೊಲ್ದಾಗಿರ್ತಾವ, ಸೀಡ್ಲು ಕಂಟಿನ್ಯೂ ಬಡಿತಿರ್ತಾವ. ಅದನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು, ಯಾವ ಸಮಯಕ್ಕೆ ಇದನ್ನ ಆಫ್ ಇಡಬೇಕು, ಯಾವ ಸಮಯಕ್ಕೆ ಆನ್ ಇಡಬೇಕು, ಇವೆಲ್ಲ ಮಾಹಿತಿ ನಾವು ಫೀಲ್ಡ್ ಅಲ್ಲಿ ಪ್ರಾಕ್ಟಿಕಲಿ ತಗೋಬೇಕು. ಅವಾಗ ಮಾತ್ರ ಈ ವ್ಯವಸ್ಥೆ
ಯಾವುದೇ ಕಾರಣದಿಂದ ಲೋಪ್ ಆಗುದಿಲ್ಲ, ಫೇಲ್ ಹೋಗುದಿಲ್ಲ, ಕಟ್ಕೊಳ್ಳೋದಿಲ್ಲ, ಬ್ಲಾಕ್ ಆಗುದಿಲ್ಲ. ಅದರ ಸಂಪೂರ್ಣವಾದಂತ ಲೈಫ್ ವ್ಯವಸ್ಥೆ ಒಂದು ಶೆಲ್ಫ್ ಲೈಫ್ ಹೇಳ್ತಾರಲ್ಲ, ಅದು ಪೂರ್ಣ ಉಪಯೋಗ ನಾವು ತಗೊಳಕ್ ಆಗ್ತದೆ. ಇಷ್ಟು ಹೇಳ್ತಾ ಇವತ್ತಿನ ಆನ್ಲೈನ್ 10ನೇ ಆನ್ಲೈನ್ ಮೀಟಿಂಗ್ ದಲ್ಲಿ ನಮ್ಮ ಜೋಶಿ ಸರ್ ಅವರು, ಎಲ್ಲರೂ ಡ್ರಿಪ್ ಇರಿಗೇಷನ್ ದವರು ಹಾಗೂ ಸಂಜಯ್ ಮಾನ್ಯಣ್ಣ ಅವರು ಹಾಗೂ ಋತುಕುಮಾರ್ ಹಾಲಪ್ಪ ಅವರು ಅತಿ ಇವತ್ತಿನ ಸ್ಪೆಷಲ್ ಮೀಟಿಂಗ್ ಆಯ್ತು. ಯಾಕಂದ್ರೆ ಇಷ್ಟು ಡೀಪ್ ಆಗಿ ಡಿಸ್ಕಸ್ ಯಾವಾಗ ಆಗಿರ್ಕಿಲ್ಲ. ಇವತ್ತಿಷ್ಟು ಪ್ರತಿಯೊಬ್ಬರು ರೈತರಿಗೆ ಪ್ರತಿಯೊಂದು ಪ್ರಾಬ್ಲಮ್ ಅಗದಿ ವಿಸ್ತಾರವಾಗಿ ಎಲ್ಲರೂ ಅದಕ್ಕೆ ಸಾಲ್ವ್ ಮಾಡಿದಕ್ಕೆ ನಮ್ಮ ಶುಗರ್ ಕೇನ್ ಕಲ್ಪವೃಕ್ಷ ಹಾಗೂ ಸಂಜೀವ್ ಮಾಣೆ ಗ್ರೂಪ್ ಹಾಗೂ ಹಾಲಪ್ಪ ಸರ್ ವತಿಯಿಂದ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಇದೇ ರೀತಿ ಇನ್ನು ಮುಂದಿನ ವಾರ 5:05 ಮತ್ತೊಂದು ಮೀಟಿಂಗ್ ಮಾಡ್ತೀವಿ. ಮತ್ತೇನ್ರಿ ನಿಮ್ ಕ್ವಶನ್ ಅದು ಏನ್ರಿ ಇದ್ರ ನೀವು ನೋಟ್ ಮಾಡಿ ಇಟ್ಕೋರಿ, ಒಬ್ಬೊಬ್ಬರ ಕೇಳ್ರಿ. ಅದು ನಿಮ್ ಪ್ರತಿಯೊಬ್ಬರು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಎಲ್ಲರೂ ತಯಾರದಾರ. ಎಲ್ಲರೂ ಇದು ಮಾಡ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು.